ಪ್ರೈಸ್ ದ ಲಾರ್ಡ್. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಸಲ್ಲಿಸ್ತೇನೆ. ನಿಮ್ಮೊಟ್ಟಿಗೆ ಈ ದಿವಸಗಳು ದೇವರ ವಾಕ್ಯದ ನಿಮಿತ್ತ ಆಗಿರುವ ಹಾಗೆ ಸರ್ವಶಕ್ತನಾದ ದೇವರು ಕೊಟ್ಟಿರುವ ಅಮೂಲ್ಯವಾದ ಅವಕಾಶಕ್ಕಾಗಿ ಕರ್ತನಿಗೆ ಮೊದಲನೇದಾಗಿ ವಂದನೆ ಸಲ್ಲಿಸ್ತೇನೆ. ಈ ಕೂಟಗಳಲ್ಲಿ ದೇವರ ವಾಕ್ಯವನ್ನು ಸಾರುವುದಕ್ಕಾಗಿ ನನ್ನನ್ನು ಆಮಂತ್ರಿಸಿದ ಬೆಥೆಲ್ TGM ಸಭೆಯವರಿಗೆ, ದೇವ ಸೇವಕರುಗಳಿಗೆ, ಇದರ ನಾಯಕತ್ವವನ್ನು ವಹಿಸುವ ಎಲ್ಲ ಕರ್ತನ ಘನ ಸೇವಕರುಗಳಿಗೆ ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ಪ್ರೀತಿಯ ವಂದನೆಯನ್ನು ಸಲ್ಲಿಸ್ತೇನೆ. ಇವತ್ತು ನಾವು ದೇವರ ವಾಕ್ಯದೊಂದಿಗೆ ಆಗಿರುವಾಗ ದೇವರಾತ್ಮನು ನಮ್ಮೊಟ್ಟಿಗೆ ಮಾತನಾಡುವುದಕ್ಕಾಗಿ ಬಹಳ ಪ್ರಾರ್ಥನೆಯೊಂದಿಗೆ ನಮಗೆ ಆಗಿರೋಣ. ಯಾರು ದೇವರ ವಾಕ್ಯ ಮಾತನಾಡುತ್ತಾರೆ ಎಂಬುದಕ್ಕೆ ಪ್ರಾಧಾನ್ಯತೆ ಇಲ್ಲ, ಏನು ದೇವರು ಮಾತನಾಡುತ್ತಾನೆ ಎಂಬುದಕ್ಕೆ ಪ್ರಾಧಾನ್ಯತೆ ಇದೆ. ಪ್ರೈಸ್ ದ ಲಾರ್ಡ್. ಆದ್ದರಿಂದ ಯಾರೇ ದೇವರ ವಾಕ್ಯದೊಟ್ಟಿಗೆ ನಿಮ್ಮೊಟ್ಟಿಗೆ ಮಾತನಾಡಿದರು, ಅದರ ಮೂಲಕ ದೇವರು ನನ್ನೊಟ್ಟಿಗೆ ಏನು ಮಾತನಾಡುತ್ತಾ ಇದ್ದಾನೆ ಎಂಬುದನ್ನು ನಾವು ಹೆಕ್ಕಿ ಅದರಿಂದ ನಾವು ಆಶೀರ್ವಾದವನ್ನು ಪಡೆದುಕೊಳ್ಬೇಕಾಗಿದೆ. ಯಾಕಂದರೆ ದೇವರ ವಾಕ್ಯ ಸಜೀವವಾದದ್ದು, ಅದಕ್ಕೆ ಜೀವವಿದೆ. ಆ ವಾಕ್ಯ ಮನುಷ್ಯ ಹೃದಯಗಳನ್ನು ಪರಿವರ್ತನೆ ಮಾಡುವಷ್ಟು ಬಲಶಾಲಿಯಾಗಿದೆ. ವಾಕ್ಯವನ್ನು ಬೀಜಕ್ಕೆ ಹೋಲಿಸಿ ಪೇತ್ರನು ಹೇಳ್ತಿದ್ದಾನೆ. ಬೀಜ ಅದು ಮೊಳಕೆ ಹೊಡೆದು ಒಂದು ಹೆಮ್ಮರವಾಗುವ ಹಾಗೆ ನಮ್ಮ ಹೃದಯಗಳಲ್ಲಿ ಬಿತ್ತಲ್ಪಡುವ ಸಣ್ಣ ಬೀಜವೆಂಬ ವಾಕ್ಯ, ಅದನ್ನು ನಾವು ಹೃದಯದ ಅದನ್ನು ಏನು ಸ್ವಚ್ಛವಾದ ಹೃದಯ, ಕಳೆಗಳಿಲ್ಲದಂಥ ಹೃದಯವಾಗಿ ನಮ್ಮ ಹೃದಯದಲ್ಲಿ ಅದನ್ನು ನಿಕ್ಷೇಪಿಸುವುದಾದರೆ ಆ ವಾಕ್ಯ ಬೆಳೆದು ಅದು ನಮ್ಮ ಜೀವಿತದಲ್ಲಿ ಅನೇಕ ಆಶೀರ್ವಾದವನ್ನು ಕೊಡುವಂಥದ್ದಾಗಿದೆ. ಪ್ರೈಸ್ ದ ಲಾರ್ಡ್. ನಾನಿವತ್ತು ನಿಮ್ಮೊಟ್ಟಿಗೆ ಮಾತನಾಡಲಿಕ್ಕೆ ಬಯಸುವಂತಹ ಸಬ್ಜೆಕ್ಟ್ ನೋಯಿಂಗ್ ಗಾಡ್, ದೇವರನ್ನು ಅರಿಯುವಂಥದ್ದು ಎಂಬುವಂಥದ್ದಾಗಿದೆ. ಪ್ರೈಸ್ ದ ಲಾರ್ಡ್. ನಾವು ದೇವರನ್ನು ಅರಿಯಬೇಕು. ಅದು ದೇವರು ನಮ್ಮ ಮೂಲಕ ಬಯಸುವಂತಹ ಅತಿ ಪ್ರಾಮುಖ್ಯವಾದಂತಹ ಸಂಗತಿಯಾಗಿದೆ. ಆಧಾರವಾಗಿ ನಮಗೆ ಕೀರ್ತನೆಗಳ ಪುಸ್ತಕ ಅದರ 34ನೇ ಅಧ್ಯಾಯದ 8ನೇ ವಾಕ್ಯವನ್ನು ನಮಗೆ ಓದಿಕೊಳ್ಳೋಣ. ಕೀರ್ತನೆಗಳ ಪುಸ್ತಕ 34ನೇ ಕೀರ್ತನೆ ಅದರ 8ನೇ ವಾಕ್ಯ ನಮಗೆಲ್ಲರಿಗೂ ಸುಪರಿಚಿತವಾದಂತಹ ಒಂದು ವೇದ ಭಾಗವಾಗಿದೆ. ಯೆಹೋವನು ಸರ್ವೋತ್ತಮನೆಂದು ಅನುಭವದಿಂದ ತಿಳಿದುಕೊಳ್ಳಿರಿ. ಯೆಹೋವನು ಸರ್ವೋತ್ತಮನೆಂದು ಅನುಭವದಿಂದ ತಿಳಿದುಕೊಳ್ಳಿರಿ. ಎಲ್ಲರಿಗೂ ಗೊತ್ತಿರತಕ್ಕಂತಹ ಒಂದು ವಾಕ್ಯ. ಯೆಹೋವನನ್ನು ನಾವು ತಿಳಿದುಕೊಳ್ಬೇಕು. ಹೇಗೆ ತಿಳಿದುಕೊಳ್ಳಬೇಕು? ಆತನು ಸರ್ವೋತ್ತಮನೆಂದು ಅನುಭವದಿಂದ ನಾವು ತಿಳಿದುಕೊಳ್ಬೇಕು. ದೇವರನ್ನು ತಿಳಿದುಕೊಳ್ಳುವುದಕ್ಕೆ ಅನೇಕ ದಾರಿಗಳಿದೆ. ದೇವರನ್ನು ಇತರರಿಂದ ಕೇಳಿ ನಮಗೆ ತಿಳಿದುಕೊಳ್ಳುವುದಕ್ಕಾಗಿ ಸಾಧ್ಯ. ಇತರರು ಹೇಳುವುದನ್ನು ಕೇಳಿ ನಮಗೆ ದೇವರ ಬಗ್ಗೆ ಅರಿವು ಉಂಟಾಗ್ತದೆ. ಅದು ಒಂದು ಒಳ್ಳೆಯ ಸಂಗತಿಯಾಗಿದೆ. ಇನ್ನು ಓದಿ ನಮಗೆ ದೇವರನ್ನು ತಿಳಿದುಕೊಳ್ಳುವುದಕ್ಕಾಗಿ ಸಾಧ್ಯ. ನೋಡಿ ನಮಗೆ ದೇವರನ್ನು ತಿಳಿದುಕೊಳ್ಳುವುದಕ್ಕೆ ಸಾಧ್ಯ. ಅನೇಕ ರೀತಿಯಲ್ಲಿ ದೇವರನ್ನು ಅರಿಯುವುದಕ್ಕೆ, ತಿಳಿದುಕೊಳ್ಳುವುದಕ್ಕೆ ನಮಗೆ ಮಾರ್ಗಗಳಿದೆ. ಆದರೆ ಪವಿತ್ರ ಸತ್ಯವೇದ ನಾವು ಕಲಿಯುವಾಗ ದೇವರನ್ನು ತಿಳಿದುಕೊಳ್ಳುವುದಕ್ಕೆ ಪ್ರಾಮುಖ್ಯವಾಗಿ 2 ಮಾರ್ಗಗಳಿದೆ. ಒಂದು ವಾಕ್ಯದ ಮಾರ್ಗ. ವಾಕ್ಯದ ಮೂಲಕ ನಮಗೆ ದೇವರನ್ನು ತಿಳಿದುಕೊಳ್ಳುವುದಕ್ಕಾಗಿ ಸಾಧ್ಯ. 2 ಜೀವನದ ಅನುಭವಗಳ ಮೂಲಕ ನಮಗೆ ದೇವರನ್ನು ತಿಳಿದುಕೊಳ್ಳುವುದಕ್ಕೆ ಸಾಧ್ಯ. ಪ್ರೈಸ್ ದ ಲಾರ್ಡ್. ದೇವರನ್ನು ನಮಗೆ 2 ರೀತಿಯಲ್ಲಿ ತಿಳಿದುಕೊಳ್ಳುವುದಕ್ಕೆ ಸಾಧ್ಯ. ಒಂದು, ವಾಕ್ಯದ ಮೂಲಕ ನಮಗೆ ದೇವರನ್ನು ತಿಳಿದುಕೊಳ್ಳುವುದಕ್ಕೆ ಸಾಧ್ಯ. 2, ಅನುಭವದ ಮೂಲಕ ನಮಗೆ ದೇವರನ್ನು ತಿಳಿದುಕೊಳ್ಳುವುದಕ್ಕೆ ಸಾಧ್ಯ. ವಾಕ್ಯದ ಮೂಲಕ ನಮಗೆ ದೇವರನ್ನು ತಿಳಿದುಕೊಳ್ಳುವುದು ಬಹಳ ಸುಲಭವಾದಂತಹ ಒಂದು ಮಾರ್ಗ. ಪವಿತ್ರ ಬೈಬಲ್ ದೇವರ ಕುರಿತಾಗಿ ವಿವರಿಸುವ ಪುಸ್ತಕವಾಗಿದೆ. ಬೈಬಲ್ನಲ್ಲಿ ದೇವರಿದ್ದಾನೆ, ವಾಕ್ಯ ದೇವರಾಗಿದ್ದಾನೆ ಎಂಬುದಾಗಿ ಯೋಹಾನ ಸುವಾರ್ತೆ 1ನೇ ಅಧ್ಯಾಯದ 1ನೇ ವಾಕ್ಯದಲ್ಲಿ ನಾವು ಓದುತ್ತೇವೆ. ಆದಿಯಲ್ಲಿ ವಾಕ್ಯವಿತ್ತು, ವಾಕ್ಯ ದೇವರ ಬಳಿಯಲ್ಲಿತ್ತು, ವಾಕ್ಯ ದೇವರಾಗಿತ್ತು ಎಂಬುದಾಗಿ. ಅಂದರೆ ಈ ವಾಕ್ಯ ನಾವು ಓದುವಾಗ ವಾಕ್ಯದಲ್ಲಿ ದೇವರಿದ್ದಾನೆ. ಅನೇಕರು ವಾಕ್ಯ ಓದ್ತಾರೆ, ಬೈಬಲ್ ಓದುತ್ತಾರೆ. ಆದರೆ ನಾವು ಬೈಬಲ್ ಓದುವಾಗ ಬೈಬಲ್ನಲ್ಲಿ ಇರತಕ್ಕಂತಹ ದೇವರನ್ನ ಕಂಡುಕೊಳ್ಳಬೇಕು. ಪ್ರೈಸ್ ದ ಲಾರ್ಡ್. ಬೈಬಲ್ನೊಳಗೆ ದೇವರಿದ್ದಾರೆ. ಆ ದೇವರನ್ನ
ನಾವು ಹುಡುಕಬೇಕು. ಹಾಗೆ ನಾವು ವಾಕ್ಯ ಓದುವಾಗ ವಾಕ್ಯದಲ್ಲಿರುವ ದೇವರನ್ನು ಕಂಡುಕೊಳ್ಳುವುದಕ್ಕೆ ಸಾಧ್ಯ. ಒಬ್ಬ ಸೇವಕರು ಈ ರೀತಿಯಾಗಿ ಹೇಳಿದರು, ನಾವು ವಾಕ್ಯವನ್ನು ಓದುವಂಥದ್ದಲ್ಲ, ವಾಕ್ಯ ನಮ್ಮನ್ನು ಓದಬೇಕು. ಪ್ರೈಸ್ ದಿ ಲಾರ್ಡ್. ನಾವು ವಾಕ್ಯ ಓದುವುದಲ್ಲ, ವಾಕ್ಯ ನಮ್ಮನ್ನು ಓದಬೇಕು. ಅನೇಕರು ವಾಕ್ಯ ಓದ್ತಾರೆ, ಆದರೆ ನಮ್ಮನ್ನ ವಾಕ್ಯ ಓದುವುದಕ್ಕೆ ನಾವು ಅನುಮತಿಸುವುದಿಲ್ಲ. ವಾಕ್ಯವನ್ನ ಅನೇಕ ಸಂಗತಿಗಳಿಗೆ ಹೋಲಿಸಿ ಬೈಬಲ್ನಲ್ಲಿ ಬರೆದಿದೆ. ಅದರಲ್ಲಿ ಒಂದು ಸಂಗತಿಯಾಗಿದೆ, ಕನ್ನಡಿಗೆ ಹೋಲಿಸಲಾಗಿದೆ. ವಾಕ್ಯವನ್ನ ಕನ್ನಡಿಗೆ ಹೋಲಿಸಲಾಗಿದೆ. ಯಾಕೋಬನ ಪತ್ರಿಕೆಯನ್ನು ಓದ್ತೇವೆ, ವಾಕ್ಯವೆಂಬ ಕನ್ನಡಿ. ಇವತ್ತು ಬೆಳಿಗ್ಗೆ ಕನ್ನಡಿಯ ಮುಂದೆ ನಿಂತವರು ಎಷ್ಟು ಮಂದಿ ಇದ್ದೀರಿ? ನನ್ನ ಅನಿಸಿಕೆ ನೀವೆಲ್ಲ ಕನ್ನಡಿಯ ಮುಂದೆ ನಿಂತಿದ್ದೀರಿ. ಯಾಕೆ ನೀವು ಕನ್ನಡಿಯ ಮುಂದೆ ನಿಂತದ್ದು? ಯಾಕೆ ಕನ್ನಡಿಯ ಮುಂದೆ ನಿಂತದ್ದು? ನಿಮ್ಮ ಮುಖ ನೋಡುವುದಕ್ಕಾಗಿ. ಯಾಕೆ ಪ್ರತಿ ದಿವಸ ನಾವು ಮುಖ ನೋಡಬೇಕು? ಅಂದರೆ ಮನುಷ್ಯನ ಒಂದು ಪ್ರತ್ಯೇಕತೆ, ನಮ್ಮ ಮುಖ ನಮಗೆ ನೆನಪಿರುವುದಿಲ್ಲ. ನಮ್ಮ ಮುಖವನ್ನು ನಾವು ಬೇಗ ಮರೆಯುತ್ತೇವೆ. ಇತರರ ಮುಖ ನಮ್ಮ ಮನಸ್ಸಿನಲ್ಲಿ ಇದೆ, ಆದರೆ ನಮ್ಮ ಮುಖ ನಮ್ಮ ಮನಸ್ಸಿನಲ್ಲಿ ತಂಗುವುದಿಲ್ಲ. ಆದ್ದರಿಂದ ನಾವು ಪದೇ ಪದೇ ಮುಖ ನೋಡ್ತಾ ಇರ್ತೇವೆ, ಹೇಗಿದೆ ನನ್ನ ಮುಖ ಅಂತ. ಹೌದಲ್ವಾ? ಕನ್ನಡಿಯ ಮುಂದೆ ನಾವು ಮುಖ ನೋಡ್ತೇವೆ, ಬೇರೆ ಯಾವ ಅಂಗವನ್ನು ಕನ್ನಡಿಯ ಮೂಲಕ ನಾವು ನೋಡುವುದಿಲ್ಲ. ಕಾರಣವೇನು? ನಮ್ಮ ಕಣ್ಣುಗಳಿಂದ ಬೇರೆ ಎಲ್ಲ ಅಂಗವನ್ನು ನಮಗೆ ಕಾಣುವುದಕ್ಕೆ ಸಾಧ್ಯ, ಆದರೆ ನಮ್ಮ ಕಣ್ಣುಗಳಿಂದ ನಮ್ಮ ಮುಖವನ್ನು ಕಾಣುವುದಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ನಮಗೆ ನಮ್ಮ ಬಾಕಿವಾದ ಕಣ್ಣುಗಳಿಂದ ಕಾಣುವುದಕ್ಕೆ ಆಗದ ಅಂಗವಾದ ಮುಖವನ್ನು ನಾವು ಕನ್ನಡಿಯ ಸಹಾಯದಿಂದ ನಾವು ನೋಡುತ್ತೇವೆ. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ನಾನು ನಿಮಗೆ ಯಾಕೆ ಇದನ್ನು ಹೇಳಿದೆನೆಂಬುದಾಗಿ ಹೇಳಿದರೆ, ನಮ್ಮ ಜೀವನದಲ್ಲಿ ನಮಗೆ ಗೊತ್ತಿಲ್ಲದಂತಹ ಅನೇಕ ಸಂಗತಿಗಳಿದೆ. ನಮಗೆ ಗೊತ್ತಿಲ್ಲದಂತಹ ಅನೇಕ ಕೆಟ್ಟ ಸ್ವಭಾವಗಳು ನಮಗಿದೆ. ಅದು ನಮ್ಮ ಬಾಹ್ಯವಾದ ಕಣ್ಣುಗಳಿಂದ ನಮಗೆ ಕಾಣಿಸಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. ಹೇಗೆ ನಮ್ಮ ಮುಖ ನಮ್ಮ ಬಾಹ್ಯವಾದ ಕಣ್ಣುಗಳಿಂದ ಕಾಣುವುದಕ್ಕೆ ಆಗದೆ ಇರುವುದರಿಂದ ನಾವು ಕನ್ನಡಿಯ ಸಹಾಯದಿಂದ ನಮ್ಮ ಮುಖವನ್ನು ನೋಡುತ್ತೇವೋ, ಅದೇ ರೀತಿ ನಮ್ಮ ಆಂತರಿಕವಾದ ಮುಖವನ್ನು, ನಮ್ಮ ಒಳಗಣ ಸ್ವಭಾವವನ್ನು ನಮಗೆ ತಿಳಿದುಕೊಳ್ಳುವುದಕ್ಕೆ ಸಾಧ್ಯವಾಗದೇ ಇರುವುದರಿಂದ ಅದನ್ನು ದೇವರ ವಾಕ್ಯವೆಂಬ ಕನ್ನಡಿ ನಮಗೆ ತೋರಿಸಿಕೊಡುವಂಥದ್ದಾಗಿದೆ. ಪ್ರೈಸ್ ದಿ ಲಾರ್ಡ್. ಆದ್ದರಿಂದ ದೇವರ ವಾಕ್ಯ ನಾವು ಓದುವಾಗ ಆ ವಾಕ್ಯ ನಾವು ಯಾರು ಎಂಬುದನ್ನು ನಮಗೆ ತಿಳಿಯಪಡಿಸುತ್ತೆ. ಅದಕ್ಕೆ ನಾನು ಹೇಳಿದ್ದು, ನಾವು ವಾಕ್ಯವನ್ನು ಓದುವಂಥದ್ದಲ್ಲ, ವಾಕ್ಯ ನಮ್ಮನ್ನು ಓದುವುದಕ್ಕೆ ನಾವು ಅನುಮತಿಸಬೇಕು. ಹಾಗೆ ವಾಕ್ಯವನ್ನು ನಾವು ಓದುವಾಗ ನಾವು ಯಾರು ಎಂಬುದು ನಮಗೆ ಅರ್ಥ ಆಗ್ತದೆ, ದೇವರು ಯಾರು ಎಂಬುದು ನಮಗೆ ಅರ್ಥವಾಗ್ತದೆ. ನಾನು ಹೇಳಿದೆ, ದೇವರನ್ನು ನಾವು ಅರಿಯಬೇಕು. ದೇವರನ್ನು ಅರಿಯುವುದಕ್ಕೆ ಮೊದಲನೆಯ ಮುಖಾಂತರ ಅಥವಾ ಮೊದಲನೇ ದಾರಿ ವಾಕ್ಯವನ್ನು ಓದುವಂಥದ್ದು. ವಾಕ್ಯದ ಮೂಲಕ ನಮಗೆ ದೇವರನ್ನು ಅರಿಯುವುದಕ್ಕೆ ಸಾಧ್ಯ. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಹಳೆ ಒಡಂಬಡಿಕೆಯಲ್ಲಿ ಭಕ್ತನಾದ ಯೋಬನು ಎಂಬ ಒಬ್ಬ ಮನುಷ್ಯನಿದ್ದ. ಹಳೆ ಒಡಂಬಡಿಕೆಯಲ್ಲಿ ಅತಿ ಪುರಾತನ ಭಕ್ತನು ಯೋಬನು. ಆದಿಕಾಂಡ ಪುಸ್ತಕ ಮೋಶೆ ಬರೆದನು. ಮೋಶೆ ಹುಟ್ಟುವುದಕ್ಕಿಂತ ಮುಂಚೆ ಇದ್ದಂತಹ 100 ವರ್ಷಗಳ ಹಿಂದೆ ಇದ್ದಂತಹ ಒಬ್ಬ ಭಕ್ತನಾಗಿದ್ದನು ಯೋಬನು. ವಾಸ್ತವಿಕವಾಗಿ ಬೈಬಲ್ ಅದರ ಕಾಲಕ್ರಮಾನುಸಾರವಾಗಿ ನೀವು ಒಗ್ಗಟ್ಟು ಮಾಡುವುದಾದರೆ ಯೋಬನ ಗ್ರಂಥ ಪ್ರಥಮವಾಗಿ ಬರಬೇಕಿತ್ತು. ಯಾಕೆಂದರೆ ಯೋಬನು ಪುರಾತನ ಭಕ್ತ, ಅಬ್ರಹಾಮನಿಗಿಂತ ಮುಂಚೆ ಇದ್ದಂತಹ ಭಕ್ತ. ಈ ಯೋಬನ ಕುರಿತಾಗಿ ನಾವು ಯೋಬನ ಗ್ರಂಥದಲ್ಲಿ ನೀತಿವಂತನು, ದೇವರೊಟ್ಟಿಗೆ ನಡೆದವನು, ಭಕ್ತನು, ನಿಷ್ಕಳಂಕನು ಆದಂತಹ ಆ ಒಬ್ಬ ಮನುಷ್ಯನ ಚರಿತ್ರೆಯೊಂದಿಗೆ ಬೈಬಲ್ ಆರಂಭಿಸುವುದು ಬಹಳ ಸಂತಸದ ಸಂಗತಿಯಾಗಿದೆ. ನಾನು ಯೋಬನ ಬಗ್ಗೆ ಯಾಕೆ ಹೇಳಿದೆನೆಂಬುದಾಗಿ ಹೇಳಿದರೆ, ಲೋಕ ಚರಿತ್ರೆಯಲ್ಲಿ ಯೋಬನಷ್ಟು, ಯೇಸು ಸ್ವಾಮಿ ಬಿಟ್ಟರೆ ಯೋಬನಷ್ಟು ಕಷ್ಟಗಳ ಮೂಲಕ, ಹಿಂಸೆಯ ಮೂಲಕ, ಪ್ರತಿಕೂಲಗಳ ಮೂಲಕ ಹಾದು ಹೋದಂಥ ಒಬ್ಬ ಭಕ್ತನಿಲ್ಲ. ಈ ಯೋಬನು ಅನೇಕ ಸಮಸ್ಯೆಗಳನ್ನು ದಾಟಿ ಬಂದನು. ಕೊನೆಗೆ ಯೋಬನ ಗ್ರಂಥ 42ನೇ ಅಧ್ಯಾಯಕ್ಕೆ ಬರುವಾಗ
ಅದರ 4ನೇ ವಾಕ್ಯದಲ್ಲಿ ಯೋಬನು ಹೇಳುತ್ತಿದ್ದಾನೆ, ನಾನು ನಿನ್ನ ಕುರಿತಾಗಿ ಅನೇಕ ಸಂಗತಿಗಳನ್ನು ಕೇಳಿದ್ದೆ, ಈಗ ನನ್ನ ಕಣ್ಣುಗಳಿಂದ ನಿನ್ನನ್ನು ನಾನು ಕಂಡಿದ್ದೇನೆ. ಅಂದರೆ ಯೋಬನ ಜೀವಿತದಲ್ಲಿ ಅನೇಕ ಸಮಸ್ಯೆಗಳು ಬಂದಾಗ ಆತನು ಆ ಸಮಸ್ಯೆಗಳನ್ನು ಎದುರಿಸಿದ್ದು, ಆ ಸಮಸ್ಯೆಯಲ್ಲಿ ಆತನು ಬಲವಾಗಿ ನಿಂತದ್ದು, ಆತನು ದೇವರ ಕುರಿತಾಗಿ ಅನೇಕ ಸಂಗತಿ ಕೇಳಿದ್ದರಿಂದ. ಆತನು ದೇವರನ್ನ ನೋಡಿರಲಿಲ್ಲ. ಈ ಸಮಸ್ಯೆಗಳು ತನಗೆ ಬಂದಾಗ ಆತನು ದೇವರನ್ನ ಕೇಳಿದ್ದನು. ಆ ಕೇಳಿದ ಅರಿವಿನಿಂದ ತಾನು ಹಿಂಸೆಗಳನ್ನು, ಪ್ರತಿಕೂಲಗಳನ್ನು ಜಯಿಸಿದನು. ಆದರೆ ಈ ಹಿಂಸೆಗಳನ್ನು, ಪ್ರತಿಕೂಲಗಳನ್ನು ತಾನು ಜಯಿಸಿದಾಗ ಯೋಬನು ಹೇಳ್ತಿದ್ದಾನೆ, ನಾನು ಕೇಳಿದ್ದು ಮಾತ್ರವಲ್ಲ, ಈಗ ನನ್ನ ಸ್ವಂತ ಕಣ್ಣುಗಳು ನಿನ್ನನ್ನು ಕಂಡವು. ಪ್ರೈಸ್ ದಿ ಲಾರ್ಡ್. ನಾನು ನಿಮಗೆ ಹೇಳುತ್ತೇನೆ, ನಮ್ಮ ಕ್ರೈಸ್ತ ಜೀವಿತದಲ್ಲಿ ಅನೇಕ ಹಿಂಸೆಗಳು, ಹೋರಾಟಗಳು, ಪ್ರತಿಕೂಲಗಳು ನಮಗೆ ಬರುವುದು ಯಾಕೆ? ಕೇಳಿದ ದೇವರನ್ನ ನೋಡುವುದಕ್ಕಾಗಿ ದೇವರು ಈ ಪ್ರತಿಕೂಲಗಳ ಮೂಲಕ ನಮ್ಮನ್ನು ಹಾದುಗೊಳಿಸ್ತಾನೆ. ಎಷ್ಟು ಮಂದಿಗೆ ದೇವರನ್ನ ನೋಡಬೇಕೆಂಬುದಾಗಿ ಬಯಕೆ ಇದೆ? ನಮಗೆಲ್ಲರಿಗೂ ಇರ್ತಕ್ಕಂಥ ಬಯಕೆ ಆಗಿದೆ, ದೇವರನ್ನು ನೋಡಬೇಕು. ದೇವರನ್ನು ನೋಡುವುದೇ ಅತಿ ದೊಡ್ಡ ನಮ್ಮ ಬಯಕೆ. ದೇವರನ್ನು ನೋಡುವುದಕ್ಕಿಂತ ಮಿಗಿಲಾದ ಬಯಕೆ ನನಗಿಲ್ಲ. ನನ್ನ ಬಯಕೆ ದೇವರನ್ನ ನೋಡಬೇಕೆಂಬುದಾಗಿದೆ. ನಾವು ಕೇಳಿದ, ಆಡಿದ, ಇತರರಿಂದ ಕೇಳಿಸಿಕೊಂಡ, ನಾವು ಹೇಳುವ ಈ ದೇವರನ್ನ ನಮ್ಮ ಭಾಗ್ಯವಾದ ಕಣ್ಣುಗಳಿಂದ ಕಾಣುವುದೇ ನಮ್ಮ ಜೀವಿತದಲ್ಲಿ ಅತಿ ದೊಡ್ಡ ಭಾಗ್ಯವಾಗಿದೆ. ಪ್ರೈಸ್ ದಿ ಲಾರ್ಡ್. ಆ ಭಾಗ್ಯ ಯೋಬನಿಗೆ ಸಿಕ್ಕಿತು ಯಾವಾಗ? ತಾನು ಅನೇಕ ಸಮಸ್ಯೆಗಳ ಮೂಲಕ ಹಾದು ಹೋದಾಗ ಕೇಳಿದ ಆ ದೇವರನ್ನ ಆತನು ಕೊನೆ ತನಕ ಬಿಗಿಯಾಗಿ ಹಿಡಿದಾಗ, ಆ ಶೋಧನೆಗಳನ್ನು ಜಯಿಸಿದಾಗ, ಯಾರ ಕುರಿತು ತಾನು ಕೇಳಿದ್ದನೋ ಆ ದೇವರನ್ನ ತನ್ನ ಸ್ವಂತ ಕಣ್ಣುಗಳಿಂದ ನೋಡುವಂತಹ ಭಾಗ್ಯ ಯೋಬನಿಗುಂಟಾಯಿತು. ಆದ್ದರಿಂದ ನಾನು ಹೇಳುತ್ತಾ ಬಂದದ್ದು, ನಮಗೆ ದೇವರನ್ನು ತಿಳಿಯುವುದಕ್ಕೆ ಅನೇಕ ಮಾರ್ಗಗಳಿದೆ. ಅದರಲ್ಲಿ ಪ್ರಾಮುಖ್ಯವಾದ ಒಂದು ಮಾರ್ಗವಾಗಿದೆ ಬೈಬಲಿನ ಮೂಲಕ, ವಾಕ್ಯದ ಮೂಲಕ ನಾವು ದೇವರನ್ನ ಕಂಡುಕೊಳ್ಳುವಂಥದ್ದು. ಎರಡನೇದಾಗಿ ನಾವು ಓದಿದ 34ನೇ ಕೀರ್ತನೆ 8ನೇ ವಾಕ್ಯದಲ್ಲಿ, ಯೆಹೋವನು ಸರ್ವೋತ್ತಮನೆಂದು ಅನುಭವದಿಂದ ಸವಿದು ತಿಳಿದಿರಿ. ಅಂದರೆ ಅನುಭವಗಳ ಮೂಲಕ ನಾವು ದೇವರನ್ನು ತಿಳಿಯಬೇಕು. ಇಂಗ್ಲಿಷ್ ಭಾಷೆಯಲ್ಲಿ ತಿಳಿಯುವುದಕ್ಕೆ ಫೋರ್ ಟೇಸ್ಟ್, ಮುಂಚಿತವಾಗಿ ತಿಳಿಯುವುದು ಎಂಬಂತಹ ಒಂದು ಪದ ಪ್ರಯೋಗವಿದೆ. ಪ್ರತ್ಯೇಕವಾಗಿ ಬೈಬಲಿನ ಹೊಸ ಒಡಂಬಡಿಕೆಯಲ್ಲಿ 4 ಸ್ಥಳಗಳಲ್ಲಿ ನಾವು ಫೋರ್ ಟೇಸ್ಟ್ ಮಾಡಬೇಕು, ಅಂದರೆ ಮುಂಚಿತವಾಗಿ ತಿಳಿಯಬೇಕೆಂಬುದಾಗಿ. ಆ ವಾಕ್ಯಗಳು ನಾವು 2 ಕೊರಿಂಥ್ಯ ಪತ್ರಿಕೆ 1ನೇ ಅಧ್ಯಾಯದ 22ನೇ ವಾಕ್ಯ, ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯದ 23ನೇ ವಾಕ್ಯ, 2 ಕೊರಿಂಥ್ಯ ಪತ್ರಿಕೆ 5:5, ಎಫೆಸ ಪತ್ರಿಕೆ 1:14. ಈ 5 ಭಾಗಗಳನ್ನು ನಾವು ಕಲಿಯುವುದಾದರೆ ಅಲ್ಲಿ ಪವಿತ್ರಾತ್ಮನ ಕುರಿತಾಗಿ ನಾವು ಓದುತ್ತೇವೆ. ಪವಿತ್ರಾತ್ಮನನ್ನ ನಮಗೆ ಸಂಚಕಾರವಾಗಿ ಕೊಟ್ಟಿದ್ದಾನೆ ಎಂಬುದಾಗಿ. ಸಂಚಕಾರ ಎಂಬುದಕ್ಕೆ ಅಲ್ಲಿ ಉಪಯೋಗಿಸಿದ ಇಂಗ್ಲಿಷ್ ಭಾಷಾಂತರ ಫೋರ್ ಟೇಸ್ಟ್. ಅಂದರೆ ಫೋರ್ ಟೇಸ್ಟ್ ಎಂಬುದಕ್ಕೆ ಟೇಸ್ಟ್ ಬಿಫೋರ್ ಹೆಡ್ ಅಥವಾ ಟೇಸ್ಟ್ ಬಿಫೋರ್ ಫುಲ್ ಪೊಸೆಷನ್. ಅಂದರೆ ನಾವು ತಿನ್ನುವುದಕ್ಕಿಂತ ಮುಂಚೆ, ಅಂದರೆ ಪೂರ್ತಿಯಾಗಿ ಅನುಭವಿಸುವುದಕ್ಕಿಂತ ಮುಂಚಿತವಾಗಿ ನಾವು ರುಚಿ ನೋಡುವುದಕ್ಕೆ ಫೋರ್ ಟೇಸ್ಟ್ ಎಂಬುದಾಗಿ ನಾವು ಓದುತ್ತೇವೆ. ನಾನು ಹೇಳಿದಂತಹ ಈ 4 ಭಾಗಗಳಲ್ಲಿ ಪವಿತ್ರಾತ್ಮನನ್ನ ನಮಗೆ ಕೊಟ್ಟಿರುವಂಥದ್ದು ಒಂದು ಫೋರ್ ಟೇಸ್ಟ್ ಆಗಿ. ಅಂದರೆ ನಾವೆಲ್ಲರೂ ಪರಲೋಕ ರಾಜ್ಯಕ್ಕೆ ಹೋಗಲಿಕ್ಕೆ ಬಂದಿರತಕ್ಕಂಥವರು. ಪರಲೋಕ ರಾಜ್ಯವನ್ನು ನಾವು ಹೋಗಿ ಅನುಭವಿಸುತ್ತೇವೆ. ಆ ಪರಲೋಕ ರಾಜ್ಯವನ್ನು ನಾವು ಹೋಗಿ ಅನುಭವಿಸುವುದಕ್ಕಿಂತ ಮುಂಚೆ ಈ ಭೂಮಿಯಲ್ಲಿ ನಮಗೆ ಪರಲೋಕ ರಾಜ್ಯವನ್ನು ಮುಂಚಿತವಾಗಿ ಫೋರ್ ಟೇಸ್ಟ್ ಮಾಡಬಹುದು. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ನಿಮ್ಮ ಮುಖ ನೋಡುವಾಗ ನನಗೆ ಗೊತ್ತಾಗ್ತಾ ಇದೆ, ನೀವೆಲ್ಲರೂ ಸತ್ತ ಮೇಲೆ ಪರಲೋಕಕ್ಕೆ ಹೋಗಲಿಕ್ಕೆ ಸಿದ್ಧತೆ ಮಾಡಿಕೊಂಡವರು. ಆದರೆ ನನ್ನ ಬಯಕೆ ಸತ್ತ ಮೇಲೆ ಪರಲೋಕಕ್ಕೆ ಹೋಗುವುದಕ್ಕಿಂತ ಭೂಮಿಯಲ್ಲಿ ಇರುವಾಗಲೇ ಪರಲೋಕವನ್ನು ಅನುಭವಿಸಬೇಕು ಎಂಬುದಾಗಿ. ಪ್ರೈಸ್ ದಿ ಲಾರ್ಡ್. ಮೋಶೆ ಧರ್ಮೋಪದೇಶ ಕಾಂಡ ಪುಸ್ತಕ 11ನೇ ಅಧ್ಯಾಯದಲ್ಲಿ ಹೇಳುವಂತಹ ಒಂದು ಪದವಿದೆ. ಏನು, ಆತನು ಈ ರೀತಿ ಹೇಳುತ್ತಿದ್ದಾನೆ, ಭೂಮಿಯ ಮೇಲೆ ಪರಲೋಕದ ದಿನಗಳು ಎಂಬುದಾಗಿ. ಭೂಮಿಯ ಮೇಲೆ ಪರಲೋಕದ ದಿನಗಳು. ನಾವು ದೇವರೊಟ್ಟಿಗೆ ಭಕ್ತರಾಗಿ ಜೀವಿಸುವುದಾದರೆ ನಾವು ಪರಲೋಕಕ್ಕೆ ಹೋಗಿ ಪರಲೋಕ ಅನುಭವಿಸುವುದಕ್ಕಿಂತ ಭೂಮಿಯಲ್ಲಿ ನಮ್ಮ ಜೀವನ ಪರಲೋಕದ ದಿನಗಳಾಗಿ ಮಾರ್ಪಡಿಸುವುದಕ್ಕೆ ಸಾಧ್ಯ. ಪ್ರೈಸ್ ದಿ ಲಾರ್ಡ್. ಅನೇಕರ ಜೀವಿತ ಕೇವಲ ಪರಲೋಕಕ್ಕೆ ಹೋಗಿ ಪರಲೋಕವನ್ನು ನೋಡುವುದಕ್ಕಾಗಿ ಮಾತ್ರ ಮೀಸಲಿಟ್ಟಿದ್ದಾರೆ. ಆದರೆ
ಪವಿತ್ರ ಬೈಬಲ್ ಹೇಳ್ತಾ ಇದೆ, ನೀವು ದೇವರೊಟ್ಟಿಗೆ ನಡೆಯುವರಾದರೆ ನಿಮ್ಮ ಭೂಮಿಯ ಜೀವಿತ ಪರಲೋಕವಾಗಿ ದೇವರು ಮಾರ್ಪಡಿಸ್ತಾನೆ. ಪ್ರೈಸ್ ದ ಲಾರ್ಡ್. ನಿಮ್ಮ ಮನೆ ಒಂದು ಪರಲೋಕ ಮಾಡಲಿಕ್ಕೆ ಸಾಧ್ಯ. ಇವತ್ತು ಅನೇಕರ ಮನೆ ನರಕದ ಹಾಗೆ. ಅನೇಕ ಸ್ತ್ರೀಯರು ನನ್ನೊಟ್ಟಿಗೆ ಹೇಳಿದ್ದಾರೆ, ಅಯ್ಯೋ ನನ್ನ ಮನೆ ನರಕ, ಈ ನರಕದಲ್ಲಿ ಇದ್ದು ನನಗೆ ಸಾಕಾಯಿತು. ಅಂದ್ರೆ ಅವರಿಗೆ ಮನೆ ಒಂದು ನರಕ. ನಾನು ಹೇಳುತ್ತೇನೆ, ಮನೆ ನರಕ ಇದ್ದರೆ ಮನೆ ಸ್ವರ್ಗ ಮಾಡಲಿಕ್ಕೆ ಸಾಧ್ಯ. ನಾವು ದೇವರೊಟ್ಟಿಗೆ ಜೀವಿಸುವರಾದರೆ, ಅಭಿಷೇಕವುಳ್ಳವರಾಗಿ ನಾವು ಬದುಕುವುದಾದರೆ, ನಮ್ಮ ಮನೆಯನ್ನ ನಮಗೆ ಈ ಭೂಮಿಯ ಪರಲೋಕವಾಗಿ ಮಾಡಲಿಕ್ಕೆ ಸಾಧ್ಯ. ಪರಲೋಕ ಅಂದ್ರೆ ಏನು? ಪರಲೋಕ ಅಂದ್ರೆ ದೇವರಿರುವ ಸ್ಥಳ. ನರಕದಲ್ಲಿ ದೇವರಿದ್ದರೆ ನರಕವು ಪರಲೋಕ ಆಗ್ತದೆ. ಯಾಕಂದ್ರೆ ದೇವರು ಎಲ್ಲಿದ್ದಾನೋ ಅಲ್ಲೇ ಪರಲೋಕ. ನಾವು ಪ್ರಕಟಣೆ ಪುಸ್ತಕ 21, 22 ಅಧ್ಯಾಯಗಳನ್ನು ಕಲಿಯುವಾಗ ಅಲ್ಲಿ ಬೆಳಕಿಲ್ಲ, ದೇವರೇ ಅವರಿಗೆ ಬೆಳಕಾಗಿದ್ದಾನೆ. ಅಂದ್ರೆ ಆ ಭಾಗ ನಾವು ಸರಿಯಾಗಿ ಕಲಿಯೋದಾದ್ರೆ, ಪರಲೋಕ ಅಂದ್ರೆ ಚಿನ್ನದ ಬೀದಿ, ಏನು 12 ಮುತ್ತು ರತ್ನಗಳಿಂದ ಕಟ್ಟಲ್ಪಟ್ಟ ಒಂದು 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 ಪಟ್ಟಣ ಎಂಬುದಾಗಿ ಎಲ್ಲ ಅಲ್ಲಿ ವಿವರಣೆ ಇದ್ದರೂ ಸಹ, ಅದಕ್ಕಿಂತ ಎಲ್ಲ ಮುಖ್ಯ ಪರಲೋಕವನ್ನು ಪರಲೋಕವಾಗಿ ಮಾಡುವಂಥದ್ದು ದೇವರು ಪರಲೋಕದಲ್ಲಿದ್ದಾನೆ. ಅದನ್ನು ನಾವು ಪರಲೋಕ ಅಂತ ಕರೀತೇವೆ. ನರಕದಲ್ಲೂ ದೇವರು ಬಂದ್ರೆ ನರಕವೂ ಪರಲೋಕ ಆಗ್ತದೆ. ಹಾಗಾದ್ರೆ ನಮ್ಮ ಮನೆ ಪರಲೋಕ ಆಗಬೇಕಾದ್ರೆ ನಮ್ಮ ಮನೆಯಲ್ಲಿ ದೇವರಿದ್ದರೆ ನಮ್ಮ ಮನೆ ಪರಲೋಕ ಆಗ್ತದೆ. ನಾನು ನಿಮಗೆ ಹೇಳುತ್ತೇನೆ, ನಿಮ್ಮ ಮನೆ ನರಕವಾದರೆ ಆ ನರಕವನ್ನ ಪರಲೋಕ ಮಾಡಲಿಕ್ಕೆ ನಿಮ್ಮ ಮನೆಗೆ ದೇವರು ಬಂದರೆ ಅದು ಪರಲೋಕವಾಗ್ತದೆ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಅಂದ್ರೆ ಪರಲೋಕದ ಆ ಅನುಭವ ಭೂಮಿಯಲ್ಲಿ ನಾವು ಅನುಭವಿಸಬೇಕು, ಅದನ್ನ ಫೋರ್ಟೇಸ್ಟ್ ಮಾಡಬೇಕು. ಅದಕ್ಕಾಗಿ ದೇವರು ನಮ್ಮನ್ನು ಕರೆದಿದ್ದಾನೆ. ಫೋರ್ಟೇಸ್ಟ್ ಅಂದರೆ ಮುಂಚಿತವಾಗಿ ನಾವು ತಿಳಿಯುವಂಥದ್ದು. ಯಾಕೆ ಪವಿತ್ರಾತ್ಮನನ್ನ ಸಂಚಕಾರವಾಗಿ ನಮಗೆ ಕೊಟ್ಟಿದ್ದಾನೆ? ಪರಲೋಕವನ್ನ ಮುಂಚಿತವಾಗಿ ನಾವು ತಿಳಿಯುವುದಕ್ಕಾಗಿ. ದೇವರು ನಮಗೆ ಸ್ವಸ್ಥತೆ, ರೋಗ ಸೌಖ್ಯ ಕೊಡುವುದು ಯಾಕೆ? ಪರಲೋಕವನ್ನು ನಾವು ಮುಂಚಿತವಾಗಿ ಅನುಭವಿಸುವುದಕ್ಕಾಗಿ. ಈ ಭೂಮಿಯಲ್ಲಿ ನಮಗೆ ಪರಲೋಕವನ್ನ ಮುಂಚಿತವಾಗಿ ಅನುಭವಿಸಬಹುದು. ನಾನು ಸಣ್ಣ ಪ್ರಾಯದಲ್ಲಿ ಸ್ಕೂಲ್ ಬಿಟ್ಟು ಬರುವಾಗ ಕೆಲವೊಮ್ಮೆ ನಮ್ಮ ಅಮ್ಮ ಒಳ್ಳೆ ಪಾಯಸ ಮಾಡಿ ಕೊಡ್ತಾ ಇದ್ರು. ನಾವು ಸ್ಕೂಲ್ನಿಂದ ಬರುವಾಗಲೇ ಪಾಯಸದ ಸ್ಮೆಲ್ ನಮ್ಮ ಮೂಗಿಗೆ ಬಡಿಯುತ್ತದೆ. ನಾವು ಓಡಿ ಮನೆಗೆ ಬರುವಾಗ ಅಮ್ಮ ನಮ್ಮನ್ನು ಕರೆದು ಬಿಟ್ಟು ಪಾಯಸ ಅಲ್ಲಾಡಿಸಿರುವಾಗ ಆ ಸೌಟಿನಿಂದ ಪಾಯಸದ ಒಂದು ಬೊಟ್ಟನ್ನು ನಮ್ಮ ಕೈಗೆ ಹಿಂಗೆ ಇಡ್ತಾರೆ. ಆಮೇಲೆ ಹೇಳ್ತಾರೆ, ಟೇಸ್ಟ್ ಮಾಡಿ ನೋಡು ಅಂತ, ಏನಾದರೂ ಕಡಿಮೆ ಇದೆಯಾ ಅಂತ. ಆವಾಗ ನಾವು ಆ ಪಾಯಸವನ್ನು ನಕ್ತೇವೆ. ನಮ್ಮ ಅಂಗೈಯಲ್ಲಿ ಬಿದ್ದಂತಗ 1-2 ಬೊಟ್ಟು ಪಾಯಸವನ್ನು ನಾವು ಹೀಗೆ ನಾಲಿಗೆಯಿಂದ ನಕ್ಕುವಾಗ ಉಂಟಾಗುವ ಟೇಸ್ಟ್ ಇವತ್ತು ನನ್ನ ನಾಲಿಗೆಯಿಂದ ಹೋಗಲಿಲ್ಲ. ಆಮೇಲೆ ನನ್ನ ಹೆಂಡತಿಯವರು ಎಷ್ಟೋ ಸಾರಿ ಪಾಯಸ ಮಾಡಿಕೊಟ್ಟಿದ್ದಾರೆ, ನಾನು ಎಷ್ಟೋ ಸಾರಿ ಪಾಯಸ ಮಾಡಿದ್ದೇನೆ. ವಿಶೇಷ ಸಮಾರಂಭಗಳಿಗೆ ಹೋಗುವಾಗ ಎಷ್ಟೋ ಪಾಯಸ ಕುಡಿದಿದ್ದೇನೆ. ಆದರೆ ಅವತ್ತು ನನ್ನ ತಾಯಿ ಕೊಟ್ಟಂತಗ ಆ ಪಾಯಸದ ಆ ಮೊದಲ ಬೊಟ್ಟಿನ ಟೇಸ್ಟ್ ಇವತ್ತು ಸಹ ಬಾಯಿಂದ ಹೋಗಿಲ್ಲ. ಕಾರಣ ಏನಂತಂದ್ರೆ, ಅದು ಬಹಳ ದಾರಿದ್ರ್ಯದ ಇಲ್ಲದ ಅನುಭವದಲ್ಲಿ ನಾವು ರುಚಿಸಿದ್ದು. ಆ ರುಚಿ ಇವತ್ತು ನಮ್ಮ ನಾಲಿಗೆಯಲ್ಲಿದೆ. ನಾನು ಹೇಳ್ತಾ ಬಂದದೇನೆಂದ್ರೆ, ನಾವು ಪಾಯಸ ಇನ್ನೂ ಕುಡಿದಿಲ್ಲ, ಪಾಯಸದ ಒಂದು ಬೊಟ್ಟನ್ನು ನಾವು ರುಚಿಸಿ ನೋಡಿದೆ, ಅದಕ್ಕೆ ಫೋರ್ಟೇಸ್ಟ್ ಎಂಬುದಾಗಿ ಹೇಳ್ತೇವೆ. ಅಂದರೆ ನಾವಿನ್ನೂ ಪರಲೋಕಕ್ಕೆ ಹೋಗಿಲ್ಲ, ಆದರೆ ಆ ಪರಲೋಕವನ್ನು ನಮಗೆ ಈ ಭೂಮಿಯಲ್ಲಿ ಸ್ವಲ್ಪ ಸ್ವಲ್ಪವಾಗಿ ಅನುಭವಿಸುವುದಕ್ಕೆ ದೇವರು ಸಹಾಯ ಮಾಡಿದ್ದಾನೆ. ಅದಕ್ಕೆ ಪವಿತ್ರಾತ್ಮನ ದೇವರು ನಮಗೆ ಕೊಟ್ಟಿದ್ದಾನೆ. ಪ್ರೈಸ್ ದ ಲಾರ್ಡ್. ಅದಕ್ಕೆ ಸಂಚಕಾರ ಎಂಬುದಕ್ಕೆ ಫೋರ್ಟೇಸ್ಟ್ ಎಂಬುದಾಗಿ ಪವಿತ್ರಾತ್ಮನ ನಮಗೆ ಕೊಟ್ಟಿರುವುದು ಯಾಕೆ? ಈ ಭೂಮಿಯಲ್ಲಿ ನಮ್ಮನ್ನ ಪರಲೋಕ ಸಮಾನವಾದ ಜೀವಿತಕ್ಕೆ ನಡೆಸುವುದಕ್ಕೆ, ನಮ್ಮ ಕುಟುಂಬವನ್ನ ಪರಲೋಕ ಸಮಾನವಾದ ಅನುಭವಕ್ಕೆ ಮಾರ್ಪಡಿಸುವುದಕ್ಕೆ ದೇವರ ಪವಿತ್ರಾತ್ಮನನ್ನ ಸಂಚಕಾರವಾಗಿ ನಮ್ಮ ಹೃದಯಗಳಲ್ಲಿ ದೇವರು ಕೊಟ್ಟಿದ್ದಾನೆ. ಆ ಪವಿತ್ರಾತ್ಮನ ದಾನ ಅನುಭವಿಸುತ್ತಿರುವವರು ಕೈಗಳನ್ನೆತ್ತಿ ದೇವರಿಗೆ ಸ್ತೋತ್ರ ಹೇಳೋಣ. ಪ್ರೈಸ್ ದ ಲಾರ್ಡ್. ನೀವಿವತ್ತು ಪವಿತ್ರಾತ್ಮನ ಆ ಅನುಭವ, ಪವಿತ್ರಾತ್ಮನ ಸಾನ್ನಿಧ್ಯ, ಪವಿತ್ರಾತ್ಮನಿಂದ ತುಂಬಲ್ಪಡದೆ ಇರುವುದಾದರೆ ನೀವು ಪ್ರಾರ್ಥನೆ ಮಾಡಬೇಕು. ಕರ್ತನೇ, ನೀನು ನನ್ನನ್ನು ನಿನ್ನ ಆತ್ಮನಿಂದ ತುಂಬಿಸು, ಆ ಅಭಿಷೇಕ ನನಗೆ ಕೊಡು. ಯಾಕಂದರೆ ಆ ಪರಲೋಕದ ಅನುಭವ ನಾನು ಈ ಭೂಮಿಯಲ್ಲಿ ಅನುಭವಿಸಿ ಜೀವಿಸುವಂತೆ ಕೃಪೆ ಮಾಡು ಎಂಬುದಾಗಿ ಪ್ರಾರ್ಥಿಸುವುದಾದರೆ ಖಂಡಿತವಾಗಿಯೂ ಪವಿತ್ರಾತ್ಮನೆಂಬ ಸಂಚಕಾರ ನಮಗೆ ಕೊಟ್ಟು ನಮ್ಮನ್ನು ಈ ಭೂಮಿಯ ಜೀವಿತ ಸಂತುಷ್ಟಕರವಾಗಿ ಮಾಡುವುದಕ್ಕೆ ಆಗಿ ಕರ್ತನು ಸಹಾಯ ಮಾಡುತ್ತಾನೆ. ಯೆಹೋವನು ಸರ್ವೋತ್ತಮನೆಂದು ಅನುಭವದಿಂದ ನಾವು ರುಚಿಸಿ ತಿಳಿಯಬೇಕು. ಪ್ರೈಸ್ ದ ಲಾರ್ಡ್.
ನಾನು ಹೋಶಾಯನ ಗ್ರಂಥ 6ನೇ ಅಧ್ಯಾಯದ 3ನೇ ವಾಕ್ಯದಲ್ಲಿ ಒಂದು ವಾಕ್ಯವನ್ನು ಕಂಡುಕೊಂಡೆ. ಆ ವಾಕ್ಯ ಈ ರೀತಿಯಾಗಿದೆ. ಹೋಶಾಯನ ಗ್ರಂಥ 6ನೇ ಅಧ್ಯಾಯದ 3ನೇ ವಾಕ್ಯ. ಯೆಹೋವನನ್ನ ನಾವು ತಿಳಿಯಬೇಕಾದರೆ ಪ್ರವಾದಿ ಹೇಳ್ತಿದ್ದಾನೆ, ನಾವು ಆತನನ್ನ ಹುಡುಕಿ ತಿಳಿದುಕೊಳ್ಳಬೇಕು. ಈ ರೀತಿ ಇದೆ 6ನೇ ಅಧ್ಯಾಯದ 3ನೇ ವಾಕ್ಯ. ಯೆಹೋವನನ್ನು ತಿಳಿದುಕೊಳ್ಳೋಣ, ಹುಡುಕಿ ಹುಡುಕಿ ತಿಳಿದುಕೊಳ್ಳೋಣ. ಆತನ ಆಗಮನವು ಉದಯದಂತೆ ನಿಶ್ಚಯ. ಆತನು ಮುಂಗಾರಿನಂತೆಯೂ ಭೂಮಿಯನ್ನು ತಂಪು ಮಾಡುವ ಹಿಂಗಾರಿನಂತೆಯೂ ನಮಗೆ ಸಿಕ್ಕುವನು. ಇಂಗ್ಲಿಷ್ ಭಾಷೆಯಲ್ಲಿ ಲೆಟ್ ಅಸ್ ಪ್ರೆಸ್ ಆನ್ ಟು ನೋ ದ ಲಾರ್ಡ್, ಹಿಸ್ ಗೋಯಿಂಗ್ ಔಟ್ ಈಸ್ ಶೂರ್ ಹ್ಯಾಸ್ ದ ಡೌನ್. ಲೆಟ್ ಅಸ್ ಪ್ರೆಸ್ ಆನ್ ಟು ನೋ. ದೇವರನ್ನ ತಿಳಿಯುವುದಕ್ಕೆ ನಾವು ಪ್ರೆಸ್ ಆನ್ ಮಾಡಬೇಕು, ನಾವು ಅದಕ್ಕೆ ಪ್ರಯತ್ನ ಪಡಬೇಕು. ಎಲ್ಲಿ ತನಕ ದೇವರು ನಮಗೆ ಸಿಗುತ್ತಾನೋ ಅಲ್ಲಿ ತನಕ ದೇವರನ್ನ ಹುಡುಕುವುದಕ್ಕಾಗಿ ನಾವು ಪ್ರಯತ್ನ ಪಡಬೇಕು. ಯಾರಿಗೆ ದೇವರು ತಿಳಿಯಲ್ಪಡುತ್ತಾನೆ? ದೇವರನ್ನು ಹುಡುಕುವವರಿಗೆ ದೇವರು ತಿಳಿಯಲ್ಪಡುತ್ತಾನೆ. ಪ್ರೈಸ್ ದಿ ಲಾರ್ಡ್. ಪ್ರವಾದಿ ಹೇಳ್ತಾ ಇದ್ದಾನೆ, ದೇವರನ್ನ ತಿಳಿಯುವುದಕ್ಕಾಗಿ ಒಂದು ಪ್ರಯತ್ನ ನಾವು ಮಾಡಬೇಕು. ದೇವರು ನನಗೆ ಸಿಗುವ ತನಕ, ದೇವರನ್ನು ನಾನು ಸಂಪೂರ್ಣವಾಗಿ ಅರಿಯುವ ತನಕ ನಾನು ದೇವರನ್ನು ಹುಡುಕುತ್ತೇನೆ. ಪ್ರೈಸ್ ದಿ ಲಾರ್ಡ್. ನಾನು ನಿಮಗೆ ಹೇಳುತ್ತೇನೆ, ನೀವು ಎಲ್ಲಕ್ಕಿಂತಲೂ ಮಿಗಿಲಾಗಿ ನಿಮ್ಮ ಜೀವನದಲ್ಲಿ ದೇವರನ್ನು ಹುಡುಕುವುದಕ್ಕಾಗಿ ಬಯಸುವುದಾದರೆ ದೇವರು ನಿಮ್ಮನ್ನು ಹುಡುಕಿಕೊಂಡು ಬರುವಾತನಾಗಿದ್ದಾನೆ. ಇಲ್ಲಿ ಆತನು ಹೇಳ್ತಿದ್ದಾನೆ, ನಾವು ದೇವರನ್ನ ತಿಳಿದುಕೊಳ್ಳುವುದಕ್ಕಾಗಿ ಹುಡುಕುವುದಾದರೆ ಆತನ ಆಗಮನವು ಉದಯದಂತೆ ನಿಶ್ಚಯ. ಆತನು ಮುಂಗಾರಿನಂತೆಯೂ ಭೂಮಿಯನ್ನು ತಂಪು ಮಾಡುವ ಹಿಂಗಾರಿನಂತೆಯೂ ನಮಗೆ ಸಿಗುವನು. ಹುಡುಕುವವರಿಗೆ ದೇವರು ಸಿಗುತ್ತಾನೆ. ದೇವರು ನಮಗೆ ಸಿಗದೇ ಇರಲಿಕ್ಕೆ ಕಾರಣ ನಾವು ಆತನನ್ನು ಹುಡುಕುತ್ತಾ ಇಲ್ಲ. ಪ್ರತಿ ದಿವಸ ದೇವರ ಹುಡುಕಾಟದಲ್ಲಿ ನಾವು ಇರಬೇಕು. ಪ್ರೈಸ್ ದಿ ಲಾರ್ಡ್. ವಾರಕ್ಕೆ ಒಂದು ದಿವಸ ಬಂದು ದೇವರನ್ನು ಹುಡುಕಿ ಹೋಗುವುದಲ್ಲ. ಪ್ರತಿ ದಿವಸ ನಮ್ಮ ಜೀವನದಲ್ಲಿ ದೇವರನ್ನು ಹುಡುಕುವ ಅಭ್ಯಾಸ ಇರಬೇಕು. ಹಾಗೆ ಹುಡುಕುವವರಿಗೆ ದೇವರು ಹೇಗೆ ತೋರ್ಪಡಿಸಿಕೊಳ್ಳುತ್ತಾನೆ? ಆತನು ಮುಂಗಾರಿನಂತೆಯೂ ಭೂಮಿಯನ್ನು ತಂಪು ಮಾಡುವ ಹಿಂಗಾರಿನಂತೆಯೂ ನಮಗೆ ಸಿಗುವನು. ಪ್ರೈಸ್ ದಿ ಲಾರ್ಡ್. ಮಳೆ ಇಲ್ಲದ ಭೂಮಿ ಮಳೆಗಾಗಿ ಆತುರ ಪಡುವ ಹಾಗೆ ದೇವರನ್ನು ಹುಡುಕುವಂತ ಒಂದು ಬಯಕೆ ಇದ್ದರೆ ಹೇಗೆ ಮಳೆ ಬಂದು ಭೂಮಿಯನ್ನು ತೋಯಿಸುತ್ತದೋ ಅದೇ ರೀತಿ ಹಿಂಗಾರು ಮುಂಗಾರು ಮಳೆಯಂತೆ ದೇವರು ನಮಗೆ ಬಂದು ನಮಗೆ ಸಹಾಯ ಮಾಡುವ ಆತನಾಗಿದ್ದಾನೆ. ಕೈಗಳನ್ನೆತ್ತಿ ದೇವರಿಗೆ ಸ್ತೋತ್ರ ಹೇಳೋಣ. ಪ್ರೈಸ್ ದಿ ಲಾರ್ಡ್. ದೇವರನ್ನ ತಿಳಿಯುವುದಕ್ಕಾಗಿರತಕ್ಕಂಥ ಒಂದು ಬಯಕೆ ನಮಗಿರಬೇಕು. ಅದು ಪ್ರತಿ ದಿವಸ ನಮ್ಮ ಜೀವಿತದಲ್ಲಿ ಇರಬೇಕು. ಒಂದು ದಿವಸ ದೇವರನ್ನು ತಿಳಿದರೆ ಸಾಲದು. ಪ್ರತಿ ದಿವಸ ನಮ್ಮ ಕೊನೆ ಉಸಿರಿನ ತನಕ ದೇವರೇ ನಿನ್ನನ್ನು ನಾನು ಅನುಭವದಿಂದ ನನಗೆ ತಿಳಿಯಬೇಕೆಂಬ ಬಯಕೆ ನಮಗಿದ್ದರೆ ಖಂಡಿತವಾಗಿಯೂ ದೇವರು ನಮಗೆ ತೋರ್ಪಡಿಸಿಕೊಳ್ಳುವ ಆತನಾಗಿದ್ದಾನೆ. ಪೇತ್ರನ 2ನೇ ಪತ್ರಿಕೆಯಲ್ಲಿ 1ನೇ ಅಧ್ಯಾಯದ 4ನೇ ವಚನದಲ್ಲಿ ಪೇತ್ರ ಹೇಳ್ತಿದ್ದಾನೆ, ಪ್ರೆಷಸ್ ಅಂಡ್ ಮ್ಯಾಗ್ನಿಫಿಸೆಂಟ್ ಪ್ರಾಮಿಸಸ್, ಅಂದರೆ ಉತ್ಕೃಷ್ಟವೂ ಅಮೂಲ್ಯವಾದ ವಾಗ್ದಾನಗಳನ್ನು ದೇವರು ನಮಗೆ ಕೊಟ್ಟಿದ್ದಾನೆ. ಉತ್ಕೃಷ್ಟವೂ ಅಮೂಲ್ಯವಾದ ವಾಗ್ದಾನಗಳನ್ನು ದೇವರು ಕೊಟ್ಟಿದ್ದಾನೆ. ಬೈಬಲ್ನಲ್ಲಿ ಅನೇಕ ಅಮೂಲ್ಯವಾದ ವಾಗ್ದಾನಗಳಿದೆ, ಉತ್ಕೃಷ್ಟವಾದ ಬೆಲೆಯುಳ್ಳ ವಾಗ್ದಾನಗಳಿದೆ. ಅದು ನಾವು ಕಂಡುಕೊಳ್ಬೇಕು. ವಾಕ್ಯ ಹುಡುಕಿದರೆ ನಮಗೆ ಆ ವಾಗ್ದಾನಗಳು ಸಿಗ್ತದೆ. ಪ್ರೈಸ್ ದಿ ಲಾರ್ಡ್. ಅನೇಕ ಸಾರಿ ನಮಗೆ ಆ ವಾಗ್ದಾನ ಸಿಗದೇ ಇರಲಿಕ್ಕೆ ಕಾರಣ ನಾವು ಹುಡುಕಾಟದಲ್ಲಿಲ್ಲ. ನಾವು ಹುಡುಕಿದರೆ ದೇವರು ನಮಗೆ ಉತ್ಕೃಷ್ಟವೂ ಅಮೂಲ್ಯವಾದ ವಾಗ್ದಾನಗಳನ್ನು ಕೊಡುತ್ತಾನೆ. ನಾನು ನಿಮಗೊಂದು ಉದಾಹರಣೆ ಹೇಳುತ್ತೇನೆ. ಈ ಭೂಮಿ ಬಹಳ ವಿಶಾಲವಾಗಿದೆ. ಈ ಭೂಮಿಯ ಮೇಲೆ ಬೆಲೆ ಬಾಳುವ ಅನೇಕ ಸಂಗತಿಗಳಿದೆ. ಅದು ಕಟ್ಟಡಗಳಿರಬಹುದು, ಅಥವಾ ವ್ಯವಸಾಯಗಳಿರ್ಬೋದು, ಫ್ಯಾಕ್ಟ್ರಿಗಳಿರ್ಬೋದು. ಭೂಮಿಯ ಮೇಲೆ ನಮ್ಮ ಕಣ್ಣಿಗೆ ಕಾಣುವ ಲೋಕದಾದ್ಯಂತ ಅನೇಕ ಕೋಟಿ ಕೋಟಿ ಬಿಲಿಯನ್ ಟ್ರಿಲಿಯನ್ ಕಟ್ಲೆ ಬೆಲೆ ಬಾಳುವ ವಸ್ತುಗಳಿದೆ. ಆದರೆ ವಾಸ್ತವಿಕವಾಗಿ ನಾವು ಭೂಮಿಶಾಸ್ತ್ರ ಕಲಿಯುವುದಾದರೆ ಭೂಮಿಯ ಮೇಲಿರುವುದಕ್ಕಿಂತ ಅಮೂಲ್ಯವಾದ ಸಂಗತಿಗಳು ಭೂಮಿಯ ಕೆಳಗಡೆ ಇದೆ. ಪ್ರೈಸ್ ದಿ ಲಾರ್ಡ್. ಭೂಮಿಯ ಮೇಲಿರುವ ವಸ್ತುಗಳಿಗಿಂತ ಬೆಲೆಗಿಂತ ಕೋಟಿ ಕೋಟಿ ಗಟ್ಟಲೆ ಬೆಲೆಯುಳ್ಳ ವಸ್ತುಗಳು ಭೂಮಿಯ ಕೆಳಗಡೆ ಇದೆ. ನೀವು ಗಲ್ಫ್ ರಾಜ್ಯಗಳಿಗೆ ಹೋದರೆ ಅಲ್ಲಿ ಬೇರೆ ಏನೂ ಇಲ್ಲ. ಭೂಮಿ ಅಗತ್ಯ ಮಾಡಿದರೆ, ಭೂಮಿ ಕೊರತೆ ಮಾಡಿದರೆ ಏನು ಸಿಗ್ತದೆ? ಕ್ರೂಡ್ ಆಯಿಲ್ ಸಿಗ್ತದೆ, ಎಣ್ಣೆ ಸಿಗ್ತದೆ. ಆ ಎಣ್ಣೆಯಿಂದ ಅವರು ಸಂಪನ್ನರಾಗಿ ಬಿಟ್ಟಿದ್ದಾರೆ. ಇನ್ನೂ ಮುಗಿಯದಷ್ಟು
ಎಣ್ಣೆ ಆ ರಾಜ್ಯದ ಭೂಮಿಯ ಅಡಿಯಲ್ಲಿದೆ. ಪ್ರೈಸ್ ದಿ ಲಾರ್ಡ್. ನಮ್ಮ ಕೋಲಾರ ಜಿಲ್ಲೆಗೆ ಹೋದರೆ ಚಿನ್ನದ ಗಣಿ ಇದೆ. ಅದನ್ನ ಕೊರೆದು, ಭೂಮಿಯನ್ನು ಕೊರೆದು ಕೊರೆದು ಆಳಕ್ಕೆ ಹೋಗುವಾಗ ಭೂಮಿಯಿಂದ ಅಮೂಲ್ಯವಾದ ಖನಿಜಗಳು ಸಿಗ್ತಾ ಇದೆ. ಅಂದರೆ ಭೂಮಿಯ ಮೇಲಿರುವುದಕ್ಕಿಂತ ಅಮೂಲ್ಯವಾದ ವಸ್ತುಗಳು ಭೂಮಿಯ ಕೆಳಭಾಗದಲ್ಲಿದೆ. ಇಲ್ಲಿ ಹೊಸಾಯನು ಹೇಳುತ್ತಾ ಇದ್ದಾನೆ, ದೇವರನ್ನು ಹುಡುಕಿರಿ, ಕೊರೆಯಿರಿ, ದೇವರನ್ನ ಹುಡುಕಿರಿ. ಪ್ರೆಸ್ ಆನ್ ಟು ನೋ ಗಾಡ್. ದೇವರನ್ನ ತಿಳಿಯುವುದಕ್ಕಾಗಿ ನೀವು ಭೂಮಿಯನ್ನು ಕೊರೆಯುವ ಹಾಗೆ ಕೊರೆಯುತ್ತಾ ಕೊರೆಯುತ್ತಾ ಹೋದರೆ ನಿಮಗೆ ಅಮೂಲ್ಯವಾದ ಬಹುಮಾನವಾದಂತಹ ಅನೇಕ ವಾಗ್ದಾನಗಳು ಸಿಗುವಂತದ್ದಾಗಿದೆ. ಪ್ರೈಸ್ ದಿ ಲಾರ್ಡ್. ದೇವರನ್ನ ತಿಳಿಯುವುದಕ್ಕಾಗಿರತಕ್ಕಂಥ ಒಂದು ದಾಹ, ಒಂದು ಬಯಕೆ ನಮಗಿರಬೇಕು. ನಾನು ಹೇಳಿ ದೇವರನ್ನು ತಿಳಿಯುವುದಕ್ಕಿಂತ ನೀವು ನಿಮ್ಮ ಸ್ವಂತ ಅನುಭವದಿಂದ ದೇವರನ್ನು ತಿಳಿಯುವುದಕ್ಕೂ ವ್ಯತ್ಯಾಸವಿದೆ. ಪ್ರೈಸ್ ದಿ ಲಾರ್ಡ್. ಯೋಬ ಹೇಳ್ತಾ ಇದ್ದ, ನಿನ್ನ ಕುರಿತಾಗಿ ನಾನು ಕೇಳಿದ್ದೆ, ಯಾರೋ ಹೇಳಿ ಕೇಳಿದ ದೇವರು, ಆದರೆ ಆತನು ಹೇಳ್ತಿದ್ದಾನೆ 42:4, ಈಗ ನನ್ನ ಸ್ವಂತ ಕಣ್ಣುಗಳು ನಿನ್ನನ್ನು ಕಂಡವು. ಸ್ವಂತ ಕಣ್ಣುಗಳಿಂದ, ಸ್ವಂತ ಅನುಭವದಿಂದ ನಮ್ಮ ದೇವರನ್ನು ತಿಳಿಯುವುದಕ್ಕಾಗಿ ಒಂದು ಆಸೆ, ಒಂದು ಬಯಕೆ ನಮಗಿರಬೇಕು. ಆವಾಗಲೇ ದೇವರನ್ನ ನಮಗೆ ಕಂಡುಕೊಳ್ಳುವುದಕ್ಕಾಗಿ ಸಾಧ್ಯ. ಕೈಗಳೆತ್ತಿ ದೇವರಿಗೆ ಸ್ತೋತ್ರ ಹೇಳೋಣ. ಪ್ರೈಸ್ ದಿ ಲಾರ್ಡ್. ನಾವು ಯಾಕೆ ದೇವರನ್ನು ತಿಳಿಯಬೇಕು? ದೇವರನ್ನು ತಿಳಿಯುವುದು ನಮ್ಮ ವಿಷಯ. ಈಗಾಗಲೇ ನಾವು ಹೇಗೆ ದೇವರನ್ನು ತಿಳಿಯಬಹುದು ಎಂಬುದಾಗಿ ನಾನು ಹೇಳಿದೆ. 2 ಮುಖಾಂತರ. ಒಂದು, ವಾಕ್ಯದ ಮುಖಾಂತರ ನಮಗೆ ದೇವರನ್ನ ತಿಳಿಯುವುದಕ್ಕಾಗಿ ಸಾಧ್ಯ. 2, ಅನುಭವಗಳ ಮೂಲಕ ನಮಗೆ ದೇವರನ್ನ ತಿಳಿಯುವುದಕ್ಕಾಗಿ ಸಾಧ್ಯ. ಇನ್ನು ಯಾಕೆ ದೇವರನ್ನ ನಾವು ತಿಳಿಯಬೇಕು, ದೇವರನ್ನ ಅರಿಯುವುದರ ಕಾರಣವೇನು? ದಾನಿಯೇಲನ ಗ್ರಂಥ 11ನೇ ಅಧ್ಯಾಯದ 32ನೇ ವಚನದಲ್ಲಿ ನಾವು ಈ ರೀತಿಯಾಗಿ ಓದುತ್ತೇವೆ. ದಾನಿಯೇಲನ ಗ್ರಂಥ 11ನೇ ಅಧ್ಯಾಯದ 32ನೇ ವಚನ. ನಿಬಂಧನ ದ್ರೋಹಿಗಳು ಅವನ ನ್ಯಾಯ ನುಡಿಗಳಿಂದ ಕೆಟ್ಟು ಹೋಗುವರು, ತಮ್ಮ ದೇವರನ್ನು ಅರಿತವರು ದೃಢಚಿತ್ತರಾಗಿ ಕೃತಾರ್ಥರಾಗುವರು. ದಾನಿಯೇಲನ ಗ್ರಂಥ 11ನೇ ಅಧ್ಯಾಯದ 32ನೇ ವಾಕ್ಯ ನಾನು ಓದಿದ್ದು, ಅದರ 2ನೇ ಭಾಗ. ತಮ್ಮ ದೇವರನ್ನು ಅರಿತವರು ದೃಢಚಿತ್ತರಾಗಿ ಕೃತಾರ್ಥರಾಗುವರು. ಪ್ರೈಸ್ ದಿ ಲಾರ್ಡ್. ದೇವರನ್ನು ಅರಿತರೆ ನಮಗೆ ಸಿಗುವಂತಹ 2 ಅಮೂಲ್ಯವಾದ ಸಂಗತಿ, ಅಥವಾ ಯಾಕೆ ದೇವರು ನಾವು ಅರಿಯಬೇಕು, 2 ಕಾರಣಗಳು ದಾನಿಯೇಲನು ಹೇಳ್ತಿದ್ದಾನೆ. ಒಂದು, ದೇವರನ್ನು ಅರಿತವರು ದೃಢಚಿತ್ತರಾಗಿ ನಿಲ್ಲುವರು. ಸ್ಟ್ಯಾಂಡ್ ಫರ್ಮ್. ದೃಢಚಿತ್ತರಾಗಿ ನಾವು ನಿಲ್ಲಬೇಕಾದ್ರೆ ನಾವು ದೇವರನ್ನ ಅರಿಯಬೇಕು. ಅನೇಕರು ಸೈತಾನ ನಯವಾದ ನುಡಿಗಳಿಂದ ಅವರು ಕೆಟ್ಟು ಹೋಗುವಾಗ, ನಿಜವಾದ ದೇವರನ್ನು ಅರಿತವರು ಯಾವ ನಯವಾದ ನುಡಿಗಳಿಗೂ ಬಗ್ಗುವುದಿಲ್ಲ. ಅವರು ದೇವರಲ್ಲಿ ದೃಢಚಿತ್ತರಾಗಿ ನಿಲ್ಲುತ್ತಾರೆ. ಏದೇನ್ ತೋಟದಲ್ಲಿ ಆದಿ ಪಿತೃಗಳಾದ ಆದಾಮ್ ಹವ್ವರನ್ನ ಸೈತಾನನು ವಂಚಿಸುವುದಕ್ಕಾಗಿ ಬಂದಾಗ, ಅವರು ದೇವರಿಂದ ಸೃಷ್ಟಿಸಲ್ಪಟ್ಟವರು, ದೇವರನ್ನ ನೋಡಿದವರು, ದೇವರೊಟ್ಟಿಗೆ ಸಂಭಾಷಿಸಿದವರು ಆದಾಗ್ಯೂ ಸಹ ಸೈತಾನನ ನಯವಾದ ನುಡಿಗಳಿಂದ, ಆತನ ವಂಚನೆಯ ಮಾತುಗಳಿಂದ ಅವರು ಬಿದ್ದು ಹೋಗಿ ದೇವರಿಂದ ಸಂಬಂಧವನ್ನು ಕಳೆದುಕೊಂಡು ಹೋದರು. ದಾನಿಯೇಲನು ಹೇಳ್ತಿದ್ದಾನೆ, ನಾವು ದೇವರನ್ನ ಅರಿತರೆ ಮಾತ್ರ ನಮಗೆ ನಿಲ್ಲುವುದಕ್ಕೆ ಸಾಧ್ಯ. ಇವತ್ತು ಅನೇಕರು ದೇವರನ್ನ ನಿಜವಾಗಿ ಅರಿಯದೆ ಇರುವುದರಿಂದ ಸಣ್ಣ ಸಣ್ಣ ಶೋಧನೆಗಳಲ್ಲಿ, ಸಣ್ಣ ಸಣ್ಣ ಪ್ರತಿಕೂಲಗಳಲ್ಲಿ, ಸಣ್ಣ ಸಣ್ಣ ಸಮಸ್ಯೆಗಳಲ್ಲಿ ಅವರು ದೇವರನ್ನ ಬಿಟ್ಟು ಹೋಗ್ತಿದ್ದಾರೆ. ದೇವರ ಮುಂದೆ ನಾವು ದೃಢಚಿತ್ತರಾಗಿ ನಿಲ್ಲಬೇಕಾದ್ರೆ ನಮಗೆ ದೇವರನ್ನ ಆಳವಾಗಿ ಅರಿಯಬೇಕು. ಪ್ರೈಸ್ ದಿ ಲಾರ್ಡ್. ಅರಿತವರಿಗೆ ದೇವರನ್ನ ಬಿಟ್ಟು ಹೋಗ್ಲಿಕ್ಕೆ ಆಗಲ್ಲ. ಯೇಸು ಸ್ವಾಮಿನ ನಿಜವಾಗಿ ಅರಿತವರಿಗೆ ಯೇಸು ಸ್ವಾಮಿ ಪ್ರೀತಿಯಿಂದ ಅಗಲಿ ಹೋಗುವುದಕ್ಕೆ ಸಾಧ್ಯವಿಲ್ಲ. ಒಮ್ಮೆ ಅಪೊಸ್ತಲನಾದ ಪೌಲನು ರೋಮಾಪುರದವರಿಗೆ ಬರೆದ ಪತ್ರಿಕೆಯಲ್ಲಿ ಹೇಳುತ್ತಿದ್ದಾನೆ, ಕ್ರಿಸ್ತನ ಪ್ರೀತಿಯಿಂದ ನನ್ನನ್ನು ಅಗಲಿಸುವರು ಯಾರಿದ್ದಾರೆ? ಒಂದು ದೊಡ್ಡ ಪಟ್ಟಿ ಪೌಲ ಹೇಳ್ತಾ ಇದ್ದಾನೆ. ಕಷ್ಟಕ್ಕೋ, ಹಿಂಸೆಗೋ, ಬಡತನಕ್ಕೋ, ಮತ್ತೆ ಅನಾರೋಗ್ಯಕ್ಕೋ, ಖಡ್ಗಕ್ಕೋ, ಮೇಲಿನ ಉಳಿಗೋ, ಕೆಳವಿನ ಉಳಿಗೋ,
ಯಾವುದಕ್ಕೂ ಕ್ರಿಸ್ತನ ಪ್ರೀತಿಯಿಂದ ನನ್ನನ್ನು ಅಗಲಿಸಲಿಕ್ಕೆ ಸಾಧ್ಯವಿಲ್ಲ. ಯಾಕಂದ್ರೆ ದಮಸ್ಕದ ಮಾರ್ಗದಲ್ಲಿ, ಆ ಭಾಗದಲ್ಲಿ ಯೇಸು ಸ್ವಾಮಿಯನ್ನ ಪ್ರಥಮ ಬಾರಿಗೆ ಕಂಡ ಪೌಲನು ಯೇಸು ಸ್ವಾಮಿಯನ್ನ ಅಂದಿನಿಂದ ಅರಿಯುವುದಕ್ಕೆ ಶ್ರಮಿಸಿದನು. 3 ವರ್ಷಗಳ ಕಾಲ ಅರೇಬಿಯಾದ ಮರುಭೂಮಿಯಲ್ಲಿ ದೇವರನ್ನ ಅರಿಯುವುದಕ್ಕೆ ಅವನು ಶ್ರಮಿಸಿದನು. ಇದು ನಿಜವಾದ ದೇವರೆಂಬುದಾಗಿ ಪೌಲನಿಗೆ ಅರ್ಥವಾದಾಗ ಪೌಲ ಹೇಳುತ್ತಿದ್ದಾನೆ, ಈ ಕ್ರಿಸ್ತನಿಂದ ನನ್ನನ್ನು ಅಗಲಿಸಲಿಕ್ಕೆ ಯಾವ ಶಕ್ತಿಗಳಿಗೂ ಸಾಧ್ಯವಿಲ್ಲ. ಯಾಕಂದ್ರೆ ನಾನು ಅವನನ್ನ ಅರಿಯಬೇಕಾದ ರೀತಿಯಲ್ಲಿ ಅರಿತಿದ್ದೇನೆ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಈ ದಿವಸಗಳಲ್ಲಿ ಶೋಧನೆಗಳು, ಪ್ರತಿಕೂಲಗಳು, ಹಿಂಸೆಗಳು ನಮ್ಮ ಜೀವಿತದಲ್ಲಿ ಬರುವಾಗ, ಅನೇಕ ಅಪಹಾಸ್ಯಗಳು ನಮ್ಮ ಜೀವಿತದಲ್ಲಿ ಬರುವಾಗ, ಈ ಕ್ರಿಸ್ತನಲ್ಲಿ ನಾವು ದೃಢವಾಗಿ ನಿಲ್ಲಬೇಕಾದ್ರೆ ನಾವು ಕ್ರಿಸ್ತನನ್ನು ಆಳವಾಗಿ ಅರಿಯಬೇಕು. ಅರಿತವರು ಮಾತ್ರ ದೃಢಚಿತ್ತರಾಗಿ ನಿಲ್ತಾರೆ. ಎರಡನೇದಾಗಿ ನಾವಲ್ಲಿ ಓದುತ್ತೇವೆ, ದೃಢಚಿತ್ತರಾಗಿ ನಿಲ್ಲುವುದು ಮಾತ್ರವಲ್ಲ, ಬಟ್ ದ ಪೀಪಲ್ ಹೂ ನೋ ದೇರ್ ಗಾಡ್ ಶಾಲ್ ಸ್ಟ್ಯಾಂಡ್ ಫರ್ಮ್ ಅಂಡ್ ಟೇಕ್ ಆಕ್ಷನ್. ಇಂಗ್ಲಿಷ್ನಲ್ಲಿ ಅವರು ಫರ್ಮ್ ಆಗಿ ನಿಲ್ತಾರೆ ಮಾತ್ರವಲ್ಲ, ಅವರು ಏನಾದರೂ ಆಕ್ಷನ್ ಮಾಡ್ತಾರೆ, ಏನಾದರೂ ಮಾಡ್ತಾರೆ. ನಾವು ದೇವರಿಗಾಗಿ ನಿಲ್ಲಬೇಕು, ಆಮೇಲೆ ದೇವರಿಗೋಸ್ಕರ ಏನಾದರೂ ಮಾಡಬೇಕು. ಏನಾದರೂ ದೇವರಿಗಾಗಿ ಮಾಡಬೇಕಾದ್ರೆ ದೇವರು ನಾವು ಅರಿಯಬೇಕು. ಇವತ್ತು ಅನೇಕರು ತಟಸ್ಥರಾಗಿದ್ದಾರೆ, ಅವರು ದೇವರನ್ನ ಅರಿತಿದ್ದಾರೆ ಎಂಬುದಾಗಿ ಹೇಳುವುದಾದರೂ ಅವರು ಏನೂ ಮಾಡುತ್ತಾ ಇಲ್ಲ. ಯಾವ ಕಾರ್ಯವೂ ಮಾಡಿದ್ರೆ ಸುಮ್ಮನೆ ಬಂದು ಕೂರ್ತಾರೆ, ಸುಮ್ಮನೆ ಬಂದು ಹೋಗ್ತಾರೆ, ಏನೂ ಅವರಿಂದ ನಡೆಯುತ್ತಾ ಇಲ್ಲ. ಯಾಕೆ? ಅವರು ಏನೂ ಕ್ರಿಯಾತ್ಮಕರಾಗ್ತಾ ಇಲ್ಲ. ಅವರ ಮೂಲಕ ಯಾವ ಕಾರ್ಯವೂ ದೇವರಿಗೋಸ್ಕರ ನಡೆಯುತ್ತಾ ಇಲ್ಲ. ಒಂದೇ ಕಾರಣ, ಅವರು ದೇವರನ್ನು ಸರಿಯಾಗಿ ಅರಿತಿಲ್ಲ. ಪ್ರೈಸ್ ದಿ ಲಾರ್ಡ್. ದೇವರನ್ನ ಅರಿತವನು ಸುಮ್ಮನೆ ಇರಲಿಕ್ಕಾಗಲ್ಲ. ನಿಜವಾಗಿ ದೇವರನ್ನ ಅರಿತವನು ಅವನು ಸುಮ್ಮನಿರುವುದಿಲ್ಲ, ಅವರು ದೇವರಿಗೋಸ್ಕರ ಏನಾದರೂ ಮಾಡ್ತಾ ಇರ್ತಾರೆ. ಹಲ್ಲೆಲೂಯಾ. ಆದ್ದರಿಂದ ನೀವು ತಟಸ್ಥರಾಗಿರುವುದಾದರೆ, ನಿಮ್ಮ ಮೂಲಕ ಏನೂ ನಡೆಯುತ್ತಾ ಇಲ್ಲದಿದ್ದರೆ, ನೀವು ಏನೂ ಮಾಡುತ್ತಾ ಇಲ್ಲವಾದರೆ ಅದರ ಅರ್ಥ ನೀವು ದೇವರನ್ನು ಇನ್ನೂ ಚೆನ್ನಾಗಿ ಅರಿತಿಲ್ಲ. ದಾನಿಯೇಲ ಹೇಳ್ತಾ ಇದ್ದಾನೆ, ದೇವರನ್ನ ಅರಿತವರು ಒಂದನೇದಾಗಿ ಅವರು ದೃಢಚಿತ್ತರಾಗಿ ನಿಲ್ಲುತ್ತಾರೆ, ಎರಡನೇದಾಗಿ ಅವರು ದೇವರಿಗೋಸ್ಕರ ಏನಾದರೂ ಮಾಡುತ್ತಾ ಇರುತ್ತಾರೆ. ಪ್ರೈಸ್ ದಿ ಲಾರ್ಡ್. ನಾವು ಯಾಕೆ ದೇವರನ್ನ ಅರಿಯಬೇಕು? ಒಂದು, ದೃಢಚಿತ್ತರಾಗಿ ನಿಲ್ಲುವುದಕ್ಕೆ. ಎರಡು, ದೇವರಿಗೋಸ್ಕರ ಏನಾದರೂ ಮಾಡುವುದಕ್ಕಾಗಿ. ಮೂರನೇದಾಗಿ ನಾವು ಯಾಕೆ ದೇವರನ್ನ ಅರಿಯಬೇಕು? ಕೀರ್ತನೆಗಳ ಪುಸ್ತಕ 14ನೇ ಕೀರ್ತನೆ ಅದರ 2ನೇ ವಚನದಲ್ಲಿ ನಾವು ಈ ರೀತಿ ಓದ್ತೇವೆ. 14ನೇ ಕೀರ್ತನೆಯ 2ನೇ ವಾಕ್ಯ, ಮನುಷ್ಯರಲ್ಲಿ ತನ್ನ ಸಾನ್ನಿಧ್ಯವನ್ನು ಅಪೇಕ್ಷಿಸುವ ಬುದ್ಧಿವಂತನು ಇದ್ದಾರೋ ಎಂದು ಯೆಹೋವನ ಆಕಾಶದಿಂದ ನೋಡಲಾಗಿ. ಮನುಷ್ಯರಲ್ಲಿ ತನ್ನ ಸಾನ್ನಿಧ್ಯವನ್ನು ಅಪೇಕ್ಷಿಸುವ ಬುದ್ಧಿವಂತರು ಇದ್ದಾರೋ ಎಂಬುದಾಗಿ ದೇವರು ಹುಡುಕ್ತಾ ಇದ್ದಾನೆ. ಅಂದರೆ ಯಾಕೆ ನಾವು ದೇವರನ್ನ ಅರಿಯಬೇಕು? ಒಂದು, ನಾವು ದೇವರಿಗೋಸ್ಕರ ನಿಲ್ಲಬೇಕಾದ್ರೆ, ಎರಡನೇದಾಗಿ ದೇವರಿಗೋಸ್ಕರ ಏನಾದರೂ ಮಾಡಬೇಕಾದ್ರೆ, ಮೂರನೇದಾಗಿ ನಾವು ದೇವರನ್ನು ಅರಿಯಬೇಕಾದದರ ಮೂರನೇ ಕಾರಣ 14ನೇ ಕೀರ್ತನೆ 2ನೇ ವಚನದಲ್ಲಿ, ದೇವರು ತನ್ನನ್ನು ನಾವು ಅರಿಯಬೇಕೆಂಬುದಾಗಿ ಬಯಸುವುದರಿಂದ ನಾವು ದೇವರನ್ನ ಅರಿಯಬೇಕು. ಪ್ರೈಸ್ ದಿ ಲಾರ್ಡ್. ದೇವರ ಬಯಕೆ ಏನು? ನಮ್ಮ ಕುರಿತಾಗಿರುವ ದೇವರ ಬಯಕೆ ನಾವು ದೇವರನ್ನ ಅರಿಯಬೇಕೆಂದು ಬಯಸುವುದರಿಂದ ನಾವು ದೇವರನ್ನ ಅರಿಯಬೇಕು. ಇಲ್ಲಿ ಕೀರ್ತನೆಗಾರನು ಹೇಳ್ತಾ ಇದ್ದಾನೆ, ದೇವರು ಹುಡುಕಾಟದಲ್ಲಿದ್ದಾನೆ. ದೇವರು ಎಲ್ಲ ದಿವಸ ಎಲ್ಲ ಮೀಟಿಂಗ್ಗೆ ಬರ್ತಾನೆ. ಯಾಕೆ? ದೇವರು ಮೀಟಿಂಗ್ಗೆ ಬರುವುದು ಈಟಿಂಗ್ ಆಗಿ ಅಲ್ಲ. ದೇವರು ಮೀಟಿಂಗ್ಗೆ ಬರುವುದು ಯಾಕೆ ಗೊತ್ತಾ? ಏನೋ ಕಳೆದು ಹೋಗಿದೆ ದೇವರಿಗೆ, ಹುಡುಕುವುದಕ್ಕಾಗಿ ದೇವರು ಬರ್ತಾ ಇದ್ದಾನೆ. ಯಾರನ್ನು ಹುಡುಕ್ತಾನೆ ದೇವರು? ಅಲ್ಲಿ ಓದ್ತಾ ಇದ್ದೇವೆ, ಮನುಷ್ಯರಲ್ಲಿ ತನ್ನ ಸಾನ್ನಿಧ್ಯವನ್ನು ಅಪೇಕ್ಷಿಸುವ ಬುದ್ಧಿವಂತರಿದ್ದಾರೋ ಎಂದು ದೇವರು ಹುಡುಕ್ತಾ ಇದ್ದಾನೆ. ದೇವರ ಹುಡುಕಾಟ, ನನ್ನನ್ನು ಹುಡುಕುವವರು ಇದರಲ್ಲಿ ಯಾರಿದ್ದಾರೆ? ಪ್ರೈಸ್ ದಿ ಲಾರ್ಡ್. ದೇವರು ಯಾರನ್ನು ಹುಡುಕ್ತಾರೆ? ಕೂಟಕ್ಕೆ ಬಂದ ಜನರಲ್ಲಿ ನಿಜವಾಗಿ ನನ್ನನ್ನು ಹುಡುಕುವವರು ಯಾರಿದ್ದಾರೆ, ನನ್ನ ಸಾನ್ನಿಧ್ಯವನ್ನು ಅಪೇಕ್ಷಿಸುವವರು ಯಾರಿದ್ದಾರೆ, ನನ್ನನ್ನು ಬಯಸುವವರು ಯಾರಿದ್ದಾರೆ, ನನ್ನನ್ನು ಅರಿಯಬೇಕೆಂಬ ಬಯಕೆ ಯಾರಿಗಿದೆ, ಅಂಥವರನ್ನ ದೇವರು ಹುಡುಕ್ತಾ ಇದ್ದಾನೆ. ಪ್ರೈಸ್ ದಿ ಲಾರ್ಡ್. ನಾನು ನಿಮಗೆ ಹೇಳುತ್ತೇನೆ, ನಮ್ಮ ಕೂಟಗಳಲ್ಲಿ ದೇವರು ಹುಡುಕಾಡುವಾಗ ಅಂಥವರಲ್ಲಿ ಒಬ್ಬನಾದರೆ ನಮ್ಮನ್ನು ದೇವರು ಗಮನಿಸ್ತಾನೆ. ಪ್ರೈಸ್ ದಿ ಲಾರ್ಡ್. ಯಾರನ್ನ ದೇವರು ಗಮನಿಸ್ತಾರೆ?
ತನ್ನನ್ನು ಹುಡುಕುವರನ್ನ ದೇವರು ಗಮನಿಸ್ತಾನೆ. ಈ ಸಣ್ಣ ಮಕ್ಕಳ ಸೈಕಾಲಜಿ ನೀವು ಕಲಿತರೆ, ನಮ್ಮ ಮನೆಯಲ್ಲಿ ಅತಿಥಿಗಳು ಬರುವಾಗ ನಾವು ಅವರೊಟ್ಟಿಗೆ ಮಾತನಾಡುವಾಗ ಸಣ್ಣ ಮಕ್ಕಳು ಏನಾದರೂ ಚೇಷ್ಟೆ ಮಾಡ್ತಾರೆ. ಯಾಕೆ ಗೊತ್ತಾ? ಚೇಷ್ಟೆ ಮಾಡುವುದು ನಮ್ಮ ಗಮನ ಅವರ ಮೇಲೆ ಬೀಳುವುದಕ್ಕಾಗಿ. ಯಾಕಂದರೆ ನಾವು ಅವ್ರನ್ನ ಅವಾಯ್ಡ್ ಮಾಡಿದರೆ, ನಾವು ದೊಡ್ಡ ಚರ್ಚೆಯಲ್ಲಿದ್ದೇವೆ, ಅವಾಗ ಅವರು ಏನಾದರೂ ಮಾಡ್ತಾ ಇರ್ತಾರೆ. ಯಾಕೆ ಗೊತ್ತಾ? ನಮ್ಮೆಲ್ಲರ ಗಮನ ಅವಳ ಅಥವಾ ಅವನ ಮೇಲೆ ಬೀಳುವುದಕ್ಕಾಗಿ ಏನಾದರೂ ಮಾಡ್ತಾ ಇರ್ತಾರೆ. ಮನುಷ್ಯ ಹುಟ್ಟಿದ ಅಂದಿನಿಂದ ಮನುಷ್ಯನಲ್ಲಿರತಕ್ಕಂಥ ಒಂದು ಸ್ವಭಾವ ಎಲ್ಲರನ್ನ ಆಕರ್ಷಿಸಬೇಕು. ಎಲ್ಲರೂ ನನ್ನ ಬಳಿಗೆ ಆಕರ್ಷಿಸಲ್ಪಡಬೇಕು. ಎಲ್ಲರನ್ನ ತನ್ನತ್ತ ಆಕರ್ಷಿಸುವ ಒಂದು ಸ್ವಭಾವ ಮನುಷ್ಯನಿಗಿದೆ. ಪ್ರೈಸ್ ದಿ ಲಾರ್ಡ್. ಇದೇ ರೀತಿ ನಮಗೆ ದೇವರು ನನ್ನನ್ನು ನೋಡಬೇಕು, ದೇವರು ನನ್ನನ್ನು ಆಕರ್ಷಿಸಬೇಕು ಎಂಬ ಬಯಕೆ ನಮಗಿದೆ. ದೇವರು ನಮ್ಮನ್ನ ಗುರುತಿಸಿದರೆ, ದೇವರು ನಮ್ಮನ್ನು ಆಕರ್ಷಿಸಿದರೆ, ಬೇರೆ ಯಾರು ನಮ್ಮನ್ನು ಆಕರ್ಷಿಸಿದರೂ ಸಮಸ್ಯೆ ಇಲ್ಲ ನಮಗೆ. ಯಾಕಂದ್ರೆ ದೇವರ ಕಣ್ಣಿಗೆ ನಾವು ಬಿದ್ದಾಯಿತು. ಯಾರ ಕಣ್ಣಿಗೆ ಬೀಳದಿದ್ರು ದೇವರ ಸೃಷ್ಟಿಕರ್ತನ ಕಣ್ಣಿಗೆ ನಾವು ಬಿದ್ದರೆ ಅದಕ್ಕಿಂತ ದೊಡ್ಡ ಭಾಗ್ಯ ಇಲ್ಲ. ಅದಕ್ಕೆ ಇಲ್ಲಿ ಕೀರ್ತನೆಗಾರನು ಹೇಳ್ತಿದ್ದಾನೆ, ದೇವರು ಯಾರನ್ನ ಹುಡುಕ್ತಾನೆ, ಯಾರ ಕಣ್ಣಿಗೆ ದೇವರು ಬೀಳ್ತಾನೆ? ಒಬ್ಬರೇ ಒಬ್ಬರ ಒಂದು ವ್ಯಕ್ತಿಯ ಒಬ್ಬರೇ ಒಬ್ಬ ವ್ಯಕ್ತಿಗೆ ಮಾತ್ರ ದೇವರು ದೃಷ್ಟಿಸ್ತಾನೆ. ಯಾರನ್ನ? ಅಲ್ಲಿ ಬರುತ್ತದೆ, ಮನುಷ್ಯರಲ್ಲಿ ತನ್ನ ಸಾನ್ನಿಧ್ಯವನ್ನು ಅಪೇಕ್ಷಿಸುವ ಬುದ್ಧಿವಂತರ ಮೇಲೆ ದೇವರು ಕಣ್ಣು ಬೀಳುತ್ತದೆ. ಹಲ್ಲೆಲೂಯಾ. ನಿಮಗೆ ದೇವರನ್ನ ನಿಮ್ಮತ್ತ ಆಕರ್ಷಿಸಬೇಕಾದ್ರೆ, ನಿಮ್ಮ ಮೇಲೆ ದೇವರು ಗಮನ ಬಿಡಬೇಕಾದ್ರೆ, ನೀವು ದೇವರ ಕಣ್ಣಲ್ಲಿ ಬೀಳಬೇಕಾದ್ರೆ ಬೇರೆ ಯಾವ ಕುತಂತ್ರವೂ ಮಾಡಬೇಕಾಗಿಲ್ಲ, ಬೇರೆ ಯಾವ ಆಕ್ಷನು ಮಾಡಬೇಕಾಗಿಲ್ಲ. ನೀವು ಒಂದು ಮಾಡಿದರೆ ಸಾಕು, ಪ್ರತಿ ದಿವಸ ದೇವರನ್ನು ಹುಡುಕುವ ಕೆಲಸ ಮಾಡಿದರೆ ದೇವರ ಕಣ್ಣು ನಿಮ್ಮ ಮೇಲೆ ಬೀಳ್ತದೆ. ಪ್ರೈಸ್ ದಿ ಲಾರ್ಡ್. ದೇವರ ಕಣ್ಣು ನಮ್ಮ ಮೇಲೆ ಬಿದ್ದರೆ ಇನ್ನು ಯಾರ ಕಣ್ಣು ಬೀಳದಿದ್ರೂ ಪರವಾಗಿಲ್ಲ. ದೇವರು ನಮ್ಮ ಮೇಲೆ ದೃಷ್ಟಿಸಿದರೆ, ದೇವರ ದೃಷ್ಟಿಯಲ್ಲಿ ನಾವು ಬಿದ್ದು ಬಿಟ್ಟರೆ ದೇವರು ನಮ್ಮನ್ನು ಆಶೀರ್ವಾದ ಮಾಡ್ತಾನೆ. ದೇವರು ನಮ್ಮನ್ನು ಗುರುತಿಸಿಕೊಳ್ಳಿಕ್ಕೆ, ದೇವರ ಕಣ್ಣಿಗೆ ನಾವು ಬೀಳಲಿಕ್ಕೆ ಬೇರೆ ಯಾವ ಅಡ್ಡದಾರಿಗಳೂ ಇಲ್ಲ, ಬೇರೆ ಯಾವ ಮಾರ್ಗವೂ ಇಲ್ಲ. ದೇವರನ್ನು ಹುಡುಕುವುದೇ, ದೇವರನ್ನ ಅಪೇಕ್ಷಿಸುವುದೇ, ದೇವರನ್ನ ಅರಿಯುವುದೇ ಮಾರ್ಗವಾಗಿದೆ. ಆದ್ದರಿಂದ ಈ ದಿವಸಗಳಲ್ಲಿ ನಮಗೆ ಕರ್ತನಲ್ಲಿ ಪ್ರಾರ್ಥನೆ ಮಾಡೋಣ, ದೇವರೇ ನಿನ್ನನ್ನು ಹುಡುಕುವುದಕ್ಕಾಗಿರುವ ಕೃಪೆ ನನಗೆ ಕೊಡು ಎಂಬುದಾಗಿ. ಪ್ರೈಸ್ ದಿ ಲಾರ್ಡ್. ದೇವರನ್ನ ನಾವು ಅರಿಯಬೇಕೆಂಬುದಾಗಿ ದೇವರು ನಮ್ಮಿಂದ ಬಯಸ್ತಾ ಇದ್ದಾನೆ. ಆದ್ದರಿಂದ ನಾವೇನು ಮಾಡಬೇಕು? ದೇವರನ್ನ ಅರಿಯಬೇಕು. ನಾನು 3 ಸಂಗತಿ ಹೇಳಿದೆ ಯಾಕೆ ನಾವು ದೇವರನ್ನ ಅರಿಯಬೇಕು. ಯಾವುದೆಲ್ಲ? 1, ನಾವು ದೃಢಚಿತ್ತರಾಗಿ ನಿಲ್ಬೇಕಾದ್ರೆ ನಾವು ದೇವರನ್ನ ಅರಿಯಬೇಕು. 2, ದೇವರಿಗೋಸ್ಕರ ಏನಾದರೂ ಆಕ್ಷನ್ ಮಾಡಬೇಕಾದ್ರೆ, ಏನಾದರೂ ಕೆಲಸ ಮಾಡಬೇಕು, ಆತನ ರಾಜ್ಯಕ್ಕೋಸ್ಕರ ಏನಾದರೂ ಮಾಡಬೇಕಾದ್ರೆ ನಾವು ದೇವರನ್ನ ಅರಿಯಬೇಕು. 3, ನಾವು ದೇವರನ್ನ ಅರಿಯಬೇಕೆಂಬುದು ನಮ್ಮ ಕುರಿತಾಗಿರುವ ದೇವರ ಚಿತ್ತವಾಗಿರುವುದರಿಂದ, ಆತನ ಅದನ್ನು ಬಯಸುವುದರಿಂದ ನಾವು ದೇವರನ್ನ ಅರಿಯುವಂಥವರಾಗಿರಬೇಕು. ಇನ್ನು ನಾನು ಮುಂದಕ್ಕೆ ಹೋಗುವಾಗ ದೇವರನ್ನ ಅರಿಯಬೇಕು. ಆದರೆ ದೇವರನ್ನು ಹೇಗೆ ಅರಿಯಬೇಕು ಎಂಬುದಕ್ಕಿಂತ ಮುಂಚೆ ನಿಮಗೆ ದೇವರನ್ನ ಅರಿಯುವುದು ಏನಲ್ಲ ಎಂಬುದಾಗಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ದೇವರನ್ನ ಅರಿಯುವುದು ಏನು ಎಂಬುದಾಗಿ ನಾನು ಹೇಳ್ತೇನೆ ಕೊನೆಯದಾಗಿ. ಆದರೆ ಅದಕ್ಕಿಂತ ಮುಂಚೆ ದೇವರನ್ನ ಅರಿಯುವುದು ಏನಲ್ಲ ಎಂಬುದಾಗಿ ಕಲಿತರೆ ಮಾತ್ರವೇ ದೇವರನ್ನ ಅರಿಯುವುದು ಏನು ಎಂಬುದಾಗಿ ಅರ್ಥ ಆಗುವಂಥದ್ದು. ನನ್ನೊಟ್ಟಿಗೆ ಇದ್ದೀರಾ ಎಲ್ಲರೂ? ಪ್ರೈಸ್ ದಿ ಲಾರ್ಡ್. ದೇವರನ್ನ ಅರಿಯುವುದು ಏನಲ್ಲ. ಒಂದನೇದಾಗಿ, ನೋಯಿಂಗ್ ಗಾಡ್ ಡಸ್ ನಾಟ್ ಮೀನ್ ನೋಯಿಂಗ್ ಬೈಬಲ್. ಬೈಬಲನ್ನ, ಸತ್ಯವೇದವನ್ನ ಅರಿಯುವುದಲ್ಲ ದೇವರನ್ನ ಅರಿಯುವುದು. ಪ್ರೈಸ್ ದಿ ಲಾರ್ಡ್. ಅನೇಕರು ತಪ್ಪಾಗಿ ತಿಳಿದುಕೊಂಡಿದ್ದಾರೆ. ಬೈಬಲ್ ಅರಿತರೆ, ಬೈಬಲನ್ನು ತಿಳಿದರೆ ದೇವರನ್ನ ತಿಳಿಯುತ್ತೇವೆ ಎಂಬುದಾಗಿ. ಬಹಳ ತಪ್ಪಾದಂತಹ ಒಂದು ತತ್ವವದು. ಬೈಬಲ್ ಅರಿತರೆ ದೇವರನ್ನ ಅರಿಯಬೇಕೆಂಬುದಾಗಿಲ್ಲ, ಅಥವಾ ಬೈಬಲನ್ನು ಅರಿಯುವುದಲ್ಲ ದೇವರನ್ನ ಅರಿಯುವಂಥದ್ದು. ಪ್ರೈಸ್ ದಿ ಲಾರ್ಡ್. ದೇವರನ್ನ ಅರಿಯುವುದು ಬಹಳ ಕಷ್ಟಕರವಾದ ಸಂಗತಿ. ಆದರೆ ಬೈಬಲ್ ಅರಿಯುವಂಥದ್ದು, ಬೈಬಲನ್ನು ತಿಳಿದುಕೊಳ್ಳೋದು ಬಹಳ ಸುಲಭವಾದ ಸಂಗತಿ. ಅದಕ್ಕೆ ನಾವು ಜಾಣರು. ನಮಗೆ ಯಾವುದು ಸುಲಭ ಅದು ನಾವು ಮಾಡ್ತೇವೆ. ಬೈಬಲ್ ಅಥವಾ ಸತ್ಯವೇದವನ್ನು ತಿಳಿದುಕೊಳ್ಳುವುದಕ್ಕೆ ನಮಗೆ ಹಣ ಇದ್ದರೆ ತಿಳಿದುಕೊಳ್ಳಬಹುದು, ಅಥವಾ ನಿಮಗೆ ಸಮಯ ಇದ್ದರೆ ಬೈಬಲ್ ತಿಳಿದುಕೊಳ್ಳಬಹುದು.
ನೀವು ಯಾವುದಾದ್ರೂ ಒಳ್ಳೆ ಸತ್ಯವೇದ ಶಾಲೆಗೋ ಸೆಮಿನಾರಿಗೂ ಹೋದರೆ ನಿಮಗೆ ಬೈಬಲ್ ಚೆನ್ನಾಗಿ ಕಲಿಸಿಕೊಡ್ತಾರೆ, ಬೈಬಲ್ ತಿಳಿಯಬಹುದು. ಆದರೆ ಬೈಬಲ್ನ ಒಳಗೆ ಒಬ್ಬ ದೇವರಿದ್ದಾನೆ. ಆ ದೇವರನ್ನು ತಿಳಿಯಬೇಕಾದ್ರೆ ನೀವು ಹಣ ಖರ್ಚು ಮಾಡಿದರೆ ಆಗಲ್ಲ, ನೀವು ಸಮಯ ಖರ್ಚು ಮಾಡಿದರೆ ಆಗಲ್ಲ, ನೀವು ಸೆಮಿನಾರಿಗೆ ಹೋದರೆ ಆಗಲ್ಲ. ಬೈಬಲ್ ನಾವು ಅಲಿಯಬೇಕಾದ್ರೆ ಜೀವನದಲ್ಲಿ ಬೆಲೆ ಕೊಡಬೇಕು. ಪ್ರೈಸ್ ದಿ ಲಾರ್ಡ್. ಜೀವನವೆಂಬ ಬೆಲೆ ನಾವು ಕೊಡದೆ ಬೈಬಲ್ನಲ್ಲಿರುವ ದೇವರನ್ನು ನಮಗೆ ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕಾಗಿ ಜನರು ಏನು ಮಾಡ್ತಾರೆ, ಬೆಲೆ ಕೊಡಲಿಕ್ಕೆ ತಯಾರಿಲ್ಲದವರು ಬೇರೆ ಸುಲಭ ಮಾರ್ಗದಲ್ಲಿ ದೇವರನ್ನು ತಿಳಿದಕ್ಕೆ ಶ್ರಮಿಸ್ತಾರೆ. ಕೊನೆಗೆ ಅವರು ಬೈಬಲ್ ತಿಳಿಯುವುದರಲ್ಲಿ ಕೊನೆಗೊಳ್ತಾರೆ. ಬೈಬಲ್ ತಿಳಿಯುವಂಥದ್ದಲ್ಲ ದೇವರನ್ನು ತಿಳಿಯುವುದು. ಬೈಬಲ್ ತಿಳಿಯುವುದು ದೇವರನ್ನು ತಿಳಿಯುವುದು ಎರಡಾಗಿದೆ. ಪ್ರೈಸ್ ದಿ ಲಾರ್ಡ್. ನಾನು ಅನ್ವೇಷಣೆ ಮಾಡಿದಾಗ ಬೈಬಲ್ ಗೊತ್ತಿರುವವರಲ್ಲಿ ದೇವರನ್ನು ಗೊತ್ತಿರುವವರು ಬಹಳ ವಿರಳವಾಗಿದ್ದಾರೆ. ಬೈಬಲ್ ಗೊತ್ತಿರುವವರು ಬಹಳಷ್ಟು ಮಂದಿ ಇದ್ದಾರೆ. ಆದರೆ ಬೈಬಲ್ನಲ್ಲಿ ಇರತಕ್ಕಂಥ ದೇವರನ್ನು ತಿಳಿದವರು ಬಹಳ ಕಡಿಮೆ ಇದ್ದಾರೆ. ಪ್ರೈಸ್ ದಿ ಲಾರ್ಡ್. ಬೈಬಲ್ ನಾವು ಅರಿತರೆ ನಮಗೆ ಒಬ್ಬ ಬೈಬಲ್ನ ಒಳ್ಳೆ ಪ್ರಸಂಗಿ ಆಗಲಿಕ್ಕೆ ಸಾಧ್ಯ, ಒಳ್ಳೆ ಸಂದೇಶಕನಾಗಬಹುದು ಬೈಬಲ್ ಅರಿತರೆ. ಆದರೆ ಬೈಬಲ್ ಅರಿತಂತಹ ವ್ಯಕ್ತಿಗೆ ತನ್ನ ಮೋಹಗಳಿಂದ, ಇಚ್ಛೆಗಳಿಂದ, ದ್ರವ್ಯಾಸೆಯಿಂದ ಬಿಡುಗಡೆ ಸಿಗಬೇಕೆಂಬುದಾಗಿ ಇಲ್ಲ. ಅವನೊಬ್ಬ ಒಳ್ಳೆ ದ್ರವ್ಯಾಸೆಗಾರನಾಗಿರುವಾಗಲೂ ಅವನ ಹೃದಯದಲ್ಲಿ ಅನೇಕ ಇಚ್ಛೆಗಳು, ಆಗ್ರಹಗಳು, ಮೋಹಗಳು ಇರುವಾಗಲೂ ಅವನೊಬ್ಬ ಒಳ್ಳೆ ಪ್ರಸಂಗಿಯಾಗಿ ಕಾಣಿಸಿಕೊಳ್ಳಬಹುದು. ಆದರೆ ದೇವರನ್ನು ತಿಳಿದವನಿಗೆ ಒಬ್ಬ ದ್ರವ್ಯಾಸೆಯಾಗಿ ಇರಲಿಕ್ಕೆ ಆಗುವುದಿಲ್ಲ. ದೇವರನ್ನು ತಿಳಿದವನಿಗೆ ಒಬ್ಬ ಲೋಕದ ಮೋಹಕನಾಗಿ ಅಥವಾ ಒಬ್ಬ ಪಾಪಕ್ಕೆ ದಾಸನಾಗಿರ್ಲಿಕ್ಕೆ ಆಗುವುದಿಲ್ಲ. ಅದೇ ನಾನು ಹೇಳಿದ್ದು, ಬೈಬಲನ್ನು ತಿಳಿಯುವುದು ದೇವರನ್ನು ತಿಳಿಯುವುದು ಎರಡಾಗಿದೆ. ಒಳ್ಳೆ ಮ್ಯಾಥಮೆಟಿಕ್ಸ್ ಟೀಚರ್, ಮ್ಯಾಥಮೆಟಿಕ್ಸ್ನಲ್ಲೋ ಫಿಸಿಕ್ಸ್ನಲ್ಲೋ PhD ಮಾಡಿ ಒಳ್ಳೆ ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾಗಿ, ಪ್ರೊಫೆಸರ್ ಆಗಿ ಕೆಲಸ ಮಾಡ್ಬೋದು. ಯಾಕಂದರೆ ಅವರು ಕಲಿಸುವಂತಹ, ಬೋಧಿಸುವ ವಿಷಯದಲ್ಲಿ PhD ಮಾಡಿದ್ದಾರೆ. ಆದ್ದರಿಂದ ಅವರು ಆ ಸಬ್ಜೆಕ್ಟ್ನ ಮೇಲೆ ಒಳ್ಳೆ ಅರಿವು, ಜ್ಞಾನವಿರುವುದರಿಂದ ತನ್ನ ವಿದ್ಯಾರ್ಥಿಗಳಿಗೆ ಒಳ್ಳೆ ರೀತಿಯಲ್ಲಿ ಫಿಸಿಕ್ಸ್ ಬೋಧನೆ ಮಾಡ್ಬೋದು. ಅದೇ ರೀತಿ ಬೈಬಲನ್ನು ಚೆನ್ನಾಗಿ ನೀವು ಸೆಮಿನಾರಿಗೆ ಹೋಗಿ ಕಲಿತು ಬೈಬಲ್ನಲ್ಲಿ PhD ಮಾಡಬಹುದು. ಆಮೇಲೆ ಫುಲ್ಪಿಟ್ ನಮ್ಮಲ್ಲಿ ನಿಂತು ಬೈಬಲ್ನನ್ನು ಚೆನ್ನಾಗಿ ನಿಮಗೆ ಪ್ರಸಂಗ ಮಾಡಬಹುದು. ಹೇಗೆ ಫಿಸಿಕ್ಸ್ ಟೀಚರ್ ಫಿಸಿಕ್ಸ್ನಲ್ಲಿ PhD ಮಾಡಿ ವಿದ್ಯಾರ್ಥಿಗಳಿಗೆ ಕಲಿಸುವ ಹಾಗೆ ಬೈಬಲ್ನಲ್ಲಿ PhD ಮಾಡಿ ಒಬ್ಬನಿಗೆ ಇಲ್ಲಿ ನಿಂತುಕೊಂಡು ಬೈಬಲನ್ನು ಚೆನ್ನಾಗಿ ಕಲಿಸಬಹುದು. ಆದರೆ ಫಿಸಿಕ್ಸ್ ಟೀಚರಿಗೆ ಈ ಲೋಕದ ಆಸೆಗಳಿಂದ ಬಿಡುಗಡೆ ಸಿಗಲಿಲ್ಲ, ಅವನಿಗೆ ದ್ರವ್ಯಾಸೆಯಿಂದ ಬಿಡುಗಡೆ ಸಿಗಲಿಲ್ಲ. ಅದೇ ರೀತಿ ಬೈಬಲ್ ಟೀಚರಿಗೂ ದ್ರವ್ಯಾಸೆಯಿಂದ ಬಿಡುಗಡೆ ಇಲ್ಲದೆ, ಲೋಕದ ಮೋಹ ಆಡಂಬರಗಳಿಂದ ಬಿಡುಗಡೆ ಇಲ್ಲದೆ ಅವನಿಗೊಬ್ಬ ಬೈಬಲ್ ಬೋಧಕರಾಗಬಹುದು. ಯಾಕೆ? ಅವನು ಬೈಬಲ್ ಅರಿತಿದ್ದಾನೆ, ಬೈಬಲ್ ಒಳಗೆ ದೇವರನ್ನ ಅರಿತಿಲ್ಲ. ನಾನು ಹೇಳಿದ ನಿಮಗೆ ಅರ್ಥ ಆಗ್ತಾ ಇದೆಯಾ? ನೀವು ಬೈಬಲ್ ಓದುವುದು ಬೇಡ, ಬೈಬಲ್ ಕಲಿಯುವುದು ಬೇಡ ಎಂಬುದಾಗಿ ಎಲ್ಲ ನಾನು ಹೇಳುತ್ತಾ ಬಂದದರ ತಾತ್ಪರ್ಯ. ಸಮಯ ಇದ್ದರೆ ನಾನು ಅದನ್ನು ವಿವರಿಸ್ತೇನೆ. ನಮ್ಮ ಜ್ಞಾನದ ಮೂಲಕ, ನಮ್ಮ ಬಾಹ್ಯವಾದ ಕಣ್ಣುಗಳ ಮೂಲಕ, ನಮ್ಮ ಪ್ರಾಣದ ಮೂಲಕ ಮಾತ್ರವೇ ನಮಗೆ ಬೈಬಲನ್ನು ಅರಿಯುವುದಕ್ಕೆ ಸಾಧ್ಯ. ಅದು ಫಸ್ಟ್ ಸ್ಟೇಜ್ ಆಗಿದೆ. ನಾವು ಬೈಬಲ್ ಓದಬೇಕು, ಬೈಬಲ್ ಕಲಿಬೇಕು, ಬೈಬಲ್ ಅಭ್ಯಾಸ ಮಾಡಬೇಕು, ಕಂಠಪಾಠ ಇದೆಲ್ಲ ಬೇಕು ನಮಗೆ. ಆದರೆ ನಾವು ಯಾತಕ್ಕಾಗಿ ಇದನ್ನು ಮಾಡುತ್ತಾ ಇದ್ದೇವೆ? ಬೈಬಲ್ನೊಳಗೆ ಒಬ್ಬ ದೇವರನ್ನ ಕಂಡುಕೊಳ್ಳುವುದಕ್ಕಾಗಿ. ಪ್ರೈಸ್ ದಿ ಲಾರ್ಡ್. ನಮಗೆ ರೂಪಾಂತರ ಉಂಟಾಗಬೇಕಾದ್ರೆ, ನಮ್ಮ ಸ್ವಭಾವಗಳಿಗೆ ಬದಲಾವಣೆ ಆಗಬೇಕಾದ್ರೆ ಬೈಬಲ್ ಅರಿತು ಪ್ರಯೋಜನವಿಲ್ಲ. ಬೈಬಲ್ನೊಳಗೆ ದೇವರನ್ನು ನಾವು ಅರಿಯಬೇಕು. ಪ್ರೈಸ್ ದಿ ಲಾರ್ಡ್. ನಾನು ನಿಮಗೆ ಹೇಳಿದೆ, ಒಬ್ಬ ಮ್ಯಾಥಮೆಟಿಕ್ಸೋ ಅಥವಾ ಫಿಸಿಕ್ಸ್ ಟೀಚರ್ ಒಳ್ಳೆ ರೀತಿಯಲ್ಲಿ ಆ ವಿಷಯದಲ್ಲಿ ಪ್ರವೀಣನಾಗಿರುವ ಹಾಗೆ
ನಮಗೆ ಬೈಬಲ್ ಅರಿತರೆ ನಮಗೆ ಬೈಬಲ್ನಲ್ಲಿ ಒಬ್ಬ ಒಳ್ಳೆ ಪ್ರಾಧ್ಯಾಪಕನಾಗಬಹುದು, ಆದರೆ ಸ್ವಭಾವಕ್ಕೆ ಬದಲಾವಣೆ ಉಂಟಾಗಬೇಕಾಗಿಲ್ಲ. ಫಿಸಿಕ್ಸ್ ಟೀಚರ್ ಕ್ಲಾಸ್ ಮುಗಿಸಿ ಬಾರಿಗೆ ಹೋಗಿ ಮದ್ಯಪಾನ ಮಾಡುವ ಹಾಗೆ ಬೈಬಲ್ ಟೀಚರ್ ಬೈಬಲ್ ಮುಗಿಸಿ ಅವನವನ ಕಾರ್ಯ ಮಾಡ್ತಾ ಇರ್ತಾರೆ. ಸ್ವಭಾವಗಳಿಗೆ ಬದಲಾವಣೆ ಇಲ್ಲ. ನಾನು ನಿಮಗೆ ಹೇಳುತ್ತೇನೆ, ಬೈಬಲ್ ಅರಿತರೆ ಸ್ವಭಾವ ಬದಲಾಗುವುದಿಲ್ಲ. ಬೈಬಲ್ನಲ್ಲಿರುವ ದೇವರನ್ನ ಅರಿತರೆ ಮಾತ್ರವೇ ಸ್ವಭಾವಕ್ಕೆ ಬದಲಾವಣೆ ಬರುವಂಥದ್ದು. ಪ್ರೈಸ್ ದಿ ಲಾರ್ಡ್. ಆದ್ದರಿಂದ ಬೈಬಲ್ ಅರಿಯುವುದಲ್ಲ ದೇವರನ್ನ ಅರಿಯುವುದು, ಬೈಬಲ್ ಅರಿಯುವುದು ದೇವರನ್ನ ಅರಿಯುವುದು ಎರಡಾಗಿದೆ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. 103ನೇ ಕೀರ್ತನೆ 7ನೇ ವಚನದಲ್ಲಿ ನಮಗೆಲ್ಲರಿಗೂ ಸುಪರಿಚಿತವಾದಂತಹ ಒಂದು ವಾಕ್ಯ, ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ನಿಮಗೆ ತಿಳಿಸ್ಲಿಕ್ಕೆ ಬಯಸ್ತೇನೆ. 103ನೇ ಕೀರ್ತನೆ ಅದರ 7ನೇ ವಾಕ್ಯ ಮೋಶೆ ಮತ್ತು ಇಸ್ರಾಯೇಲರ ವಿಚಾರವಾಗಿ ಒಂದು ಸಂಗತಿ. 7ನೇ ವಾಕ್ಯ, ಆತನು ಮೋಶೆಗೆ ತನ್ನ ಮಾರ್ಗವನ್ನು, ಇಸ್ರಾಯೇಲರಿಗೆ ತನ್ನ ಕೃತ್ಯವನ್ನು ಪ್ರಕಟಿಸಿದನು. ನಮಗೆ ಗೊತ್ತು, ಐಗುಪ್ತದ ದಾಸತ್ವದಲ್ಲಿ ಇದ್ದಂತಹ ಇಸ್ರಾಯೇಲ್ ಎಂಬ ಆ ದೊಡ್ಡ ಜನಾಂಗವನ್ನ ಮೋಶೆ ಎಂಬ ನಾಯಕನ ಮೂಲಕ ದೇವರು ಐಗುಪ್ತದಿಂದ ಕನಾನಿಗೆ ನಡೆಸ್ತಾ ಇದ್ದಾರೆ. ಅವರ ಪ್ರಯಾಣ 40 ವರ್ಷಗಳು. ಈ 40 ವರ್ಷದ ಅವರ ಪ್ರಯಾಣ ಜೀವಿತದಲ್ಲಿ ಮೋಶೆಗೆ ದೇವರು ಮಾರ್ಗವನ್ನು ತಿಳಿಸಿಕೊಟ್ಟ, ಇಸ್ರಾಯೇಲರಿಗೆ ದೇವರು ತನ್ನ ಕೃತ್ಯವನ್ನ ತಿಳಿಸಿಕೊಟ್ಟ. ಈ ಮಾರ್ಗಕ್ಕೂ ಕೃತ್ಯಕ್ಕೂ ಏನು ವ್ಯತ್ಯಾಸ? ಮೋಶೆಗೆ ಮಾರ್ಗ ಗೊತ್ತಾಯಿತು, ಇಸ್ರಾಯೇಲರಿಗೆ ಮಾರ್ಗ ಗೊತ್ತಾಗಲಿಲ್ಲ. ಇಸ್ರಾಯೇಲರಿಗೆ ಕೃತ್ಯಗಳು ಗೊತ್ತಾಯಿತು. ಕೃತ್ಯ ಅಂತ ಅಂದ್ರೆ ಏನು? ಎಕ್ಸ್ಟರ್ನಲ್ ಮಿರಕಲ್ಸ್, ಬಾಹ್ಯವಾದಂತಹ ಸಂಗತಿಗಳು ಕೃತ್ಯಗಳು. 40 ವರ್ಷದ ಇಸ್ರಾಯೇಲರ ಮರುಭೂಮಿ ಪ್ರಯಾಣದಲ್ಲಿ ಅವರು ಕಾಣದಂತಹ ಅದ್ಭುತಗಳಿಲ್ಲ. ಅನೇಕ ಅದ್ಭುತಗಳನ್ನು ಅವರು ಕಂಡರು. ಪ್ರತಿ ದಿವಸ ಅವರ ಜೀವಿತ ಅದ್ಭುತ. ಅವರು ಬೆಳಿಗ್ಗೆ ಏಳುವಾಗಲೇ ಅದ್ಭುತ. ಅವರು ಬೆಳಿಗ್ಗೆ ಏಳುವಾಗ ಮಂಜಿನೊಡನೆ ಕೊತ್ತಂಬರಿ ಕಾಳಿನ ಹಾಗೆ ಏನೋ ಒಂದು ಪದಾರ್ಥ ಅವರ ಅಂಗಳದಲ್ಲಿ ಬಿದ್ದಿರುತ್ತದೆ. ಅವರು ಒಂದು ಸೇರಷ್ಟು ಅದನ್ನು ಹೆಕ್ಕಬೇಕು. ಆ ದಿವಸಕ್ಕೆ ಬೇಕಾದಷ್ಟು ಅವರು ಹೆಕ್ಕಿ ಅದನ್ನು ಉಪಯೋಗಿಸ್ತಾ ಇದ್ರು. ಅವರು ನಮ್ಮ ಹಾಗೆ ಬಿತ್ತನೆ ಮಾಡಬೇಕಾಗಿಲ್ಲ, ಕೊಯ್ಯಬೇಕಾಗಿಲ್ಲ, ಕಣಜಗಳಲ್ಲಿ ಶೇಖರಿಸಿಡಬೇಕಾಗಿಲ್ಲ. ದೇವರು 40 ವರ್ಷ ಅವರಿಗೆ ಬೇಕಾದ ಆಹಾರವನ್ನು ಅವರ ಮನೆಯ ಅಂಗಳದಲ್ಲಿ ಕೊಡ್ತಾ ಇದ್ರು. ಹೆಕ್ಕುವುದೊಂದೇ ಕೆಲಸ. ಇದು ದೊಡ್ಡ ಅದ್ಭುತವಾಗಿತ್ತು. ಇನ್ನು ಅವರಿಗೆ ಯಾವಾಗ ಮಾಂಸ ತಿನ್ನಬೇಕು ಅಂತ ಬಯಕೆ ಬರ್ತದೆ, ಆವಾಗ ದೇವರು ಲಾವಕ್ಕಿಗಳನ್ನು ಅವರಿಗೆ ಕೈ ಅಟಕುವಷ್ಟು ಎತ್ತರದಲ್ಲಿ ಹಾರಾಡಿ ನಿಲ್ಲಿಸ್ತಾರೆ. ನಾವು ಕೋಳಿ ಅಂಗಡಿಗೆ ಹೋಗಿ 150-200 ರೂಪಾಯಿ ಕೊಟ್ಟು ಕೋಳಿ ತರಬೇಕು ಅಲ್ವಾ? ಅದು ಹೋಗ್ಬೇಕು, ಹಣ ಕೊಡಬೇಕು, ತಗೊಂಬರ್ಬೇಕು. ಆದರೆ ಅವರಿಗೆ ಏನೂ ಇಲ್ಲ. ಅವರು ಬೆಳಿಗ್ಗೆ ಎದ್ದು ಡೋರ್ ತೆಗೆದು ಹಿಂಗೆ ಕೋಳಿ ಹಿಡ್ಕೊಂಡು ಬಂದರೆ ಆಯಿತು. ಪ್ರೈಸ್ ದಿ ಲಾರ್ಡ್. ಅದಕ್ಕಿಂತ ದೊಡ್ಡ ಅದ್ಭುತ, 40 ವರ್ಷ ಇವರು ಮರುಭೂಮಿಯಲ್ಲಿ, ನಾವು ತಿಂಗಳಿಗೆ ಒಂದ್ಸಾರಿ ಬಟ್ಟೆ ಅಂಗಡಿಗೆ ಹೋಗ್ತೇವೆ ಹೊಸ ಬಟ್ಟೆ ತೆಗಿಲಿಕ್ಕೆ. ಕೆಲವರ ಮನೆಯಲ್ಲಿ ಬಟ್ಟೆ ಇಡ್ಲಿಕ್ಕೆ ಸ್ಥಳ ಇಲ್ಲ, ಆದರೂ ಬಟ್ಟೆ ನೋಡುವಾಗ ಆಸೆ ಬಟ್ಟೆ ತೆಗಿಬೇಕು ಅಂತ. ಅವರಿಗೆ ಬಟ್ಟೆ ತೆಗಿಲಿಕ್ಕೆ ಈ ನನ್ನ ಅನಿಸಿಕೆ ಪ್ರಕಾರ 60 ಲಕ್ಷ ಇಸ್ರಾಯೇಲ್ ಜನರು ಇದ್ರು. ಎಷ್ಟು ಲಕ್ಷ? 60 ಲಕ್ಷ. ಅಂದ್ರೆ ಮೋಶೆ ಹೇಳ್ತಾ ಇದ್ದಾನೆ, ಐಗುಪ್ತದಿಂದ ಹೊರಟಾಗ 6 ಲಕ್ಷ ಕಾಲಾಳುಗಳಿದ್ದರು. ಎಷ್ಟು? 6 ಲಕ್ಷ ಕಾಲಾಳುಗಳು ಎಂಬುದಾಗಿ ಹೇಳಿದರೆ 20 ವರ್ಷಕ್ಕಿಂತ ಮೇಲ್ಪಟ್ಟ ಗಂಡಸರು ಕಾಲಾಳುಗಳು, ಯುದ್ಧಕ್ಕೆ ನಿಂತವರು, ಅವರನ್ನ ಮಾತ್ರ ಇಸ್ರಾಯೇಲ್ ಲೆಕ್ಕಕ್ಕೆ ತೆಗೆದುಕೊಳ್ತಾ ಇದ್ರು. ಅಂದ್ರೆ 6 ಲಕ್ಷ ಗಂಡಸರಿದ್ರೆ ಅವರು ಮದುವೆ ಆದರೆ 6 ಲಕ್ಷ ಹೆಂಡತಿಯರಿದ್ದಾರೆ. ಆಗ ಎಷ್ಟು ಲಕ್ಷ ಆಯ್ತು? ಲೆಕ್ಕ ಪಂಡಿತರಿದ್ರೆ ಹೇಳಿ. 12 ಲಕ್ಷ ಅಲ್ವಾ? ಗಂಡ ಹೆಂಡತಿ ಸೇರಿ ಎಷ್ಟು ಲಕ್ಷ ಆಯ್ತು? 12 ಲಕ್ಷ. ಈಗ ನಮ್ಮ ಹಾಗೆ ನಾವಿಬ್ಬರು ನಮಗಿಬ್ಬರು ಅಲ್ಲ. ಅಂದಿನ ಕಾಲದಲ್ಲಿ ನಾವಿಬ್ಬರು ನಮಗೆ ಒಂದು ಕಡಿಮೆ ಅಂದ್ರೆ 8-10 ಬೇಡಿ 5 ಇಟ್ಕೊಳ್ಳಿ. ಒಂದು ದಂಪತಿಗೆ 5 ಮಕ್ಕಳಿದ್ರೆ ಎಷ್ಟು ಲಕ್ಷ ಆಯ್ತು? ಲೆಕ್ಕ ಪಂಡಿತರು ಇಲ್ವೇ ಇಲ್ಲಿ? ಎಷ್ಟು ಲಕ್ಷ ಆಯ್ತು? ತಪ್ಪು ಲೆಕ್ಕ ಮಾಡುವ ಪಂಡಿತರಿದ್ದಾರೆ. ಆರು ಲಕ್ಷ ಇಂಟು 6 4 24 ಲಕ್ಷ ಏನಾಯ್ತು? 24 ಲಕ್ಷ ಮಕ್ಕಳು ಅಲ್ವಾ? 12 ಲಕ್ಷ ಗಂಡ ಹೆಂಡತಿಯರು.
ಆಮೇಲೆ ಅವರು ಐಗುಪ್ತ ದೇಶವನ್ನು ಬಿಟ್ಟಾಗ ಅವರಾಗಿ ಎಲ್ಲ ಬಂದದು. ಐಗುಪ್ತ ದೇಶದಿಂದ ಅವರು ಹೊರಟಾಗ ಅವರ ಮನೆಯಲ್ಲಿದ್ದ ದಾಸರು ಅವರ ಜೊತೆಯಲ್ಲಿದ್ದಾರೆ. ಒಂದೊಂದು ದಾಸಿ ಹಿಡಿದು ಆದರೂ ಒಂದು 12 ಲಕ್ಷ ಆಯಿತು. ಡೇಕ್ಸ್ ಅನ್ವರ್ಟೆಡ್ ರೆಫರೆನ್ಸ್ ಬೈಬಲ್ ಹೇಳುವಂಥದ್ದು, ಅವರ ಐಗುಪ್ತ ದೇಶ ಹೊರಟಾಗ 6 ಲಕ್ಷ ಕಾಲಾಳು ಪ್ಲಸ್ ಅವರ ಹೆಂಗಸರು, ಮಕ್ಕಳು, ದಾಸಿಯರು ಸೇರಿಸಿ 60 ಲಕ್ಷ ಜನರು ಇದ್ರು. ಪ್ರೈಸ್ ದಿ ಲಾರ್ಡ್. ನಮ್ಮ ಮನೆಯಲ್ಲಿ 6 ಮಂದಿ ಇದ್ರೇನೆ ನಮಗೆ ಕಷ್ಟ ಬದುಕಲಿಕ್ಕೆ. ಆ ಮನೆಯಲ್ಲಿ ಎಷ್ಟು ಲಕ್ಷ ಮಂದಿ ಇದ್ರು? 60 ಲಕ್ಷ ಮಂದಿ ಇದ್ರು. ನಮಗೆ ಇಮ್ಯಾಜಿನ್ ಮಾಡೋಕ್ಕಾಗಲ್ಲ. ನಮ್ಮ ಉಡುಪಿ ಪೂರ್ತಿ, ಈ ಡಿಸ್ಟ್ರಿಕ್ಟ್ ಪೂರ್ತಿ ಇದ್ದರೆ ಅಷ್ಟು ಮಂದಿಯನ್ನು ಏನು ಕಂಟ್ರೋಲ್ ಮಾಡೋಕ್ಕೆ ಅಥವಾ ಅಷ್ಟು ಮಂದಿಯನ್ನು ಒಳಗೊಳಿಸಲಿಕ್ಕೆ ಆಗಲ್ಲ. ನಮ್ಮ ನದಿಗಳೆಲ್ಲ ಅವರಿಗೆ ಒಂದು ದಿವಸ ಕುಡಿಲಿಕ್ಕೆ ಸಾಕಾಗ್ತಿರ್ಲಿಲ್ಲ. ಊಟಕ್ಕೆ ಎಲ್ಲಿಂದ ತರುವುದು? ಯಾರೋ ಒಬ್ರು ಹೇಳಿದರು, ಕನ್ಯಾಕುಮಾರಿಯಿಂದ ಪಂಜಾಬಿನ ತನಕ, ಕಾಶ್ಮೀರದ ತನಕ ಒಂದು ರೈಲ್, ಗೂಡ್ಸ್ ರೈಲ್ ಪೂರ್ತಿ ಆಹಾರ ತುಂಬಿದರೆ ಅವರಿಗೆ ಒಂದು ಹೊತ್ತು ಕೊಡ್ಬೋದಂತೆ. ಪ್ರೈಸ್ ದಿ ಲಾರ್ಡ್. 60 ಲಕ್ಷ ಜನರಿಗೆ ಊಟ ಎಲ್ಲಿಂದ ತರುವುದು? ಅವರಿಗೆ ಒಗಿಲಿಕ್ಕೆ ನೀರೆಲ್ಲಿಂದ ತರು? ಅವರಿಗೆ ಕುಡಿಲಿಕ್ಕೆ, ಅವರ ದಿನಚರಿಕೆ ಏನು ಮಾಡುವುದು? ಆದರೆ ಐಗುಪ್ತ ದೇಶದಿಂದ ಕರೆದಾತನು ದೇವರಾದರೆ ಅವರನ್ನ ಮರುಭೂಮಿಯಲ್ಲಿ ಸಾಕುವುದಕ್ಕೆ ಆತನು ಶಕ್ತನಾಗಿದ್ದಾನೆ. ಆದ್ದರಿಂದ ನಾನು ನಿಮಗೆ ಒಂದು ಸಂದೇಶ ಹೇಳುತ್ತೇನೆ. ಇದರ ಮಧ್ಯದಲ್ಲಿ ದೇವರು ನಿಮ್ಮನ್ನು ಕರೆದಿರುವುದಾದರೆ ಏನು ಉಣ್ಣಬೇಕು, ಏನು ಕುಡಿಯಬೇಕು, ಏನು ಹೊದ್ದುಕೊಳ್ಳಬೇಕು, ಎಲ್ಲಿ ಮಲಗಬೇಕು, ಎಲ್ಲಿ ಸಂಚರಿಸಬೇಕೆಂಬುದಾಗಿ ನೀವು ಲೋಕದ ಮನುಷ್ಯರ ಹಾಗೆ ಚಿಂತೆಗೀಡಾಗುವುದು ಬೇಡ. ಇವುಗಳು ಲೋಕದ ಮನುಷ್ಯರು ಹುಡುಕ್ತಾರೆ. ಪರಲೋಕದಲ್ಲಿ ನಿಮಗೆ ಒಬ್ಬ ತಂದೆ ಇದ್ದಾರೆ. ಆ ತಂದೆ ನಿಮ್ಮನ್ನು ಆರಿಸಿಕೊಂಡಿರುವುದಾದರೆ ನಿಮ್ಮ ಜೀವಿತದ ಅನುದಿನದ ಕಾರ್ಯವನ್ನು ನೆರವೇರಿಸಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ಅದನ್ನು ನಂಬುವವರು ಕೈಗೊಳ್ಳುತ್ತಿ ದೇವರಿಗೆ ಸ್ತೋತ್ರ ಹೇಳೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆದರೆ ಈ ಇಸ್ರಾಯೇಲ್ ಜನರು 40 ವರ್ಷ ಮರುಭೂಮಿಯಲ್ಲಿ ಪ್ರಯಾಣ ಮಾಡಿದಾಗ ಅವರಿಗೆ ದಾರಿ ಗೊತ್ತಾಗಲಿಲ್ಲ, ಅವರಿಗೆ ಕೃತ್ಯಗಳು ಗೊತ್ತಾಯಿತು. ಅಂದರೆ ಪ್ರತಿ ದಿವಸ ಅವರ ಅದ್ಭುತಗಳನ್ನು ಕಂಡರು. ಅವರು ದೇವರ ಎಕ್ಸ್ಟರ್ನಲ್ ಆದಂತಹ ಹೊರಗಣ ಅನೇಕ ಸಂಗತಿಗಳನ್ನು ಅವರು ಕಂಡರು. ಆದರೆ ದೇವರನ್ನು ಅವರು ಕಂಡುಕೊಂಡಿರಲಿಲ್ಲ. ಮೋಶೆ ದೇವರನ್ನು ಕಂಡಿದ್ದ. ಅದೇ ಮೋಶೆಗೆ ತನ್ನ ಮಾರ್ಗವನ್ನು, ಇಸ್ರಾಯೇಲರಿಗೆ ತನ್ನ ಕೃತ್ಯವನ್ನು ಪ್ರಕಟಿಸಿದನು. ಮೋಶೆಗೆ ದೇವರು ಕೃತ್ಯಗಳಿಗಿಂತ ಹೆಚ್ಚಾಗಿ ತನ್ನನ್ನೇ ಪ್ರಕಟಿಸಿಕೊಂಡ. ಮಾರ್ಗ ಅಂತಾರೆ ಇದ್ರೆ ದೇವರೇ. ನಾವು ಯೋಹಾನ 14 ಓದ್ತೇವೆ, ನಾನೇ ಮಾರ್ಗವು, ನಾನೇ ಸತ್ಯವು, ನಾನೇ ಜೀವವಾಗಿದ್ದೇನೆ. ಮಾರ್ಗ ದೇವರಾಗಿದ್ದಾನೆ. ಮೋಶೆಗೆ ದೇವರನ್ನು ಪ್ರಕಟಿಸಿದ ದೇವರು, ಮೋಶೆಗೆ ತನ್ನನ್ನು ಪ್ರಕಟಿಸಿದ. ಇಸ್ರಾಯೇಲ್ ಜನರಿಗೆ ದೇವರ ಕೃತ್ಯವನ್ನು ಪ್ರಕಟಿಸಿದ. ಈ ಇಸ್ರಾಯೇಲ್ ಜನರು ದೇವರ ಕೃತ್ಯವನ್ನು ಮಾತ್ರ ಅರಿತದ್ದರಿಂದ, ಕೃತ್ಯ ಮಾತ್ರ ಅವರಿಗೆ ಪ್ರಕಟಗೊಂಡದರಿಂದ ಐಗುಪ್ತ ದೇಶವನ್ನು ಬಿಟ್ಟಂತಾಗ ಇಸ್ರಾಯೇಲರಲ್ಲಿ ಕಾಲೇಬ್ ಮತ್ತು ಯೆಹೋಶುವ ಬಿಟ್ಟು ಬಾಕಿ ಯಾರು ವಾಗ್ದಾನದ ದೇಶಕ್ಕೆ ಪ್ರವೇಶ ಮಾಡಲಿಲ್ಲ. ಯಾಕೆ? ಅವರು ದೇವರ ಕೃತ್ಯ ನೋಡಿದರು, ದೇವರ ಅದ್ಭುತ ನೋಡಿದರು, ಎಕ್ಸ್ಟರ್ನಲ್ ಆದಂಥ ಅನೇಕ ಸಂಗತಿ ದೇವರ ಬಗ್ಗೆ ತಿಳಿದಿದ್ದರು. ಆದರೆ ದೇವರನ್ನು ಅವರು ತಿಳಿದಿರಲಿಲ್ಲ. ದೇವರನ್ನು ತಿಳಿದವನು ಮಾತ್ರವೇ ನಿತ್ಯತೆಗೆ ಬರಲಿಕ್ಕೆ ಸಾಧ್ಯ. ಪ್ರೈಸ್ ದಿ ಲಾರ್ಡ್. ದೇವರ ಅದ್ಭುತ ನೀವು ಕಂಡಿರಬಹುದು, ದೇವರ ಮಹಿಮೆ ವಿವಿಧ ರೀತಿಯಲ್ಲಿ ನೀವು ನೋಡಿರಬಹುದು, ದೇವರ ಹೊರಗಣ ಅನೇಕ ಬಾಕ್ಯವಾದ ಅದ್ಭುತಗಳನ್ನು ನೀವು ಕಂಡಿರಬಹುದು. ಅದಲ್ಲ ದೇವರ ಮಕ್ಕಳ ಮುಖ್ಯ. ಅದು ಈ ಲೋಕಕ್ಕೆ ಮಾತ್ರ ಸೀಮಿತ. ಆದರೆ ಪರಲೋಕ ರಾಜ್ಯಕ್ಕೆ, ವಾಗ್ದಾನದ ದೇಶಕ್ಕೆ, ಕನಾನಿಗೆ ನಾವು ಪ್ರವೇಶ ಮಾಡಬೇಕಾದ್ರೆ, ನಿತ್ಯ ಪರಲೋಕಕ್ಕೆ ನಾವು ಹೋಗಬೇಕಾದ್ರೆ ದೇವರ ನಾವು ಅರಿಯಬೇಕಾಗಿದೆ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಈ ದಿವಸಗಳಲ್ಲಿ ದೇವರನ್ನು ಅರಿಯುವುದು ಏನಲ್ಲ ಎಂಬುದಾಗಿ ನಾವು ಕೇಳಿಸಿಕೊಳ್ತಾ ಇದ್ದೇವೆ. ದೇವರನ್ನ ಅರಿಯುವುದು ಕೇವಲ ಬೈಬಲ್ ಅರಿಯುವಂಥದ್ದಲ್ಲ, ಬೈಬಲ್ನೊಳಗಿರುವ ದೇವರನ್ನು ಅರಿಯುವಂಥದ್ದಾಗಿದೆ. ಅಪೊಸ್ತಲನಾದ ಪೌಲನು ಒಮ್ಮೆ ತನ್ನ ಬಯಕೆಯನ್ನು ಆತನು ಹೇಳಿಕೊಳ್ತಾ ಇದ್ದಾನೆ. ಫಿಲಿಪ್ಪಿಯದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ ಅದರ 8, 9, 10 ವಾಕ್ಯಗಳಲ್ಲಿ ಪೌಲ ಹೇಳುವಂತಹ ತನ್ನ 3 ಬಯಕೆಗಳಿದೆ. ಯಾವುದು ಗೊತ್ತಾ? ಒಂದು, ನನಗೆ ಆತನನ್ನ ತಿಳಿಯಬೇಕು. ಫಿಲಿಪ್ಪಿಯ ಪತ್ರಿಕೆ 3ನೇ ಅಧ್ಯಾಯ ಅದರ 8, 9, 10 ವಾಕ್ಯಗಳು. ಫಿಲಿಪ್ಪಿಯ ಪತ್ರಿಕೆ 3ನೇ ಅಧ್ಯಾಯ 8, 9 ವಾಕ್ಯ ನಾನು ಓದ್ತೇನೆ, ದಯಮಾಡಿ ಕೇಳಿಸಿಕೊಳ್ಳಿ. ಪೌಲನು ತನ್ನ ಬಯಕೆ ಅಲ್ಲಿ ಹೇಳ್ತಾ ಇದ್ದಾನೆ. 8ನೇ ವಾಕ್ಯ, ಅಷ್ಟೇ ಅಲ್ಲದೆ ನನ್ನ ಕರ್ತನಾದ ಯೇಸು ಕ್ರಿಸ್ತನನ್ನು ಅರಿಯುವುದೇ ಅತಿ ಶ್ರೇಷ್ಠವಾದಂದು ತಿಳಿದು
ನಾನು ಎಲ್ಲವನ್ನ ಕಸವೆಂದೆಣಿಸಿದ್ದೇನೆ. ಪೌಲನ ಜೀವಿತದ ಅತಿ ದೊಡ್ಡ ಡಿಸೈರ್, ಬಯಕೆ, ಯೇಸು ಕ್ರಿಸ್ತನನ್ನು ಅರಿಯುವುದು. ಕೆಳಗೆ ಆತನು ಹೇಳ್ತಿದ್ದಾನೆ, ಆತನ ನಿಮಿತ್ತ ನಾನು ಎಲ್ಲವನ್ನೂ ಕಳಕೊಂಡು ಅದನ್ನು ಕಸವನ್ನೆಣಿಸುತ್ತೇನೆ. ಅದರಲ್ಲಿ ನನ್ನ ಉದ್ದೇಶವೇನೆಂದರೆ, ನಾನು ಕ್ರಿಸ್ತನನ್ನು ಸಂಪಾದಿಸಿಕೊಂಡು ನೇಮನಿಷ್ಠೆಗಳ ಫಲವಾಗಿರುವ ಸ್ವನೀತಿಯ ಆಶ್ರಯಿಸದೆ ಕ್ರಿಸ್ತನನ್ನು ನಂಬುವವರಿಂದ ದೊರಕುವಂತಹ, ಅಂದರೆ ಕ್ರಿಸ್ತನ ಮೇಲಿನ ನಂಬಿಕೆ ಆಧಾರದಿಂದ ದೇವರು ಕೊಡುವಂತಹ ನೀತಿಯನ್ನೇ ಹೊಂದಿ ಕ್ರಿಸ್ತನಲ್ಲಿ ಕಾಣಿಸಿಕೊಳ್ಳಬೇಕೆಂಬುದೇ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಪೌಲನ ಅತಿ ದೊಡ್ಡ ಬಯಕೆ ಒಂದು, ನನಗೆ ಯೇಸು ಕ್ರಿಸ್ತನನ್ನು ಅರಿಯಬೇಕು. ಕೆಳಗೆ ನಾವು ಓದ್ತೇವೆ, ಎರಡನೇದಾಗಿ ಆತನ ಪುನರುತ್ಥಾನದ ಶಕ್ತಿಯನ್ನು ನನಗೆ ತಿಳಿಯಬೇಕು. ಯೇಸು ಸ್ವಾಮಿಯನ್ನು ಅರಿಯಬೇಕು. ಎರಡನೇದಾಗಿ ಆತನ ಪುನರುತ್ಥಾನದ ಶಕ್ತಿಯನ್ನು ನನಗೆ ಅರಿಯಬೇಕು. ಕೆಳಗೆ ಪೌಲ ಹೇಳ್ತಾ ಇದ್ದಾನೆ, ನನಗೆ ಆತನ ಕಷ್ಟಾನುಭವಗಳ ಅನ್ಯೋನ್ಯತೆಯನ್ನು ಅರಿಯಬೇಕು. ನನಗೆ ಅನುಭವದಿಂದ ತಿಳಿಯಬೇಕು ಯೇಸು ಸ್ವಾಮಿ ಯಾರೆಂಬುದಾಗಿ, ಆತನಲ್ಲಿ ವ್ಯಾಪರಿಸಿದ ಪುನರುತ್ಥಾನದ ಶಕ್ತಿ ಏನೆಂಬುದಾಗಿ, ದೇವಜನರಲ್ಲಿರುವ ಆ ಕಷ್ಟತೆಯ ಅನ್ಯೋನ್ಯತೆ ಏನೆಂಬುದಾಗಿ ನನಗೆ ತಿಳಿಯಬೇಕು. ಈ ರೀತಿ ಬಯಕೆ ಪೌಲನು ವ್ಯಕ್ತಪಡಿಸ್ತಾ ಇದ್ದಾನೆ. ದೇವರ ಮಕ್ಕಳೇ, ನಮ್ಮ ಜೀವಿತದಲ್ಲಿ ಈ ಮೂರು ಬಯಕೆಗಳು ಬಹಳ ಅಮೂಲ್ಯವಾದದ್ದು. ಒಂದು, ನನಗೆ ದೇವರು ಯಾರೆಂಬುದಾಗಿ ತಿಳಿಯಬೇಕು. ಎರಡು, ಆತನ ಪುನರುತ್ಥಾನದ ಶಕ್ತಿ ನನಗೆ ತಿಳಿಯಬೇಕು. ಮೂರು, ಕ್ರಿಸ್ತನ ಅನ್ಯೋನ್ಯತೆಯ ಮಹಿಮೆ ನನಗೆ ತಿಳಿಯಬೇಕು. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ನಾನು ನಿಮಗೆ ದೇವರನ್ನು ಅರಿಯುವುದು ಅಂದರೆ ಏನಲ್ಲ ಎಂಬುದಾಗಿ ಹೇಳ್ತಾ ಇದ್ದೇನೆ. ಒಂದನೇದಾಗಿ, ದೇವರನ್ನ ಅರಿಯುವುದು ಏನಲ್ಲ, ಬೈಬಲ್ ಅರಿಯುವುದಂಥದ್ದಲ್ಲ, ಅಥವಾ ಸತ್ಯವೇದವನ್ನು ಅರಿಯುವಂಥದ್ದಲ್ಲ, ದೇವರನ್ನ ಅರಿಯುವಂಥದ್ದು. ನಾನು ಮೂರು ಉದಾಹರಣೆ ನಿಮಗೆ ಹೇಳ್ತೇನೆ ಸ್ಪಷ್ಟಪಡಿಸುವುದಕ್ಕಾಗಿ. ಒಂದು, ಚರಿತ್ರೆಯಿಂದ ನಾನು ನಿಮಗೆ ಒಂದು ಉದಾಹರಣೆ ಹೇಳ್ತೇನೆ. 2000 ವರ್ಷದ ಚರಿತ್ರೆ ನೀವು ಕಲಿಯುವುದಾದರೆ, ಯೇಸು ಕ್ರಿಸ್ತನ ಹುಟ್ಟಿ ಅಂದಿನಿಂದ 2000 ವರ್ಷದ ಚರಿತ್ರೆ ನಾವು ಕಲಿಯುವುದಾದರೆ, ಹೆಚ್ಚು ಕಡಿಮೆ 15 ಶತಮಾನಗಳು, 1500ರ ತನಕ ಬೇಕಾದಷ್ಟು ಪ್ರಿಂಟಿಂಗ್ ಅಥವಾ ಇವತ್ತು ನಮಗೆ ಲಭ್ಯವಾಗುವಂತಹ ಹಾಳೆಗಳಾಗಲಿ, ಮುದ್ರಣ ಮುಂತಾದ ಸಂಗತಿಗಳು ಇರಲಿಲ್ಲ. 1500 ವರ್ಷಗಳ ತನಕ, 15th ಸೆಂಚುರಿಯ ತನಕ. ಅವತ್ತು ಪಾಪಿರಸ್ ಮತ್ತು ಪಾರ್ಚಿಮೆಂಟ್ ಮುಂತಾದಂತಹ ಏನು ಎಲೆಗಳ ಬರಹ ಮತ್ತು ಚರ್ಮವನ್ನು ಒಣಗಿಸಿ ಅದರಲ್ಲಿ ಬರೆಯುವಂತಹ ಪಾರ್ಚಿಮೆಂಟ್ಗಳು ಮಾತ್ರ ಇತ್ತು. ಯೇಸು ಕ್ರಿಸ್ತನ ಕಾಲದಲ್ಲಿ ಅವರು ಚರ್ಮದ ಸುರುಳಿಗಳಲ್ಲಿ ಪುಸ್ತಕವನ್ನು, ಧರ್ಮಶಾಸ್ತ್ರವನ್ನು ಬರೆದಿಟ್ಟುಕೊಳ್ತಾ ಇದ್ರು. ಒಂದು ಚರ್ಮದ ಸುರುಳಿ ಉಂಟು ಮಾಡುವಂಥದ್ದು ಬಹಳ ಕಷ್ಟಕರ. ಆದ್ದರಿಂದ ನಮ್ಮ ಹಾಗೆ ಪ್ರಿಂಟ್ ಮಾಡಿದಂತಹ ಪುಸ್ತಕಗಳು ಅವತ್ತಿರಲಿಲ್ಲ. ಬಹಳ ಒಂದು ಕೋಪಿ, ಒಂದು ಸಿನಗೋಗ್, ಒಂದು ಸಭಾಮಂದಿರದಲ್ಲಿ ಮಾತ್ರ ಒಂದೊಂದು ಪುಸ್ತಕಗಳು ಇರ್ತಿತ್ತು. ಯಾರಿಗಾದರೂ ಧರ್ಮಶಾಸ್ತ್ರ ತಿಳಿಯಬೇಕಾದ್ರೆ ಅವರು ಸಭಾಮಂದಿರಕ್ಕೆ ಬಂದು ಸಭಾಮಂದಿರದಲ್ಲಿ ಸಬ್ಬತ್ ದಿನದಲ್ಲಿ ಓದುವಾಗ ಅವರು ಕೇಳಿಸಿಕೊಳ್ಬೇಕು. ನಮ್ಮ ಹಾಗೆ 4-5 ಬೈಬಲ್ ಮನೆಯಲ್ಲಿ ಇಟ್ಟುಕೊಳ್ಳುವಂತಹ ಸ್ಥಿತಿ ಅವತ್ತಿರಲಿಲ್ಲ. ಅಂದರೆ ದೇವರನ್ನು ತಿಳಿದುಕೊಳ್ಳುವುದಕ್ಕೆ ಅವರಿಗೆ ಅವಕಾಶಗಳು ಬಹಳ ಕಡಿಮೆ ಇತ್ತು. 150 ವರ್ಷಗಳ ಚರಿತ್ರೆ 15th ಸೆಂಚುರಿಯ ತನಕ ನೀವು ಕಲಿಯುವುದಾದ್ರೆ, 15th ಸೆಂಚುರಿಯಿಂದ ಈ ಕಡೆ ಆ ವಿಚಾರದಲ್ಲಿ ದೊಡ್ಡ ಬದಲಾವಣೆಗಳಾಯಿತು. ಪ್ರತ್ಯೇಕವಾಗಿ ನಮ್ಮ ಒಂದು 200 ವರ್ಷಗಳ ಚರಿತ್ರೆ ಕಲಿಯುವುದಾದ್ರೆ, ಅಂದರೆ 18-19th ಸೆಂಚುರಿಯ ಚರಿತ್ರೆ ನಾವು ಸಭಾ ಚರಿತ್ರೆ ಕಲಿಯುವುದಾದರೆ, 18th ಸೆಂಚುರಿಯಿಂದೆಲ್ಲ ಪ್ರಿಂಟಿಂಗ್ ಸ್ಟಾರ್ಟ್ ಆಯಿತು, ಮುದ್ರಣ ಸ್ಟಾರ್ಟ್ ಆಯಿತು, ಬೈಬಲ್ ಟ್ರಾನ್ಸ್ಲೇಷನ್ಸ್ ಉಂಟಾಯಿತು, ಬೈಬಲ್ನ ಆಧಾರಿತವಾದ ಅನೇಕ ಪುಸ್ತಕಗಳು ಹೊರಗೆ ಬಂತು, ನಿಘಂಟುಗಳು ಉಂಟಾಯಿತು, ಭಾಷೆಯಲ್ಲಿ ಬಹಳ ವ್ಯತ್ಯಾಸಗಳು ಉಂಟಾಯಿತು, ಪ್ರಿಂಟಿಂಗ್ ಮಾಧ್ಯಮ ಉಂಟಾಯಿತು, ಬೈಬಲ್ ಅನೇಕ ಭಾಷೆಗಳಲ್ಲಿ ಪ್ರಿಂಟೆಡ್ ಆಯಿತು. ಕಳೆದ 200 ವರ್ಷಗಳ ಚರಿತ್ರೆ ನೀವು ಕಲಿಯುವುದಾದರೆ ಅತಿ ಹೆಚ್ಚು ಬೈಬಲ್ ಪ್ರಿಂಟ್ ಆಗಿ ಮಾರಾಟವಾಯಿತು. ಎಲ್ಲ ಭಾಷೆಗಳಲ್ಲಿ ಇವತ್ತು ಬೈಬಲ್ ಸಿಗ್ತಾ ಇದೆ. ಆದರೆ 15 ಶತಮಾನಗಳ ಭಕ್ತರ ಕುರಿತಾಗಿಯೂ ಈ 2 ಶತಮಾನಗಳ 21st ಸೆಂಚುರಿಯ ಈಗಿನ ಭಕ್ತರ ಕುರಿತಾಗಿ ನೀವು ಕಲಿಯುವುದಾದರೆ, ಇವತ್ತು ಭಕ್ತರು ಇಲ್ಲ. ಇವತ್ತು ಭಕ್ತರು ಮುಗಿದು ಹೋಗಿದ್ದಾರೆ. ಇವತ್ತು ಬೈಬಲ್ ಅರಿವುಳ್ಳವರಿದ್ದಾರೆ. ಯಾಕಂದ್ರೆ ಬೈಬಲ್ ಸುಲಭವಾಗಿ ಸಿಗ್ತಾ ಇದೆ, ಬೈಬಲ್ ಓದಲಿಕ್ಕೆ ಅವಕಾಶ ಸಿಗ್ತಾ ಇದೆ. ಆದರೆ ಸಭಾ ಚರಿತ್ರೆಯಲ್ಲಿ
1ನೇ ಶತಮಾನದಿಂದ 15ನೇ ಶತಮಾನದ ತನಕ ಅನೇಕ ಭಕ್ತರಿದ್ರು. ಪ್ರೈಸ್ ದಿ ಲಾರ್ಡ್. ಅನೇಕ ದೇವರಿಗೋಸ್ಕರ ನಿಲ್ಲುವಂತಹ ವ್ಯಕ್ತಿಗಳಿದ್ದರು. ಅವರಿಗೆ ಬೈಬಲ್ ಇರಲಿಲ್ಲ ಕೈಯಲ್ಲಿ, ಅವರಿಗೆ ಬೈಬಲ್ ಗೊತ್ತಿರಲಿಲ್ಲ, ಆದರೆ ಅವರಿಗೆ ಬೈಬಲ್ನಲ್ಲಿರುವ ದೇವರು ಗೊತ್ತಿತ್ತು. ಇವತ್ತು ಬೈಬಲ್ ಬಹಳಷ್ಟು ಮುದ್ರಣವಾಗಿದೆ, ನಮ್ಮ ಭಾಷೆಗಳಲ್ಲಿ ಓದುವಷ್ಟು ನಮಗೆ ಲಭ್ಯವಾಗ್ತಾ ಇದೆ. ಬೈಬಲ್ ನಾವು ತಿಳಿದಿದ್ದೇವೆ, ಆದರೆ ಈ ಶತಮಾನದ ಅತಿ ದೊಡ್ಡ ಸಮಸ್ಯೆ ಬೈಬಲ್ನಲ್ಲಿರುವ ದೇವರು ನಮಗೆ ತಿಳಿದಿಲ್ಲ. ಪ್ರೈಸ್ ದಿ ಲಾರ್ಡ್. ಆದ್ದರಿಂದ ನಾನು ಹೇಳುತ್ತಾ ಬಂದದ್ದು, ಚರಿತ್ರೆಯಿಂದ ನೀವು ಕಲಿಯುವುದಾದರೆ ಬೈಬಲ್ ತಿಳಿಯುವುದಲ್ಲ, ದೇವರನ್ನು ತಿಳಿಯುವಂಥದ್ದು. ಬೈಬಲ್ ತಿಳಿಯುವುದು ದೇವರನ್ನು ತಿಳಿಯುವುದಾಗಿದ್ದರೆ ಈ ಶತಮಾನದಲ್ಲಿ ಅತಿ ಹೆಚ್ಚು ಭಕ್ತರು ಇರಬೇಕಿತ್ತು, ಹೌದಲ್ವಾ? ಆದರೆ ಕೀರ್ತನೆಗಾರನ 12ನೇ ಕೀರ್ತನೆ ಹೇಳ್ತಿದ್ದಾರೆ, ಭಕ್ತರು ಮುಗಿದು ಹೋಗಿದ್ದಾರೆ. ಭಕ್ತರು ಕಾಣ್ತಾ ಇಲ್ಲ. ಅರಿವುಳ್ಳವರಿದ್ದಾರೆ, ಜ್ಞಾನವಂತರಿದ್ದಾರೆ, ಬೈಬಲ್ ಗೊತ್ತಿರುವವರಿದ್ದಾರೆ. ದೇವರಿಗೆ ಅವರಲ್ಲ ಬೇಕು, ದೇವರಿಗೆ ಭಕ್ತರು ಬೇಕು. ಈ ಕೂಟದಲ್ಲಿ ನನ್ನನ್ನು ಕೇಳುತ್ತಿರುವ ನಿಮಗೆ ಒಬ್ಬ ಸೇವಕನಾಗಿ ನನಗೆ ಹೇಳಲಿಕ್ಕಿರುವಂಥದ್ದು, ನೀವು ಬೈಬಲ್ ಪಂಡಿತರಲ್ಲದಿದ್ದರು, ನಿಮಗೆ ಉನ್ನತ ವಿದ್ಯಾಭ್ಯಾಸ ಇಲ್ಲದಿದ್ದರು, ನೀವು ದೊಡ್ಡ ಕುಲಶ್ರೇಷ್ಠತೆ ಇಲ್ಲದವರಾದರೂ ನಿಮಗೆ ಒಬ್ಬ ಭಕ್ತನಾಗಿ ಬದುಕಲಿಕ್ಕೆ ಬಯಕೆ ಇದೆಯಾ? ದೇವರು ಭಕ್ತರನ್ನು ಹುಡುಕುವಾತನಾಗಿದ್ದಾನೆ. ಹಲ್ಲೆಲೂಯಾ. ನಿತ್ಯತೆಯಲ್ಲಿ ಭಕ್ತರು ಇರ್ತಾರೆ. ಇವತ್ತು ಲೋಕಕ್ಕೆ ಕ್ಲೆವರ್ ಅಂದ್ರೇನು? ಜಾಣರು ಬೇಕು. ಒಂದು ಕಂಪನಿಗೆ ಇಂಟರ್ವ್ಯೂಗೆ ಹೋಗುವಾಗ 100 ಮಂದಿ ಅಪ್ಲಿಕೇಶನ್ ಕೊಟ್ಟರೆ ಸ್ಕ್ರೂಟನಿ ಮಾಡಿ ಕೊನೆಗೆ ಅವರಿಗೆ ಬೇಕಾದ 5 ಮಂದಿ, 100ರಿಂದ 5 ಮಂದಿಯನ್ನು ಆರಿಸುವಾಗ ಆ 95 ಮಂದಿಗಿಂತ ಜಾಣರಾಗಿರಬೇಕು 5 ಮಂದಿ. ದೇವರಿಗೆ ಜಾಣರಲ್ಲ ಬೇಕಾದ್ದು, ದೇವರಿಗೆ ಭಕ್ತರು ಬೇಕು. ಪ್ರೈಸ್ ದಿ ಲಾರ್ಡ್. ನಿನಗೆ ಯಾವ ಜಾಣ್ಮೆ ಇಲ್ಲದಿದ್ರು, ಲೌಕಿಕ ಬುದ್ಧಿ ಸಾಮರ್ಥ್ಯಗಳಿಲ್ಲದಿದ್ರು, ನೀನೊಬ್ಬ ಭಕ್ತನ ದೇವರಿಗೆ ಅವರು ಬೇಕಾಗಿದೆ. ಸ್ತೋತ್ರ ಹೇಳೋಣ. ಭಕ್ತರನ್ನ ದೇವರು ಹುಡುಕ್ತಾ ಇದ್ದಾನೆ. ವಿದ್ಯಾವಂತರನ್ನೆಲ್ಲ ದೇವರಿಗೆ ಬೇಕಾದ್ದು. ವಿದ್ಯಾವಂತರ ಮೇಲೆ ದೇವರಿಗೇನು ಸಿಟ್ಟಿಲ್ಲ, ವಿದ್ಯಾವಂತರು ಒಳ್ಳೆಯವರೇ, ಆದರೆ ಅವರೊಳಗೆಯೂ ಭಕ್ತರನ್ನ ದೇವರು ಹುಡುಕ್ತಾ ಇದ್ದಾನೆ. ಈ ದಿವಸಗಳಲ್ಲಿ ಬೈಬಲ್ ಅರಿಯುವಂಥದ್ದಲ್ಲ, ದೇವರನ್ನ ಅರಿಯುವಂಥದ್ದು ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು. ಎರಡನೇದಾಗಿ, ಬೈಬಲ್ ಅರಿಯುವುದು ನಮ್ಮನ್ನ ಪವಿತ್ರರನ್ನಾಗಿ ಮಾಡುವುದಾದರೆ ಲೋಕದ ಅತಿ ದೊಡ್ಡ ಪವಿತ್ರ ವ್ಯಕ್ತಿ ಸೈತಾನ್ ಆಗ್ತಿದ್ದ. ಪ್ರೈಸ್ ದಿ ಲಾರ್ಡ್. ಯಾಕಂದ್ರೆ ಯಾಕೋಬನ ಪತ್ರಿಕೆ ನಾವು ಕಲಿಯುವಾಗ ದೇವರು ಇದ್ದಾನೆ ಎಂಬುದಾಗಿ ಸೈತಾನ್ನು ನಂಬ್ತಾನೆ. ನಮ್ಮಲ್ಲಿ ಅನೇಕರು ನಂಬಲ್ಲ ದೇವರಿದ್ದಾರೆ ಅಂತ, ಆದರೆ ಸೈತಾನ್ನು ನಂಬ್ತಾನೆ. ಯಾರಿದ್ದಾರೆ? ದೇವರಿದ್ದಾನೆ. ಅವನು ನಂಬ್ತಾನಂತೆ. ಆಮೇಲೆ ನಂಬುವುದು ಮಾತ್ರವಲ್ಲ, ಅವನಿಗೆ ಚೆನ್ನಾಗಿ ಬೈಬಲ್ ಗೊತ್ತಿದೆ. ಅವನಷ್ಟು ಲೋಕದಲ್ಲಿ ಬೈಬಲ್ ಗೊತ್ತಿರುವಂತಹ ವ್ಯಕ್ತಿ ಯಾರೂ ಇಲ್ಲ. ಯಾರು? ಸೈತಾನಷ್ಟು ಬೈಬಲ್ ಗೊತ್ತಿರುವಂಥದ್ದು. ಅವನಿಗೆ ಎಲ್ಲ ವಾಕ್ಯ ಗೊತ್ತಿ. ಯೇಸು ಸ್ವಾಮಿಯೊಟ್ಟಿಗೆ ಅವನು ಮಾತನಾಡಿದ. ಮತ್ತಾಯನ ಸುವಾರ್ತೆ 4ನೇ ಅಧ್ಯಾಯದಲ್ಲಿ ಆ 3 ಶೋಧನೆಗಳನ್ನು ಕಲಿಯುವುದಾದರೆ ಯೇಸು ಸ್ವಾಮಿಗೆ ಬೈಬಲ್ ಕಲಿಸಿಕೊಡ್ತಾ ಇದ್ದಾನೆ. ಏನು? ನೀನು ದೇವಾಲಯದ ಮೇಲಿನಿಂದ ಕೆಳಗೆ ಬೀಳು, 91ನೇ ಕೀರ್ತನೆಯಲ್ಲಿ ಬರೆದಿದೆ. ಏನು ಬರೆದಿದೆ? ನಿನ್ನ ಕಾಲು ಕಲ್ಲಿಗೆ ತಗಲದಂತೆ ದೂತರು ನಿನ್ನನ್ನು ಕೈಗಳಲ್ಲಿ. ಸ್ವಾಮಿಗೆ ವಾಕ್ಯ ಗೊತ್ತಿಲ್ಲ, ಅವನು ಕಲಿಸಿಕೊಡ್ತಾ ಇದ್ದಾನೆ. ಅಷ್ಟು ವಾಕ್ಯ ಯಾರಿಗೆ ಗೊತ್ತು? ಸೈತಾನಿಗೆ ಗೊತ್ತು. ಆಮೇಲೆ ವಾಕ್ಯ ನಂಬ್ತಾನೆ. ಯಾರು ನಂಬ್ತಾನೆ? ಯಾಕೋಬನ ಪತ್ರಿಕೆಯಲ್ಲಿ ಅವನ ವಾಕ್ಯ ಗೊತ್ತು, ಅವನ ವಾಕ್ಯ ನಂಬುತ್ತಾನೆ. ಆಮೇಲೆ ಯಾಕೋಬ 2:19ರಲ್ಲಿ ಇನ್ನೊಂದು ಸಂಗತಿ ಇದೆ. ಅವರು ವಾಕ್ಯ ನಂಬುವುದು ಮಾತ್ರವಲ್ಲ, ದೇವರ ಮುಂದೆ ನಡುಗ್ತಾನಂತೆ. ವಾಕ್ಯದ ಮುಂದೆ ನಡುಗ್ತಾನೆ. ನೋಡ್ರಿ, ನಾನು ಇಷ್ಟು ವಾಕ್ಯ ಹೇಳಿ ನಿಮಗೆ ಯಾವ ನಡುಕೋ ಇಲ್ಲ, ನೀವು ಸುಮ್ಮನೆ ಕೂತಿದ್ದೀರಿ. ಇಲ್ಲಿ ಸೈತಾನ ಬಂದು ಕೂತಿದ್ರೆ ಅವನು ನಡುಗ್ತಾ ಇದೆ ಕೇಳುವಾಗ. ಯಾಕಂದ್ರೆ ಅವನಿಗೆ ಅಷ್ಟು ರೆವರೆನ್ಸ್, ವಾಕ್ಯದ ಮೇಲೆ ಅಷ್ಟು ಭಯಭಕ್ತಿ ಇದೆ ಅವನಿಗೆ. ಅವನಿಗೆ ವಾಕ್ಯ ಗೊತ್ತು, ವಾಕ್ಯ ನಂಬ್ತಾನೆ, ವಾಕ್ಯದ ಮೇಲೆ ಅವನಿಗೆ ರೆವರೆನ್ಸ್, ವಾಕ್ಯದ ಮುಂದೆ ನಡುಗ್ತಾನೆ. ಇಷ್ಟು ಇದ್ದವನು ಭಕ್ತನಾಗಬೇಕಿತ್ತಲ್ಲ. ಪ್ರೈಸ್ ದಿ ಲಾರ್ಡ್. ಆದರೆ ಅವನು ಇವತ್ತು ಅಶುದ್ಧನಾಗಿಯೇ ಇದ್ದಾನೆ. ಆದ್ದರಿಂದ ಸೈತಾನ್ನ ಬಗ್ಗೆ ಕಲಿಯುವುದಾದರೆ ಅವನಷ್ಟು ವಾಕ್ಯ ಗೊತ್ತಿರುವವನು, ವಾಕ್ಯ ನಂಬುವವನು, ವಾಕ್ಯದ ಮುಂದೆ ನಡುಗುವವನು ಬೇರೆ ಯಾರೂ ಇಲ್ಲ. ಇಷ್ಟೆಲ್ಲ ಇದ್ದರೆ ಅವನನ್ನು ಭಕ್ತನೆಂಬುದಾಗಿ ಕರೆಯುವುದಾದರೆ ಫಸ್ಟ್ ಸೈತಾನ್ ನಾವು ಭಕ್ತ ಅಂತ ಕರಿಬೇಕು. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ನಾನು ಹೇಳಿದ್ದು ವಾಕ್ಯ ಅರಿಯುವವನಲ್ಲ, ದೇವರನ್ನ ಅರಿತವನು. ಹಲ್ಲೆಲೂಯಾ.
ಮೂರನೇದಾಗಿ ಒಂದು ಉದಾಹರಣೆ ಹೇಳಿ ಮುಂದಕ್ಕೆ ಹೋಗ್ತೇನೆ. ಯಹೂದ್ಯರು, ಯೇಸು ಕ್ರಿಸ್ತನ ಕಾಲದಲ್ಲಿ ಯಹೂದ್ಯರು, ಈಗಲೂ ಇದ್ದಾರೆ ಯಹೂದ್ಯರು. ಯೇಸು ಕ್ರಿಸ್ತನೊಬ್ಬ ಯಹೂದ್ಯನಾಗಿ ಹುಟ್ಟಿ ಬಂದ. ಯೇಸು ಕ್ರಿಸ್ತನ ಕಾಲದಲ್ಲಿ ವಾಕ್ಯ ಗೊತ್ತಿರತಕ್ಕಂಥ ಅನೇಕರಿದ್ದರು. ಪ್ರತ್ಯೇಕವಾಗಿ ಯಹೂದ್ಯರಲ್ಲಿ ಅನೇಕ ಗುಂಪುಗಳಿದೆ. ಅದರಲ್ಲಿ ಒಂದು ಗುಂಪಾಗಿತ್ತು ಫರಿಸಾಯರು. ಫರಿಸಾಯರು ವಾಕ್ಯ ಬಹಳಷ್ಟು ಆಳವಾಗಿ ಗೊತ್ತಿರತಕ್ಕಂಥವರು. ಅವರಲ್ಲಿ ಇನ್ನೊಂದು ಗುಂಪಿದೆ ಶಾಸ್ತ್ರಿಗಳು ಎಂಬುದಾಗಿ. ಶಾಸ್ತ್ರಿಗಳು ಎಂಬುದಾಗಿ ಹೇಳಿದರೆ ಬೈಬಲ್ ಪೂರ್ತಿ ಅವರಿಗೆ ಕಂಠಪಾಠ. ಈಗ ನಾವು ಈ ಇಂಟರ್ನೆಟ್ ಉಪಯೋಗಿಸುವವರಿಗೆ ಗೂಗಲ್ ಇದೆ. ಗೂಗಲ್ನಲ್ಲಿ ಯಾವುದಾದ್ರೂ ಒಂದು ಪದ ಕೊಟ್ಟು ನಾವು ಟೈಪ್ ಮಾಡಿದರೆ, ಸರ್ಚ್ ಕೊಟ್ಟರೆ ಆ ವಿಷಯ, ನಾವು ಸರ್ಚ್ ಮಾಡಿದ ವಿಷಯಕ್ಕೆ ಸಂಬಂಧಪಟ್ಟ ಎಲ್ಲ ಡೀಟೇಲ್ ಸ್ಕ್ರೀನಲ್ಲಿ ಬರ್ತದೆ. ಅದೇ ರೀತಿ ಅವತ್ತಿನ ಕಂಪ್ಯೂಟರ್ ಆಗಿತ್ತು ಶಾಸ್ತ್ರಿಗಳು. ಯಾರಿಗಾದರೂ ಏನಾದರೂ ಡೌಟ್ ಇದ್ದರೆ ಶಾಸ್ತ್ರಿಯನ್ನು ಕರೀತಾ ಇದ್ರು. ಅವರ ಹತ್ರ ಈ ವಿಚಾರ ಎಲ್ಲಿದೆ ಧರ್ಮಶಾಸ್ತ್ರಿ ಅಂತ ಹೇಳಿದ್ರೆ ಅವರು ಟಕ್ ಟಕ್ ಅಂತೇಳಿ ಒಂದೇ ನಿಮಿಷದಲ್ಲಿ ಅದು ಇಂಥ ಭಾಗದಲ್ಲಿದೆ ಅಂತ ಹೇಳ್ತಾರೆ. ಅಷ್ಟು ವಾಕ್ಯದ ಅರಿವು ಶಾಸ್ತ್ರಿಗಳಿಗಿತ್ತು. ಉದಾಹರಣೆಗೆ ಯೇಸು ಸ್ವಾಮಿ ಬೆತ್ಲೆಹೇಮ್ ಎಂಬ ಊರಿನಲ್ಲಿ ಹುಟ್ಟಿದಾಗ ಜೋಯಿಸರು ಆತನ ನೋಡುವುದಕ್ಕೆ ಬರ್ತಿದ್ದಾರೆ. ಅವರು ಮಾರ್ಗ ತಪ್ಪಿ ಹೆರೋದನ ಅರಮನೆಗೆ ಬಂದರು. ಹೆರೋದನ ಅರಮನೆಯಲ್ಲಿ ಅವರು ಬಂದ ಉದ್ದೇಶ ತಿಳಿಸಿದಾಗ ಹೆರೋದನಿಗೂ ಗೊತ್ತಿರಲಿಲ್ಲ ಯೇಸು ಹುಟ್ಟಿದ್ದಾನೆ ಎಂಬುದಾಗಿ. ಆವಾಗ ಇಸ್ರಾಯೇಲ ಅರಸನಾಗಿ ಹುಟ್ಟತಕ್ಕವನು ಎಲ್ಲಿ ಎಂಬುದಾಗಿ ಕೇಳಿದಾಗ ಅವನಿಗೂ ಡೌಟ್, ಹೆರೋದನಿಗೂ ಡೌಟ್, ನಾನೊಬ್ಬ ಅರಸ ಇದ್ದೇನೆ, ಇನ್ನೊಬ್ಬ ಅರಸ ಯಾರು ಅಂತ. ಆವಾಗ ಪಕ್ಕನೆ ಅವನು ಯಾರನ್ನ ಕರೆದ ಗೊತ್ತಾ? ಮಹಾಯಾಜಕರನ್ನು, ಶಾಸ್ತ್ರಿಗಳನ್ನು ಕರೆಸಿದ. ಶಾಸ್ತ್ರಿಗಳು ಯಾಕೆ ಬಂದದ್ದು ಗೊತ್ತಾ? ಇಸ್ರಾಯೇಲಿಗೆ ಒಬ್ಬ ಅರಸ ಹುಡ್ತಾನೋ, ಹುಟ್ಟಿದ್ರೆ ಅವನು ಎಲ್ಲಿ ಹುಡ್ತಾನೆ, ಇದೆಲ್ಲ ಯಾರಿಗೆ ಗೊತ್ತು? ಶಾಸ್ತ್ರಿಗಳಿಗೆ ಗೊತ್ತು. ಶಾಸ್ತ್ರಿ ಹತ್ರ ಕೇಳಿದಾಗ ಶಾಸ್ತ್ರಿ ಟಕ 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 ಅಂತ ಹೇಳಿದ. ಏನು ಹೇಳಿದ ಗೊತ್ತಾ? ಹೌದು, ಇಸ್ರಾಯೇಲ್ ಅರಸನು ಹುಟ್ಟುವುದು ಎಫ್ರಾತದ ಬೆತ್ಲೆಹೇಮಿನಲ್ಲಿ. ಅದು ಎಲ್ಲಿ ಬರೆದಿದೆ? ಮೀಕನ ಗ್ರಂಥ 5ನೇ ಅಧ್ಯಾಯದ 2ನೇ ವಚನದಲ್ಲಿ ಬರೆದಿದೆ. ಎಫ್ರಾತದ ಬೆತ್ಲೆಹೇಮೆ, ನೀನು ಯಹೂದ ಗ್ರಾಮಗಳಲ್ಲಿ ಸಣ್ಣವನಾದರೂ ಇಸ್ರಾಯೇಲರನ್ನ ಆಳತಕ್ಕವನು ನಿನ್ನಿಂದ ಹೊರಟು ಬರ್ತಾನೆ. ಶಾಸ್ತ್ರಿಗೆ ಗೊತ್ತು ಯೇಸು ಸ್ವಾಮಿ ಎಲ್ಲಿ ಹುಡ್ತಾನೆ, ಯಾರಾಗಿ ಹುಡ್ತಾನೆ, ಎಲ್ಲ ಶಾಸ್ತ್ರಿಗೆ ಗೊತ್ತು. ನೋಡ್ರಿ, ಆ ಶಾಸ್ತ್ರಿ ಹೇಳಿದ ಪ್ರಕಾರ ಎಫ್ರಾತದ ಬೆತ್ಲೆಹೇಮಿನಲ್ಲೇ ಯೇಸು ಸ್ವಾಮಿ ಹುಟ್ಟಿದ್ದು. ಎಲ್ಲಿ ಹುಡ್ತಾನೆ ಅಂತ ಅವನು ಹೇಳಿಕೊಟ್ಟ ಹೆರೋದನಿಗೆ. ಆದರೆ ಇಸ್ರಾಯೇಲರ ಮಸೀಹನಾಗಿ ಹುಟ್ಟಿದ ಯೇಸುವನ್ನು ಅರಿಯುವುದಕ್ಕೆ ಅವನಿಗೆ ಭಾಗ್ಯ ಸಿಗಲಿಲ್ಲ. ಪ್ರೈಸ್ ದಿ ಲಾರ್ಡ್. ಇವತ್ತು ಅನೇಕರಿಗೆ ವಾಕ್ಯ ಗೊತ್ತು, ಆದರೆ ವಾಕ್ಯದಲ್ಲಿರುವ ಯೇಸು ಗೊತ್ತಾಗ್ತಾ ಇಲ್ಲ. ನಾನು 3 ಉದಾಹರಣೆ ನಿಮಗೆ ಹೇಳಿದೆ. ಒಂದು ಚರಿತ್ರೆಯಿಂದ ಹೇಳಿದೆ, ಎರಡನೇದಾಗಿ ಸೈತಾನ್ನಿಂದ ಹೇಳಿದೆ, ಮೂರನೇದಾಗಿ ಯಹೂದ್ಯರಿಂದ ಹೇಳಿದೆ. ವಾಕ್ಯ ಧರ್ಮಶಾಸ್ತ್ರ ಗೊತ್ತಿರುವಂಥದ್ದಲ್ಲ, ಧರ್ಮಶಾಸ್ತ್ರವನ್ನು ಅರಿಯುವಂಥದ್ದಲ್ಲ, ಸತ್ಯವೇದ ಅರಿಯುವಂಥದ್ದಲ್ಲ. ದೇವರನ್ನ ಅರಿಯುವುದು, ಸತ್ಯವೇದ ಅರಿಯುವುದು ಎರಡು ಆಗಿದೆ. ಸತ್ಯವೇದದ ಮೂಲಕ ನಾವು ದೇವರನ್ನ ಅರಿಯುತ್ತೇವೆ, ಆದರೆ ಸತ್ಯವೇದ ಅರಿಯುವುದರಲ್ಲಿ ನಾವು ನಿಲ್ಲಿಸಬಾರದು. ಸತ್ಯವೇದದ ಒಳಗೆ ಒಬ್ಬ ದೇವರಿದ್ದಾನೆ, ಆ ದೇವರನ್ನ ನಾವು ಅರಿಯಬೇಕು. ಪ್ರೈಸ್ ದಿ ಲಾರ್ಡ್. ನೀವು ಸತ್ಯವೇದ 66 ಪುಸ್ತಕ ಓದುವಾಗ ಅದರಲ್ಲಿರುವ ದೇವರ ಹೃದಯ ಏನು ಎಂಬುದಾಗಿ ನೀವು ಹುಡುಕಬೇಕು. ಪ್ರೈಸ್ ದಿ ಲಾರ್ಡ್. ಈ 66 ಪುಸ್ತಕದಲ್ಲಿ ದೇವರ ಹೃದಯ ಇದೆ. ದೇವರ ಹೃದಯ, ದೇವರ ಬಯಕೆಗಳಿದೆ. ಅದನ್ನು ನಾವು ಅರಿಯಬೇಕು. ದೇವರು ಯಾವ ಉದ್ದೇಶದೊಡನೆ ಇದನ್ನು ಬರೆದಿದ್ದಾನೆ ಎಂಬುದಾಗಿ ನಾವು ಅರಿಯಬೇಕು. ಆವಾಗಲೇ ದೇವರ ಹೃದಯ ನಮಗೆ ಅರ್ಥ ಆಗುವಂಥದ್ದು. ಈ ದಿವಸಗಳಲ್ಲಿ ನಾವು ಬೈಬಲ್ ಓದುವಾಗ ದೇವರ ಹೃದಯದ ಮಿಡಿತ ತಿಳಿಯುವುದಕ್ಕಾಗಿ ನಾವು ಬೈಬಲ್ ಓದಬೇಕು. ಪ್ರೈಸ್ ದಿ ಲಾರ್ಡ್. ಖಂಡಿತವಾಗಿ ನಿಮಗೆ ಬೈಬಲ್ನೊಳಗೆ ಒಬ್ಬ ದೇವರಿದ್ದಾನೆ ಎಂಬುದಾಗಿ ಅರ್ಥ ಆಗ್ತದೆ. ಆ ದೇವರನ್ನ ನಾವು ಅರಿಯಬೇಕು, ಅಲ್ಲದೆ ಕೇವಲ ವಾಕ್ಯ ಅರಿಯುವಂಥದ್ದಲ್ಲ. ಎರಡನೇದಾಗಿ ನಾನು ನಿಮಗೆ ಹೇಳುತ್ತೇನೆ, ಬುದ್ಧಿಯಿಂದ ಅರಿಯುವಂಥದ್ದಲ್ಲ, ದೇವರನ್ನ ಅರಿಯುವಂಥದ್ದು. ಒಂದು ನಾನೇ ಹೇಳಿದೆ, ಬೈಬಲ್ ಅರಿಯುವಂಥದ್ದಲ್ಲ, ದೇವರನ್ನ ಅರಿಯುವಂಥದ್ದು. ಎರಡನೇದಾಗಿ ಬುದ್ಧಿಯಿಂದ ದೇವರನ್ನ ಅರಿಯುವಂಥದ್ದಲ್ಲ, ದೇವರನ್ನ ಅರಿಯುವಂಥದ್ದು. ಕೈಲೆತ್ತಿ ದೇವರಿಗೆ ಮೇಲೆ ಸ್ತೋತ್ರ ಹೇಳೋಣ. ನೋಯಿಂಗ್ ಗಾಡ್ ಡಸ್ ನಾಟ್ ಮೀನ್ ಅಂಡರ್ಸ್ಟ್ಯಾಂಡಿಂಗ್ ಅಥವಾ ದೇವರನ್ನ ಅರಿಯುವಂಥದ್ದು ಬುದ್ಧಿಯಿಂದ ಅರಿಯುವಂಥದ್ದಲ್ಲ, ದೇವರನ್ನ ಅರಿಯುವಂಥದ್ದು. ನಾವು ನಮ್ಮ ಆತ್ಮನಿಂದ ದೇವರನ್ನ ತಿಳಿದುಕೊಳ್ಬೇಕು. ಬುದ್ಧಿಯಿಂದ ದೇವರನ್ನ ತಿಳಿದುಕೊಳ್ಳುವುದು, ನಮ್ಮ ಆತ್ಮನಿಂದ ದೇವರನ್ನು ತಿಳಿದುಕೊಳ್ಳುವಂಥದ್ದು ಎರಡಾಗಿದೆ. ಯಾಕೆಂದರೆ ದೇವರನ್ನ ನಮ್ಮ ಬುದ್ಧಿಯಿಂದ ನಮಗೆ ತಿಳಿದುಕೊಳ್ಳಲಿಕ್ಕೆ ಸಾಧ್ಯತೆ ಇಲ್ಲ. ಯಾಕೆ? ದೇವರು ಆತ್ಮಸ್ವರೂಪನಾಗಿದ್ದಾನೆ. ಆತ್ಮಸ್ವರೂಪನಾದ ದೇವರನ್ನ
ನಮ್ಮ ಬುದ್ಧಿಯಿಂದ ತಿಳಿದುಕೊಳ್ಳುವುದಕ್ಕೆ ಶ್ರಮಿಸಿದರೆ ನಮಗೆ ಅರ್ಥ ಆಗಲ್ಲ. ಆತ್ಮಸ್ವರೂಪನು ದೇವರು, ಆತನನ್ನು ನಮ್ಮ ಆತ್ಮದಲ್ಲಿ ನಾವು ತಿಳಿದುಕೊಳ್ಳಬೇಕು. ಒಂದು ಸ್ತೋತ್ರ ಹೇಳೋಣ. 1 ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ ಅದರ 5ನೇ ಅಧ್ಯಾಯದ 23ನೇ ವಾಕ್ಯದಲ್ಲಿ ಅಪೊಸ್ತಲನಾದ ಪೌಲನು ಹೇಳುವಂತಹ 3 ಶರೀರದ ಅಂಗಾಂಗಗಳಿದೆ, ಅಥವಾ ಶರೀರದ 3 ಭಾಗಗಳಿದೆ. ಯಾವುದೆಲ್ಲ? ನಿಮ್ಮ ಆತ್ಮ, ಪ್ರಾಣ, ಶರೀರ. ನಾವು ಸಾಮಾನ್ಯವಾಗಿ ಅದನ್ನ ಈ ರೀತಿ ಹೇಳಲ್ಲ. ನಮ್ಮ 3 ಪಾರ್ಟ್ ಯಾವುದಂತ ಕೇಳಿದ್ರೆ ಎಲ್ಲರೂ ಹೇಳ್ತಾರೆ ಶರೀರ, ಪ್ರಾಣ, ಆತ್ಮ ಅಂತ ಹೇಳ್ತಾರೆ. ಆದರೆ ಬೈಬಲ್ನಲ್ಲಿ ಹೇಗೆ ಬರೆದಿದೆ ಗೊತ್ತಾ? ಆತ್ಮ, ಪ್ರಾಣ ಮತ್ತೆ ಶರೀರ. ಅಂದರೆ ದೇವರು ಯಾವುದಕ್ಕೆ ಮೋರ್ ಇಂಪಾರ್ಟೆನ್ಸ್ ಕೊಟ್ಟಿದ್ದಾನೆ? ಯಾವುದಕ್ಕೆ? ಆತ್ಮಕ್ಕೆ. ನಾವು ಯಾವುದಕ್ಕೆ ಹೆಚ್ಚು ಇಂಪಾರ್ಟೆನ್ಸ್ ಕೊಡುವಂಥದ್ದು? ಶರೀರಕ್ಕೆ. ಆದ್ದರಿಂದ ನಾವು ಸ್ಟಾರ್ಟ್ ಮಾಡೋದು ನಮ್ಮ ಶರೀರ, ನಮ್ಮ ಪ್ರಾಣ, ನಮ್ಮ ಆತ್ಮ ಅಂತ ನಾವು ಹೇಳುವುದು. ನಾವು ಇಲ್ಲಿಂದ ಆ ಕಡೆ. ದೇವರು ಹೇಳುವುದು ಹೇಗೆ? ಆತ್ಮ, ಆಮೇಲೆ ಪ್ರಾಣಕ್ಕೆ ಪ್ರಾಧಾನ್ಯತೆ, ಲಾಸ್ಟ್ ಯಾವುದಕ್ಕೆ ಪ್ರಾಧಾನ್ಯತೆ? ಶರೀರಕ್ಕೆ. ಪ್ರೈಸ್ ದಿ ಲಾರ್ಡ್. ಯಾವಾಗ ನಿಮ್ಮ ಪ್ರಾಧಾನ್ಯತೆ ಬದಲಾಗ್ತದೋ ಆವಾಗ ನೀವು ಆಶೀರ್ವದಿಸಲ್ಪಡ್ತೀರಿ. ನಿಮಗೆ ಮೊದಲನೇ ಪ್ರಾಧಾನ್ಯತೆ ಯಾವುದಕ್ಕೆ? ಶರೀರಕ್ಕೆ. ಶರೀರಕ್ಕೆ ಪ್ರಾಧಾನ್ಯತೆ, ಶರೀರ ಬಿಟ್ಟು ಮತ್ತೆ ಇದ್ದರೆ ಯಾವುದಕ್ಕೆ? ಪ್ರಾಣಕ್ಕೆ ಪ್ರಾಧಾನ್ಯತೆ. ಪ್ರಾಣಕ್ಕೆ ಪ್ರಾಧಾನ್ಯತೆ, ಅಲ್ಲಿಗೆ ಮುಗೀತಿದೆ ನಮ್ಮ ಪ್ರಾಧಾನ್ಯತೆ. ಮತ್ತೆ ಕೆಲವರದು ಎಲ್ಲಿಗೆ ಹೋಗ್ತದೆ? ಆತ್ಮಕ್ಕೆ ಹೋಗ್ತದೆ. ಅದು ಬಹಳ ವಿರಳ. 100ರಲ್ಲಿ 1, 2, 3 ಮಂದಿ ಪ್ರಾಣಕ್ಕೆ ಇಂಪಾರ್ಟೆನ್ಸ್. ಹೆಚ್ಚು ಪಾಲು ಜನರು ಶರೀರಕ್ಕೆ ಇಂಪಾರ್ಟೆನ್ಸ್. ಏನು ತಿನ್ನಬೇಕು, ಏನು ಮಾಡಬೇಕು, ಇನ್ನೊಬ್ಬರ ತಲೆಗೆ ಹೇಗೆ ಟೋಪಿ ಹಾಕಬೇಕು, ಇನ್ನೊಬ್ಬರದನ್ನು ಹೇಗೆ ನನಗೆ ಸಂಪಾದಿಸಬೇಕು, ಅವರ ಕುರ್ಚಿಯಲ್ಲಿ ನಾನು ಹೆಂಗೆ ಕೂರಬೇಕು, ಇದೆ ಶರೀರಕ್ಕೆ ಸಂಬಂಧಪಟ್ಟ ವಿಚಾರಗಳ ಮೇಲೆ ನಮ್ಮ ದೃಷ್ಟಿ. ಅದು ಬಿಟ್ಟು ಮತ್ತೆ ಬೇರೆ ನಮಗೆ ಆಸೆಗಳಿಲ್ಲ. ಮತ್ತೆ ಕೆಲವರಿಗೆ ಅದಕ್ಕಿಂತ ಸ್ವಲ್ಪ ಒಳಗೆ ಹೋಗ್ತಾರೆ. ಎಲ್ಲಿಗೆ? ಪ್ರಾಣಕ್ಕೆ ಹೋಗ್ತಾರೆ. ಅಲ್ಲಿಗೆ ಮುಕ್ತಾಯ. ಆದರೆ ಬೈಬಲ್ ಇಂಪಾರ್ಟೆನ್ಸ್ ಕೊಡೋದು ಯಾವುದಕ್ಕೆ? ಆತ್ಮಕ್ಕೆ. ಆಮೇಲೆ ಸಮಯ ಇದ್ದರೆ ಪ್ರಾಣಕ್ಕೆ. ಮತ್ತೆ ಎಲ್ಲಾದರೂ ಅಪ್ಪಿತಪ್ಪಿ ಸಮಯ ಇದ್ದರೆ ಯಾವುದಕ್ಕೆ? ಶರೀರಕ್ಕೆ. ನಾನು ಹೇಳ್ತೇನೆ, ನಿಮ್ಮ ಬಯಕೆಗಳು, ನಿಮ್ಮ ಪ್ರಾಧಾನ್ಯತೆಗಳು ದೇವರ ಪ್ರಾಧಾನ್ಯತೆ ಆಗುವಾಗ ದೇವರು ನಿಮ್ಮ ಜೀವಿತದಲ್ಲಿ ಪ್ರಾಧಾನ್ಯತೆ ಕೊಡ್ತಾನೆ. ಸ್ತೋತ್ರ ಹೇಳೋಣ. ಯಾಕೆ ದೇವರು ನಿಮಗೆ ಇಂಪಾರ್ಟೆನ್ಸ್ ಕೊಡ್ತಾ ಇಲ್ಲ? ಯಾಕೆ ನಿಮ್ಮ ಜೀವಿತಕ್ಕೆ ದೇವರು ಪ್ರಾಧಾನ್ಯತೆ ಕೊಡ್ತಾ ಇಲ್ಲ? ನೀವು ದೇವರು ಯಾವುದಕ್ಕೆ ಪ್ರಾಧಾನ್ಯತೆ ಕೊಡ್ತಾ ಇದ್ದಾನೋ ಅದಕ್ಕೆ ಪ್ರಾಧಾನ್ಯತೆ ಕೊಡ್ತಾ ಇಲ್ಲ. ಯಾವಾಗ ನಾವು ದೇವರ ವಿಚಾರಗಳಿಗೆ ಪ್ರಾಧಾನ್ಯತೆ ಕೊಡ್ತೇವೋ ಆವಾಗ ನಮ್ಮ ಜೀವಿತಕ್ಕೆ ದೇವರು ಪ್ರಾಧಾನ್ಯತೆ ಕೊಡ್ತಾನೆ. ನಾನು ಹೇಳ್ತಾ ಬಂದದ್ದು ಬುದ್ಧಿಯಿಂದ, ಪ್ರಾಣದಿಂದ ದೇವರನ್ನ ಅರಿಯುವಂಥದ್ದಲ್ಲ, ದೇವರನ್ನ ಅರಿಯುವುದು. ಹಳೆ ಒಡಂಬಡಿಕೆಯಲ್ಲಿ ದೇವರು ವಾಸಿಸುತ್ತಿರುವ ಸ್ಥಳಕ್ಕೆ ದೇವದರ್ಶನ ಗುಡಾರ ಎಂಬುದಾಗಿ ಕರೆಯುತ್ತಾ ಇದ್ರು. ಯಾವುದು? ದೇವದರ್ಶನ ಗುಡಾರ. ವಿಮೋಚನ ಕಾಂಡ ಪುಸ್ತಕ 24ನೇ ಅಧ್ಯಾಯದಿಂದ ಈ ದೇವದರ್ಶನ ಗುಡಾರದ ಕಟ್ಟುವಿಕೆ, ಅದರ ಸವಿಸ್ತಾರವಾದ ವಿಚಾರಗಳು ಬರೆಯಲ್ಪಟ್ಟಿದೆ. ದೇವದರ್ಶನ ಗುಡಾರಕ್ಕೆ 3 ಭಾಗಗಳಿದೆ. ಎಷ್ಟು ಭಾಗಗಳು? 3 ಭಾಗಗಳು. ಒಂದು ಅಂಗಳ. ಅಂಗಳದಲ್ಲೇ ವಿವಿಧ ಅಂಗಗಳಿದೆ, ಅಂಗಳಗಳಿದೆ. ಕೋರ್ಟ್ಯಾರ್ಡ್ ಎಂಬುದಾಗಿ ಕರೆಯುತ್ತೇವೆ. ಅದರಲ್ಲಿ ವಿವಿಧ ಕೋರ್ಟ್ಯಾರ್ಡ್ಗಳಿದೆ. ಅದು ಸಾಮಾನ್ಯ ಜನರಿಗೆ ನಿಲ್ಲುವುದಕ್ಕಾಗಿರತಕ್ಕಂಥ ಸ್ಥಳ. ಆಮೇಲೆ ಪರಿಶುದ್ಧ ಸ್ಥಳ, 2ನೇ ಸ್ಥಳ ಪರಿಶುದ್ಧ ಸ್ಥಳ. ಅಲ್ಲಿ ಮಹಾಯಾಜಕರು ಪ್ಲಸ್ ಯಾಜಕರು ನಿಲ್ತಾರೆ ಸೇವೆಗೋಸ್ಕರ. ಆಮೇಲೆ ಇನ್ನೊಂದು ಸ್ಥಳವಿದೆ, ಅತಿ ಪರಿಶುದ್ಧ ಸ್ಥಳ, ದ ಮೋಸ್ಟ್ ಹೋಲಿ ಪ್ಲೇಸ್. ಅಲ್ಲಿ ಯಾವ ಮನುಷ್ಯನಿಗೂ ಹೋಗ್ಲಿಕ್ಕೆ ಆಗಲ್ಲ. ವರ್ಷಕ್ಕೆ 1 ಸಾರಿ ಮಹಾಯಾಜಕನಿಗೆ ಮಾತ್ರ ಅಲ್ಲಿಗೆ ಪ್ರವೇಶಿಸಬಹುದು. ವರ್ಷಕ್ಕೆ 1 ಸಾರಿ ಒಬ್ಬನಿಗೆ ಮಾತ್ರ. ಅದನ್ನು ಮೋಸ್ಟ್ ಹೋಲಿ ಪ್ಲೇಸ್ ಎಂಬುದಾಗಿ ಕರೀತೇವೆ. ನಮ್ಮ ಶರೀರವನ್ನು ಈ 3 ಭಾಗಕ್ಕೆ ಹೋಲಿಸಿ 1 ಥೆಸಲೋನಿಕೆ ಪತ್ರಿಕೆ 5:23 ಪೌಲನು ಹೇಳ್ತಾ ಇದ್ದಾನೆ, ಮೋಸ್ಟ್ ಹೋಲಿ ಪ್ಲೇಸ್ ನಮ್ಮ ಆತ್ಮವಾಗಿದೆ, ಹೋಲಿ ಪ್ಲೇಸ್ ನಮ್ಮ ಪ್ರಾಣವಾಗಿದೆ, ಕೋರ್ಟ್ಯಾರ್ಡ್ ಅಂಗಳ ನಮ್ಮ ಶರೀರವಾಗಿದೆ. ಈಗ ಈ 3 ಭಾಗದಲ್ಲಿ
ದೇವರು ಇಳಿದು ಬರುವಂಥದ್ದು, ದೇವರ ಸಾನ್ನಿಧ್ಯ ಎಲ್ಲಿ ಇಳಿದು ಬರುತ್ತದೆ? ಅತಿ ಪರಿಶುದ್ಧ ಸ್ಥಳದಲ್ಲಿ ಅಲ್ವಾ? ಅತಿ ಪರಿಶುದ್ಧದಲ್ಲಿ ಕೃಪಾಸನವಿದೆ. ಆ ಕೃಪಾಸನದ ಮೇಲೆ ಒಂದು ಮುಚ್ಚಳವಿದೆ. ಆ ಮುಚ್ಚಳದ ಮೇಲೆ 2 ಕೆರೂಬಿಯರು ರೆಕ್ಕೆ ಬಿಡಿಸಿ ನಿಂತಿದ್ದಾರೆ. ಆ ಕೆರೂಬಿಯರ ಮಧ್ಯದಲ್ಲಿ ದೇವರ ಸಾನ್ನಿಧ್ಯ ಇಳಿದು ಬರ್ತದೆ. ಅದು ಅತಿ ಪರಿಶುದ್ಧ ಸ್ಥಳದಲ್ಲಿ. ಹಾಗಾದರೆ ನಮ್ಮ ಶರೀರದ ಆತ್ಮದಲ್ಲಿ ನಮಗೆ ದೇವರನ್ನ ಅನುಭವಿಸುವುದಕ್ಕೆ ಸಾಧ್ಯ. ಒಂದು ಸ್ತೋತ್ರ ಹೇಳೋಣ. ಎಲ್ಲಿ ನಮ್ಮ ಶರೀರದ ಎಲ್ಲಿ ದೇವರನ್ನ ಅರಿಯುವುದಕ್ಕೆ ಸಾಧ್ಯ, ಅನುಭವಿಸುವುದಕ್ಕೆ ಸಾಧ್ಯ? ನಮ್ಮ ಇನ್ನರ್ ಬೀಯಿಂಗ್, ನಮ್ಮ ಸ್ಪಿರಿಟ್ನಲ್ಲಿ, ನಮ್ಮ ಆತ್ಮದಲ್ಲಿ. ಯಾಕಂದ್ರೆ ನಾನು ಹೇಳಿದೆ, ದೇವರು ಯಾರು? ಆತ್ಮನು. ದೇವರ ಆತ್ಮಸ್ವರೂಪನು. ದೇವರನ್ನ ನಾವು ಬುದ್ಧಿಯಿಂದ, ಪ್ರಾಣದಿಂದ ಅಲ್ಲ, ಆತ್ಮದಿಂದ ನಾವು ಅನುಭವಿಸಬೇಕು. ಸ್ತೋತ್ರ ಹೇಳೋಣ. ಆದ್ದರಿಂದ ದೇವರು ಆತ್ಮಸ್ವರೂಪನಾಗಿರುವುದರಿಂದ ನಮ್ಮ ಆತ್ಮದಲ್ಲಿ ಮಾತ್ರವೇ ದೇವರು ಪ್ರಕಟವಾಗುವಂಥದ್ದು. ಆತ್ಮದಲ್ಲಿ ನಾವು ದೇವರನ್ನ ಅರಿಯಬೇಕು. ಆದರೆ ವಾಕ್ಯದೊಂದಿಗೆ ನಮ್ಮ ಶರೀರ, ನಮ್ಮ ಪ್ರಾಣ, ಆತ್ಮ 3 ಪರಿವರ್ತನೆಗೊಳ್ಳಬೇಕು. ಅಂದರೆ ನನ್ನ ಬಾಡಿಯಿಂದ ಮಾತ್ರವೇ ನನಗೆ ವಾಕ್ಯ ಓದುವುದಕ್ಕೆ ಸಾಧ್ಯ. ನಾನು ಆತ್ಮದಲ್ಲಿ ದೇವರನ್ನು ತಿಳಿದುಕೊಳ್ತೇನೆ ಅಂತ ಇದ್ದರೆ ತಿಳಿದುಕೊಳ್ಳಿಕ್ಕೆ ಆಗ್ತದಾ? ನಾನು ವಾಕ್ಯ ಓದಬೇಕು. ವಾಕ್ಯ ಓದಬೇಕಾದ್ರೆ ಯಾವುದು ಬೇಕು ನನಗೆ? ನನ್ನ ಪಂಚೇಂದ್ರಿಯಗಳಲ್ಲಿ ಒಂದಾದ ಕಣ್ಣು ನನಗೆ ಬೇಕು. ಆ ಕಣ್ಣು ಎಲ್ಲಿದೆ? ನನ್ನ ಶರೀರದಲ್ಲಿದೆ. ಹೌದಲ್ವಾ? ನೀವೀಗ ದೇವರನ್ನ ಕೇಳ್ತಾ ಇದ್ದೀರಿ. ಹೇಗೆ ಕೇಳ್ತಾ ಇದ್ದೀರಿ? ಯಾವ ಅಂಗದಿಂದ? ನಿಮ್ಮ ಕಿವಿಯಿಂದ ಕೇಳ್ತಾ ಇದ್ದೀರಿ. ನಿಮ್ಮ ಬಾಡಿಯಿಂದಲೇ ನಿಮಗೆ ದೇವರ ಕುರಿತಾದ ಮೊದಲ ಅರಿವು ಉಂಟಾಗುವಂಥದ್ದು. ಶರೀರದ ಮೂಲಕ ನಾವು ವಾಕ್ಯ ಓದ್ತೇವೆ, ವಾಕ್ಯ ಕೇಳ್ತೇವೆ. ಆದರೆ ಅಲ್ಲಿಗೆ ಅದು ನಿಲ್ಬಾರ್ದು. ಅಂಗಳದಿಂದ ಪರಿಶುದ್ಧ ಸ್ಥಳಕ್ಕೆ ನಾವು ಬರಬೇಕು. ನಾವು ಕೇಳುವಂತಗ, ಓದುವಂತಗ ವಾಕ್ಯ ಕಿವಿ, ಕಣ್ಣುಗಳ ಮೂಲಕ ಅದು ಪ್ರವೇಶಿಸಿ ಅದು ಪರಿಶುದ್ಧ ಸ್ಥಳಕ್ಕೆ ಬರಬೇಕು. ಪರಿಶುದ್ಧ ಸ್ಥಳ ಯಾವುದು? ನಮ್ಮ ಪ್ರಾಣ. ನೋಡ್ರಿ, ಕೆಲವರಿಗೆ ವಾಕ್ಯ ಅವರ ಪ್ರಾಣಕ್ಕೆ ತಾಗ್ತದೆ, ಕೆಲವರಿಗೆ ಶರೀರಕ್ಕೆ ತಾಗುವುದು. ಅಂದರೆ ಅವರು ಕೇಳ್ತಾರೆ, ನಗಾಡ್ತಾರೆ, ಹೋಗ್ತಾರೆ ಅಷ್ಟೇ. ಬೇರೆ ಏನು ಅವರಿಗೆ ಆ ವಾಕ್ಯ ಅವರಿಗೆ ಏನು ಯೂಸ್ ಇಲ್ಲ. ಪ್ರೈಸ್ ದಿ ಲಾರ್ಡ್. ಅವರು ನೋಡಲಿಕ್ಕೆ ಬಂದವರು. ಇವತ್ತು ಪಾಸ್ಟ್ ಯಾವ ಪ್ಯಾಂಟ್ ಹಾಕಿದ್ದಾರೆ, ಯಾವ ಶರ್ಟು, ಅವರಿಗೆ ಮೀಸೆ ಇದೆಯಾ, ಅವರ ಕೈಲಿರುವ ಬೈಬಲ್ ಯಾವುದು ನೋಡ್ತಾರೆ, ಶರೀರದಿಂದ ನೋಡ್ತಾರೆ. ಇಷ್ಟೇ ಅವರಿಗೆ. ಬೇರೆ ಏನು ಅವರ ಜೀವಿತದಲ್ಲಿ ವಾಕ್ಯ ಯಾವ ಎಫೆಕ್ಟು ಮಾಡಲ್ಲ. ಯಾಕಂದರೆ 20 ವರ್ಷದಿಂದ ನಾನು ಈ ಬೋಧನೆ ಮಾಡ್ತಿರುವುದರಿಂದ ಜನರನ್ನು ಗಮನಿಸ್ತಾ ಇರ್ತೇನೆ. ಅವರಿಗೆ ಯಾವ ಚೇಂಜಸ್ಸು ಇಲ್ಲ. ಕೆಲವರು ಬಂದು ಹಂಗೇ ಕೂರ್ತಾರೆ, ಆ ಕಡೆ ಈ ಕಡೆ ಅಲ್ಲಾಡಲ್ಲ. ನೋ ಏನು ಇಮೋಷನ್ಸ್, ಯಾವ ಭಾವನೆಗಳು ಅವರಿಗಿಲ್ಲ. ಶರೀರ ಮಾತ್ರ ಇಲ್ಲಿದೆ. ಕೆಲವರಿಗೆ ಶರೀರದಿಂದ ವಾಕ್ಯ ಎಲ್ಲಿಗೆ ಹೋಗ್ತದೆ? ಪ್ರಾಣಕ್ಕೆ ಹೋಗ್ತದೆ. ಈ ಪ್ರಾಣ ಬಹಳ ವಿಶೇಷವಾದ, ಅದು ನಮ್ಮ ಒಳಗಡೆ ಇರತಕ್ಕಂಥ ವ್ಯಕ್ತಿತ್ವ. ಪ್ರಾಣದಿಂದಲೇ ನಾವೆಲ್ಲ ಕಾರ್ಯಗಳನ್ನು ಗ್ರಹಿಸಿಕೊಳ್ಳುವಂಥದ್ದು. ಅದಕ್ಕೆ ಇಮೋಷನ್ಸ್ ಅಂತ ಹೇಳ್ತೇವೆ. ಚಿತ್ತ, ವಿಲ್ ಎಂಬುದಾಗಿ ನಾವು ಕರೀತೇವೆ. ನಮಗೆ ಏನಾದರೂ ಭಾವನೆಗಳು ಉಂಟಾಗುವಂಥದ್ದು, ಶರೀರ ಭಾವನೆಗಳನ್ನು ವ್ಯಕ್ತಪಡಿಸುವಂಥದ್ದು ನಮ್ಮ ಪ್ರಾಣದಲ್ಲಿ ಸಂಕಟವಾದಾಗ. ಈಗ ನಾನೊಂದು ಒಳ್ಳೆ ಜೋಕ್ ಹೇಳಿದೆ, ನೀವು ನಗಾಡ್ತೀರಿ. ನಿಮ್ಮ ಶರೀರ ನಗಾಡಲಿಕ್ಕೆ ಕಾರಣವೇನು ಗೊತ್ತಾ? ನಿಮ್ಮ ಪ್ರಾಣಕ್ಕೆ ಆ ಜೋಕ್ ತಾಗಿದೆ. ನಾನು ಹೇಳುವಂತಹ ಸಂಗತಿ ನಿಮ್ಮನ್ನು ಅಳಿಸುವುದಾದರೆ ನಿಮ್ಮ ಪ್ರಾಣಕ್ಕೆ ನಾನು ಹೇಳಿದ ಸಂಗತಿ ಮುಟ್ಟಿದೆ. ಆ ಪ್ರಾಣದಲ್ಲಿ ಅಳುವಂತಹ ಭಾವನೆ ಉಂಟಾಯಿತು. ಭಾವನೆಗಳು ಉತ್ಪತ್ತಿಯಾಗುವಂಥದ್ದು, ಹೊರಡುವಂಥದ್ದು ಎಲ್ಲಿಂದ? ನಮ್ಮ ಪ್ರಾಣದಿಂದ. ಪ್ರೈಸ್ ದಿ ಲಾರ್ಡ್. ಅದಕ್ಕೆ ಕೆಲವರು ವಾಕ್ಯ ಕೇಳುವಾಗ ಬಹಳ ಸಂತೋಷ ಪಡ್ತಾರೆ, ಕೆಲವರು ವಾಕ್ಯ ಕೇಳುವಾಗ ಅಳುತ್ತಾರೆ, ಕೆಲವರು ವಾಕ್ಯ ಕೇಳುವಾಗ ಕುಣಿಯುತ್ತಾರೆ. ಇದೆಲ್ಲ ಎಲ್ಲಿ ಎಫೆಕ್ಟ್ ಆಯಿತು? ವಾಕ್ಯ ಅವನ ಪ್ರಾಣಕ್ಕೆ ತಾಗಿತ್ತು ಅಂತ ಅರ್ಥ. ಒಂದು ಸ್ತೋತ್ರ ಹೇಳೋಣ. ಈ ಪ್ರಾಣದಲ್ಲಿ ವಾಕ್ಯ ಈಗ ಬಂದರೆ ಏನಾಗ್ತದೆ? ಅದು ಆತ್ಮಕ್ಕೆ ಹೋಗದಿದ್ದರೆ ಸ್ವಲ್ಪ ದಿವಸವಾಗುವಾಗ ಈ ವಾಕ್ಯ ನಾವು ಮರೆತು ಬಿಡ್ತೇವೆ. ಮತ್ತಾಯನ ಸುವಾರ್ತೆ 13ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ಬಿತ್ತುವವನ ಸಾಮ್ಯ ಹೇಳಿದಾಗ ಆ ವಾಕ್ಯ ಅವನ ಮನಸ್ಸಿನಿಂದ ಸೈತಾನು ತೆಗೆದು ಹಾಕಿದನು. ಎಲ್ಲಿಂದ? ಮನಸ್ಸು ಯಾವುದು? ನಮ್ಮ ಪ್ರಾಣ. ಮನಸ್ಸೆಲ್ಲಿದೆ? ನಮ್ಮ ಪ್ರಾಣದಲ್ಲಿದೆ. ಸೈತಾನು ವಾಕ್ಯವನ್ನು ಎಲ್ಲಿಂದ ತೆಗೆದ? ನಮ್ಮ ಪ್ರಾಣದಿಂದ, ನಮ್ಮ ಮನಸ್ಸಿನಿಂದ ತೆಗೆದು ಹಾಕಿಬಿಟ್ಟ.
ಈಗ ನಿಮಗೆ ಮನಸ್ಸಿನಲ್ಲಿ ವಾಕ್ಯ ಇದೆ, ಮನೆಗೆ ಹೋಗೋಷ್ಟರಲ್ಲಿ ಆಕಾಶದ ಹಕ್ಕಿಗಳು ಬಂದು ತೆಗೆದು ಬಿಡ್ತಾವೆ. ಮತ್ತೆ ಮನೆಗೆ ಹೋಗಿ, ಇವತ್ತು ನೀನು ಇಷ್ಟೊತ್ತು ಕೂತು ಕೇಳಿದೆಯಲ್ಲ ಪಾಸ್ಟರ್ ಇವತ್ತು ಏನು ಪ್ರಸಂಗ ಮಾಡುದು ಅಂತ ಕೇಳಿದರೆ ಗಂಡನಿಗೆ ಹೇಳ್ತಾರೆ, ಅದು ಪಾಸ್ಟರ್ ಹತ್ರ ಕೇಳಬೇಕು. ಕಾರಣ ಇಲ್ಲಿಂದ ಅಲ್ಲಿ ಹೋಗುವಷ್ಟರಲ್ಲಿ ಆಕಾಶದ ಹಕ್ಕಿ ಬಂದು ಮನಸ್ಸಿನಿಂದ ವಾಕ್ಯವನ್ನ ಹೆಕ್ಕಿ ಆಯಿತು. ಪ್ರೈಸ್ ದಿ ಲಾರ್ಡ್. ನಾವೆಷ್ಟೋ ವಾಕ್ಯ, ನನಗೆ ಈ ಸಭೆ ಕುರಿತಾಗಿ ಬಹಳ ಅಭಿಮಾನವಿದೆ. ಈ ಫುಲ್ಪಿಟ್ನಲ್ಲಿ ನಿಂತು ವಾಕ್ಯ ಸಾರಿದಷ್ಟು ಬೇರೆ ಎಲ್ಲೂ ವಾಕ್ಯ ಸಾರಿಲ್ಲ ಅಂತ ನನ್ನ ಅನಿಸಿಕೆ. ಯಾಕಂದರೆ ನೂರಾರು ಸೇವಕರು ಬಂದಿಲ್ಲಿ ವಾಕ್ಯ ಸಾರಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಆದರೆ ನಾನು ನಿಮಗೆ ಕೇಳ್ತೇನೆ, ಅದರಲ್ಲಿ ಒಂದಾದರೂ ಸಂದೇಶ ನಿಮ್ಮ ಮನಸ್ಸಿನಲ್ಲಿ ಇವತ್ತು ಉಳಿದಿದೆಯಾ? ಯಾಕೆ ಉಳಿಯುತ್ತಾ ಇಲ್ಲ? ನೀವು ಶರೀರದಿಂದ ಅದನ್ನೇ ಕೇಳಿ ಮನಸ್ಸಿನ ತನಕ ಬಂದಿದೆ, ಅದು ಮನೆಗೆ ಹೋಗುವಷ್ಟರಲ್ಲೋ ಅಥವಾ ಒಂದು ವಾರ ನೆಕ್ಸ್ಟ್ ಭಾನುವಾರದೊಳಗೆ ಆಕಾಶದ ಹಕ್ಕಿಗಳು ಬಂದು ಅದನ್ನು ತೆಗೆದು ಹಾಕಿ ನಿಮ್ಮ ಮನಸ್ಸು ಶೂನ್ಯವಾಗಿ ಬಿಡ್ತವೆ. ಪ್ರೈಸ್ ದಿ ಲಾರ್ಡ್. ಆದರೆ ವಾಕ್ಯ ಶರೀರದ ಮೂಲಕ ಕೇಳಿ ಅದು ಮನಸ್ಸಿಗೆ ತಾಗಿ ಅಲ್ಲಿಂದ ಅತಿ ಪರಿಶುದ್ಧ ಸ್ಥಳ ಇದೆ. ಯಾವುದು ಅತಿ ಪರಿಶುದ್ಧ ಸ್ಥಳ? ಆತ್ಮಕ್ಕೆ ಈ ವಾಕ್ಯ ತಾಗಬೇಕು. ಪ್ರೈಸ್ ದಿ ಲಾರ್ಡ್. ಈ ನನ್ನ ಬಾಯಿಂದ ಅಥವಾ ಯಾರ ಬಾಯಿಂದಲಾಗಲಿ ಅಥವಾ ಓದುವ ವಾಕ್ಯವಾಗಲಿ ಅದು ನಮ್ಮ ಆತ್ಮಕ್ಕೆ ಬೀಳುವಾಗ ಅದನ್ನು ಬೈಬಲ್ ರೆವಲೇಷನ್, ಪ್ರಕಟಣೆ ಎಂಬುದಾಗಿ ಕರೆಯುತ್ತಾರೆ. ಏನಂತ ಕರೀತಾರೆ? ಪ್ರಕಟಣೆ. ಆತ್ಮದಲ್ಲಿ ವಾಕ್ಯ ಕ್ರಿಯೆ ಮಾಡುವುದಕ್ಕೆ ಪ್ರಕಟಣೆ, ಅದಕ್ಕೆ ದೇವರ ವಾಕ್ಯದ ಪ್ರಕಟಣೆ ನಮಗೆ, ರೆವಲೇಷನ್ ನಮಗೆ ಸಿಗಬೇಕು. ರೆವಲೇಷನ್ ಉಂಟಾಗುವುದೆಲ್ಲಿ? ಪ್ರಕಟಣೆ ಉಂಟಾಗುವುದೆಲ್ಲಿ? ನಮ್ಮ ಆತ್ಮದಲ್ಲಿ. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ನಿಮಗೆ ಆತ್ಮದಲ್ಲಿ ಒಂದು ಪ್ರಕಟಣೆ, ವಾಕ್ಯದ ಪ್ರಕಟಣೆ ಸಿಕ್ಕಿದರೆ ನೀವು ಸಾಯುವ ತನಕ ಅದು ಮರೆಯುವುದಿಲ್ಲ. ಯಾಕೆ ನೀವು ವಾಕ್ಯ ಮರೆಯುತ್ತೀರಿ? ನಿಮ್ಮ ಆತ್ಮದಲ್ಲಿ ಅದು ಪ್ರಕಟಣೆ ಆಗಲಿಲ್ಲ. ನಿಮ್ಮ ಶರೀರಕ್ಕೂ ಮನಸ್ಸಿಗೆ ಮಾತ್ರ ಅದು ಬಾಧಿಸಿತು, ಅಲ್ಲಿಂದ ಒಳಗಡೆ ಹೋಗಲಿಲ್ಲ. ಅದು ನಿಮ್ಮ ಆತ್ಮಕ್ಕೆ ಬರುವಾಗ ಮಾತ್ರವೇ ಅದು ನಿಮಗೆ ಪ್ರಕಟಣೆ ಆಗುವಂಥದ್ದು. ಆ ಪ್ರಕಟಣೆ ನಿಮ್ಮ ಜೀವಿತವನ್ನು ಮಾರ್ಪಾಟು ಮಾಡುವಂಥದ್ದಾಗಿದೆ. ಪ್ರೈಸ್ ದಿ ಲಾರ್ಡ್. ಈಗ ನಮಗೆ ಪ್ರಕಟಣೆ ಸಿಕ್ಕಿತು ಅಂತ ಹೇಗೆ? ಕೆಲವರು ಹೇಳ್ತಾರೆ, ರಾತ್ರಿಯಲ್ಲಿ ನನಗೆ ಪ್ರಕಟಣೆ ಸಿಕ್ಕಿತು. ಅದೆಲ್ಲ ಸುಮ್ಮನೆ. ಒಬ್ಬ ವ್ಯಕ್ತಿಗೆ ಒಂದು ಪ್ರಕಟಣೆ ಸಿಕ್ಕಿದೆ ಅಂತ ಅಂದರೆ ಆ ಪ್ರಕಟಣೆ ಅವನಿಗೆ ಉಂಟಾಗಿದೆ ಎಂಬುದರ ಪ್ರತ್ಯಕ್ಷ ಗುರುತು ಅವನ ಸ್ವಭಾವದಲ್ಲಿ ಉಂಟಾಗುವ ಬದಲಾವಣೆ. ಹೇಳಿದ ಅರ್ಥ ಆಗ್ತಾ ಇದೆಯಾ? ಒಬ್ಬ ವ್ಯಕ್ತಿಗೆ ಒಂದು ವಾಕ್ಯದ ಪ್ರಕಟಣೆ ಸಿಕ್ಕಿದರೆ ಆ ಪ್ರಕಟಣೆ ಅವನನ್ನ ರೂಪಾಂತರಕ್ಕೆ, ಮಾರ್ಪಾಟಿಗೆ, ಅವನ ಸ್ವಭಾವದ ಬದಲಾವಣೆಗೆ ನಡೆಸ್ತದೆ. ಅವನ ಜೀವಿತದಲ್ಲಿ ಬದಲಾವಣೆ ಆಗದೆ ಅವನು ಪ್ರಕಟಣೆ ಕಂಡಿದ್ದಾನೆ ಅಂತ ಹೇಳಿದರೆ ಅದು ದೇವರಿಂದ ಬಂದದಲ್ಲ, ಅದು ಸೈತಾನು ಕೊಟ್ಟ ಪ್ರಕಟಣೆ. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ನಿಮ್ಮ ಜೀವನದಲ್ಲಿ ಒಂದು ಬದಲಾವಣೆ ಉಂಟಾಗಬೇಕಾದರೆ ಅದು ಪ್ರಕಟಣೆಗೆ ಮಾತ್ರ ಸಾಧ್ಯ. ಅದು ಆತ್ಮದಲ್ಲಿ ಪ್ರಕಟಿಸ್ತಾನೆ. ಆ ಪ್ರಕಟಣೆ ದೇವರಿಂದ ಆದದ್ದು ಆದರೆ ಅದು ನಿಮ್ಮ ಜೀವಿತವನ್ನು ಸಂಪೂರ್ಣ ಬದಲಾವಣೆಗೆ ನಡೆಸುವಂಥದ್ದಾಗಿದೆ. ಇದು ನಂಬುವವರು ಕೈಗಳನ್ನೆತ್ತಿ ದೇವರಿಗೆ ಸ್ತೋತ್ರ ಹೇಳೋಣ. ಪ್ರೈಸ್ ದಿ ಲಾರ್ಡ್. ರೆವಲೇಷನ್ ಲೀಡ್ಸ್ ಟು ಒಬೀಡಿಯನ್ಸ್ ಅಂತ. ಪ್ರಕಟಣೆ ನಮ್ಮನ್ನ ವಿಧೇಯತ್ವಕ್ಕೆ, ಅನುಸರಣೆಗೆ ನಡೆಸುವಂಥದ್ದಾಗಿದೆ. ವಿಧೇಯತ್ವಕ್ಕೆ ನಡೆಸದ ಯಾವುದು ಪ್ರಕಟಣೆಗಳಲ್ಲ. ಪ್ರಕಟಣೆ ನಮಗೆ ಸಿಕ್ಕಿದರೆ ನಾವು ವಿಧೇಯರಾಗ್ತೇವೆ. ನಾನು ಹೇಳಿದೆ, ಶರೀರದಿಂದ ನಾವು ವಾಕ್ಯವನ್ನು ರೀಡ್ ಮಾಡುತ್ತೇವೆ, ಮನಸ್ಸಿನಿಂದ ವಾಕ್ಯವನ್ನು ಅಂಡರ್ಸ್ಟ್ಯಾಂಡ್ ಮಾಡುತ್ತೇವೆ, ಆತ್ಮದಲ್ಲಿ ನಮಗೆ ಅದು ಪ್ರಕಟಣೆ ಆಗಬೇಕು. ನನ್ನ ಬಾಡಿಯಿಂದ, ನನ್ನ ಶರೀರದಿಂದ ನಾನು ಓದ್ತೇನೆ, ನನ್ನ ಮನಸ್ಸಿನಿಂದ ನಾನು ಅದನ್ನು ಅಂಡರ್ಸ್ಟ್ಯಾಂಡ್, ತಿಳಿದುಕೊಳ್ತೇನೆ, ಆದರೆ ಆತ್ಮದಲ್ಲಿ ನಾನು ಅದನ್ನು ಪ್ರಕಟ ಮಾಡಿಕೊಳ್ತೇನೆ. ಇದರಲ್ಲಿ ಅತಿ ಮುಖ್ಯವಾದದ್ದು ಯಾವುದು ಗೊತ್ತಾ? ಆತ್ಮದಲ್ಲಿ ಪ್ರಕಟಿಸಲ್ಪಡುವಂಥದ್ದು. ಅದು ನಮ್ಮ ಜೀವಿತಕ್ಕೆ ಬಹಳ ಅಮೂಲ್ಯವಾದ ಸಂಗತಿ. ಆದರೆ ಹಳೆ ಒಡಂಬಡಿಕೆಯಲ್ಲಿ ಒಬ್ಬ ಸಾಧಾರಣ ವ್ಯಕ್ತಿಗೆ ದೇವಾಲಯದ ಅಂಗಳದ ತನಕ ಮಾತ್ರ ಬರ್ಬೋದಿತ್ತು. ಅವನಿಗೆ ಪರಿಶುದ್ಧ ಸ್ಥಳಕ್ಕಾಗಲಿ ಅತಿ ಪರಿಶುದ್ಧ ಸ್ಥಳಕ್ಕಾಗಲಿ ಪ್ರವೇಶಿಸುವುದಕ್ಕೆ ಆಗ್ತಿರಲಿಲ್ಲ. ಅದು ಹಳೆ ಒಡಂಬಡಿಕೆಯ ಸಿಸ್ಟಮ್ ಆಗಿತ್ತು. ಆದ್ದರಿಂದ ಹಳೆ ಒಡಂಬಡಿಕೆಯಲ್ಲಿ ಪ್ರಕಟಣೆಗಳಿಲ್ಲ, ಅಂಡರ್ಸ್ಟ್ಯಾಂಡಿಂಗ್ ಮಾತ್ರ ಇತ್ತು. ವಾಕ್ಯ ಅವರಿಗೆ ತಿಳುವಳಿಕೆ ಕೊಡ್ತಾ ಇತ್ತು, ವಾಕ್ಯ ಅವರಿಗೆ ಪ್ರಕಟಣೆ ಮಾಡ್ತಿರ್ಲಿಲ್ಲ. ಪ್ರೈಸ್ ದಿ ಲಾರ್ಡ್.
ಆದರೆ ಹೊಸ ಒಡಂಬಡಿಕೆಯಲ್ಲಿ ನಮಗೆ ವಾಕ್ಯ ಕೇವಲ ಒಂದು ಅಂಡರ್ಸ್ಟ್ಯಾಂಡಿಂಗ್, ತಿಳುವಳಿಕೆಯಲ್ಲಿ ಮಾತ್ರ ನಿಲ್ಲದೆ ವಾಕ್ಯ ನಮಗೆ ಪ್ರಕಟಣೆಯಾಗಿ ನಮ್ಮ ಆತ್ಮದಲ್ಲಿ ಬರುವಂಥದ್ದಾಗಿದೆ. ಪ್ರೈಸ್ ದ ಲಾರ್ಡ್. ಅದಕ್ಕಾಗಿ ಯೇಸು ಸ್ವಾಮಿ ಏನು ಮಾಡಿದ? ಇಬ್ರಿಯ ಪತ್ರಕ್ಕೆ 10:20 ಈ ರೀತಿ ಓದುತ್ತೇವೆ, ತನ್ನ ದೇಹವೆಂಬ ತೆರೆಯನ್ನ ಹಾರಿದು ನಮಗೆ ಒಂದು ಹೊಸ ದಾರಿಯನ್ನು ಆತನು ತೆರೆದನು. ದೇವಾಲಯದ ಪರಿಶುದ್ಧ ಸ್ಥಳ ಮತ್ತು ಅತಿ ಪರಿಶುದ್ಧ ಸ್ಥಳವನ್ನು ವಿಂಗಡಿಸುವಂತಹ ಒಂದು ತೆರೆ ಇತ್ತು. ಯೇಸು ಸ್ವಾಮಿ ಶಿಲುಬೆಯ ಮೇಲೆ ಸತ್ತಾಗ, ಪ್ರಾಣ ಬಿಟ್ಟಾಗ ದೇವಾಲಯದ ತೆರೆ ಕೆಳಗಿನಿಂದ ಮೇಲಕ್ಕೆಲ್ಲ, ಮೇಲಿನಿಂದ ಕೆಳಗಿನ ತನಕ ಅದು ಹರಿದು ಈಗ ಅಂಗಳದಲ್ಲಿ ನಿಲ್ಲುವವನಿಗೆ ಕೃಪಾಸನದ ಬಳಿಗೆ ಬರುವಂತಹ ಹೊಸ ದಾರಿಯನ್ನು ಆತನು ತೆರೆದನು. ಇನ್ನು ಪಾದ್ರಿಯ ಮೂಲಕವೋ ಪಾಸ್ತ್ರ ಮೂಲಕವೋ ಯಾವುದೋ ಒಬ್ಬ ಮೀಡಿಯೇಟರ್ನ ಮೂಲಕ, ಮಧ್ಯಸ್ಥಕನ ಮೂಲಕ ನೀವು ದೇವರನ್ನ ಕಂಡುಕೊಳ್ಳುವಂಥದ್ದಲ್ಲ. ಅಂಗಳದಲ್ಲಿರುವವರಿಗೆ ಯಾವ ತಡ ಇಲ್ಲದೆ, ಯಾವ ತೆರೆಮರೆ ಇಲ್ಲದೆ ಸೀದಾ ಕೃಪಾಸನದ ಬಳಿಗೆ ಬಂದು ದೇವರನ್ನು ಪ್ರಕಟ ಮಾಡಿಕೊಳ್ಳುವ, ದೇವರನ್ನು ತಿಳಿಯುವ ಭಾಗ್ಯ ದೇವರು ಕೊಟ್ಟಿದ್ದಾನೆ. ಹಲ್ಲೆಲೂಯಾ. ಇದು ಹೊಸ ಒಡಂಬಡಿಕೆಯ ಪ್ರತ್ಯೇಕತೆ. ಹೊಸ ಒಡಂಬಡಿಕೆ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲ, ಹೊಸ ಒಡಂಬಡಿಕೆ ಪ್ರಕಟಣೆ ಆಗಿದೆ. ಇದು ದೇವರು ನಮಗೆ ಪ್ರತಿಯೊಬ್ಬರಿಗೆ ದಯಪಾಲಿಸುವ ಆತನಾಗಿದ್ದಾನೆ. ನಾನು ನಿಮಗೆ ಹೇಳ್ತೇನೆ, ಲೋ ಕುಡ್ ಕೀಪ್ ಪರ್ಸನ್ ಕ್ಲೀನ್ ಎಕ್ಸ್ಟರ್ನಲಿ. ನಿಯಮಕ್ಕೆ, ಧರ್ಮಶಾಸ್ತ್ರಕ್ಕೆ ಒಬ್ಬ ಮನುಷ್ಯನನ್ನ ಹೊರಗೆ ಶುಚಿ ಮಾಡಬಹುದಿತ್ತು, ಆದರೆ ಹೊಸ ಒಡಂಬಡಿಕೆ ಅಥವಾ ಕೃಪೆಗೆ ನಮ್ಮ ಒಳಗಡೆ ಶುಚಿ ಮಾಡುವ ಶಕ್ತಿ ಇದೆ. ಹಲ್ಲೆಲೂಯಾ. ಆದ್ದರಿಂದ ನಾನು ನಿಮಗೆ ಹೇಳುತ್ತೇನೆ, ನೀವು ಧರ್ಮಶಾಸ್ತ್ರಕ್ಕೆ ಅಧೀನರಲ್ಲ, ನೀವು ಕೃಪೆಗೆ ಅಧೀನರಾಗಿದ್ದೀರಿ. ಆದ್ದರಿಂದ ಪೌಲ ರೋಮ 6:14 ಹೇಳ್ತಿದ್ದಾನೆ, ನೀವು ಕೃಪೆಗೆ ಅಧೀನರಾಗಿರುವುದರಿಂದ ಪಾಪ ನಿಮ್ಮ ಮೇಲೆ ಆಳ್ವಿಕೆ ಮಾಡುವುದಿಲ್ಲ. ಹಲ್ಲೆಲೂಯಾ. ಪಾಪ ನಿಮ್ಮ ಮೇಲೆ ಇವತ್ತು ಆಳ್ವಿಕೆ ನಡೆಸ್ತಿರುವುದಾದರೆ, ದಬ್ಬಾಳಿಕೆ ಮಾಡುತ್ತಿರುವುದಾದರೆ ಅದರ ಅರ್ಥ ನೀವು ಧರ್ಮಶಾಸ್ತ್ರಕ್ಕೆ ಅಧೀನರಾಗಿದ್ದೀರಿ. ನಿಮಗೆ ವಾಕ್ಯ ಗೊತ್ತು, ಆದರೆ ಕ್ರಿಸ್ತನ ಕೃಪೆಗೆ ನೀವು ಅಧೀನರಾಗಿರಲಿಲ್ಲ. ಕೃಪೆಗೆ ನೀವು ಅಧೀನರಾದರೆ ನಿಮ್ಮ ಮೇಲೆ ಪಾಪಕ್ಕೆ ಆಳ್ವಿಕೆ ಮಾಡಲಿಕ್ಕೆ ಆಗುವುದಿಲ್ಲ. ನೀವು ಪಾಪವನ್ನು ಆಳ್ವಿಕೆ ಮಾಡುತ್ತೀರಿ, ಪಾಪದ ಮೇಲೆ ನೀವು ಜಯಶಾಲಿಗಳಾಗ್ತೀರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಿಮಗಿದು ಅರ್ಥ ಆಗಬೇಕಾದ್ರೆ ಒಂದು ಉದಾಹರಣೆ ಹೇಳಿ ನಾನು ಮುಂದಕ್ಕೆ ಹೋಗ್ತೇನೆ. ಧರ್ಮಶಾಸ್ತ್ರ ಮೋಶೆ ಮೂಲಕ ಕೊಡಲ್ಪಟ್ಟಿತು. ಮುಖ್ಯವಾಗಿ ಧರ್ಮಶಾಸ್ತ್ರದ 10 ಆಜ್ಞೆಗಳು, ವಿಮೋಚನಾ ಕಾಂಡ 20ನೇ ಅಧ್ಯಾಯ ನಾವು ಓದ್ತೇವೆ. 10 ಆಜ್ಞೆಗಳು, 10 ಆಜ್ಞೆಗಳು ಕೊಡಲ್ಪಟ್ಟಿತು. ಈ 10 ಆಜ್ಞೆಗಳು ಅವರನ್ನು ಪವಿತ್ರತೆಗೆ ನಡೆಸುವುದಕ್ಕೆ ಸಹಾಯಕರವಾಗಿತ್ತು. ಆದರೆ ಈ 10 ಆಜ್ಞೆಯನ್ನು ಹೊಂದಿದ ಇಸ್ರಾಯೇಲರು ದೇವರು ಬಯಸಿದ ಮಟ್ಟಿಗೆ ಪವಿತ್ರರಾಗಲಿಕ್ಕೆ ಆಗಲಿಲ್ಲ. ಆದ್ದರಿಂದಲೇ ದೇವರು ಹೊಸ ಒಡಂಬಡಿಕೆ ಕೊಟ್ಟದ್ದು. ಹಳೆಯ ಒಡಂಬಡಿಕೆಗೆ, ಧರ್ಮಶಾಸ್ತ್ರಕ್ಕೆ ಮನುಷ್ಯನನ್ನ ಪವಿತ್ರತ್ವಕ್ಕೆ, ಶುಚಿತ್ವಕ್ಕೆ ನಡೆಸಲಿಕ್ಕೆ ಸಾಧ್ಯವಾಗುತ್ತಿದ್ದರೆ 2ನೇ ಆಜ್ಞೆ ಹೊಸ ಒಡಂಬಡಿಕೆ ಬೇಕಾಗಿರಲಿಲ್ಲ, ಆ ಒಡಂಬಡಿಕೆನೇ ಸಾಕಿತು. ಆದರೆ ಯಾಕೆ ದೇವರು ಯೇಸು ಕ್ರಿಸ್ತನ ಮೂಲಕ ಹೊಸ ಒಡಂಬಡಿಕೆ ಕೊಟ್ಟದ್ದು? ಹಳೆ ಒಡಂಬಡಿಕೆಗೆ ಮನುಷ್ಯನನ್ನ ಪವಿತ್ರತೆಗೆ ನಡೆಸಲಿಕ್ಕೆ, ಪೂರ್ಣತೆಗೆ ನಡೆಸಲಿಕ್ಕೆ ಸಾಧ್ಯವಾಗದೆ ಇದ್ದಾಗ ಯೇಸು ಕ್ರಿಸ್ತನು ಹೊಸ ಒಡಂಬಡಿಕೆ ಕೊಟ್ಟ. ಪ್ರೈಸ್ ದಿ ಲಾರ್ಡ್. ಈಗ ಹಳೆ ಒಡಂಬಡಿಕೆಗೆ ಹೊಸ ಒಡಂಬಡಿಕೆ ವ್ಯತ್ಯಾಸ ಏನಂತಂದ್ರೆ, ನಿಮ್ಮ ಮನೆಯಲ್ಲಿ ಒಂದು ಹಂದಿ ಇದೆ ಅಂತ ಇಟ್ಟುಕೊಳ್ಳಿ. ಏನು ಹಂದಿ ಇದೆ ಅಂತ ಇಟ್ಟುಕೊಳ್ಳಿ. ನೀವು ಮಾರ್ನಿಂಗ್ ವಾಕಿಗೆ, ಬೆಳಿಗ್ಗೆನ ವಿಹಾರಕ್ಕೆ ಹೋಗುವ ಅಭ್ಯಾಸ ಇದ್ದರೆ, ಸಾಧಾರಣ ನಮ್ಮ ಪಾರ್ಕ್ಗಳಲ್ಲೆಲ್ಲ ನಾಯಿಯನ್ನು ಕರ್ಕೊಂಡು ಹೋಗ್ತಾರೆ ಅಲ್ವಾ ವಾಕಿಂಗ್ಗೆ ನಮ್ಮ ಜೊತೆಯಲ್ಲಿ ಯಾರು ಇರ್ತಾರೆ? ನೀವು ನಾಯಿ ಬೇಡ, ಒಂದು ಹಂದಿ ಹಿಡ್ಕೊಂಡು ಹೋಗ್ತಾ ಇದ್ದೀರಿ ಅಂತ ಇಟ್ಕೊಳ್ಳಿ. ಈ ಹಂದಿ ನಿಮ್ಮೊಟ್ಟಿಗೆ 5 ಕಿಲೋಮೀಟರ್ ಸಂಚಾರ ಮಾಡಿ ಯಾವ ಮಲಿನತೆ, ವೇಸ್ಟು ಅದಕ್ಕೆ ತಾಗದೆ ಆ ಹಂದಿ ಕ್ಲೀನ್ ಆಗಿ ನಿಮ್ಮ ಮನೆಗೆ ಬಂದು ನಿಮ್ಮ ಹತ್ರ ಹೇಳ್ತಾ ಇದ್ದಾನೆ, ನಾನು ನನ್ನ ಯಜಮಾನ ಜೊತೆಯಲ್ಲಿ 5 ಕಿಲೋಮೀಟರ್ ವಾಕ್ ಮಾಡಿದೆ, ಆದರೆ ಇತರ ಹಂದಿಗಳ ಹಾಗೆ ಯಾವ ಕೆಸರಲ್ಲೂ ನಾನು ಬೀಳಲಿಲ್ಲ, ಯಾವ ವೇಸ್ಟು ನಾನು ತಿನ್ನಲಿಲ್ಲ, ನಾನು ಬಹಳ ಶುಚಿಯಾಗಿ ಹೋದ ಹಾಗೆ ತಿರುಗಿ ಬಂದಿದ್ದೇನೆ ಅಂತ ಹೇಳುವಾಗ ಆ ಹಂದಿ, ನಾನು ಯಾವ ಮಲಿನವೂ ನನಗೆ ಆಗಲಿಲ್ಲ ಅಂತ ಹೇಳುವಾಗ ಅದರಲ್ಲಿ ಒಂದು ಸಂಗತಿ ಇದೆ. ಏನು ಗೊತ್ತಾ? ಈ ಹಂದಿ ಮಲಿನ ಆಗದೆ ಇರಲಿಕ್ಕೆ ಕಾರಣ, ವಾಕಿಂಗ್ಗೆ ಹೋದಂತಹ ವ್ಯಕ್ತಿ 10 ಸರಪಳಿಗಳಿಂದ ಈ ಹಂದಿಯನ್ನು ಬಂಧಿಸಿ ಕರ್ಕೊಂಡು ಹೋದ್ದು.
ನಾಯಿಯನ್ನ ಎಷ್ಟು ಸರಪಳಿ ಬೇಕು? ಒಂದು ಸರಪಳಿ. ಹಂದಿಗೆ ಎಷ್ಟು ಬೇಕು? 10 ಸರಪಳಿಯಿಂದ ಬಂಧಿಸಿದ್ದರಿಂದ ಈ ಹಂದಿ ಶುಚಿತ್ವವಾಗಿ ತಿರುಗಿ ಬಂದಿದೆ. ಈಗ ಹಂದಿ ಹೇಳುವುದು, ಹಂದಿಗೆ ಮೈ ಕೊಟ್ಟರೆ ಹಂದಿ ಹೇಳುವುದು, ನಾನು 5 ಕಿಲೋಮೀಟರ್ ಡೈಲಿ ವಾಕ್ ಮಾಡ್ತೇನೆ, ಯಾವ ದೋಷವೂ ನನಗೆ ಬರಲ್ಲ. ಯಾಕೆ? 10 ಸರಪಣಿಯಿಂದ ಯಜಮಾನ ನನ್ನನ್ನು ಬಂಧಿಸಿದ್ದಾನೆ. ಈ ಸರಪಣಿ ಇಲ್ಲದೆ ಇವನನ್ನು ಕರ್ಕೊಂಡು ಹೋಗಿದ್ರೆ ಏನಾಗ್ತಿತ್ತು? ನೀವು ಯೋಚನೆ ಮಾಡಿ. ಯಾಕೆ ಇವನು ಶುಚಿತ್ವ ಆದದಕ್ಕೆ ಕಾರಣ ಏನು? ಎಷ್ಟು ಸರಪಣಿ? ಅದೇ ಧರ್ಮಶಾಸ್ತ್ರ. 10 ಆಜ್ಞೆಗಳಿಂದ ಧರ್ಮಶಾಸ್ತ್ರ ಒಬ್ಬ ವ್ಯಕ್ತಿಯನ್ನು ಬಂಧಿಸಿದ್ದಾರೆ. ಈ ಧರ್ಮಶಾಸ್ತ್ರ ಇರುವುದರಿಂದ ಆ ಕಡೆ ನೋಡಬಾರ್ದು, ಈ ಕಡೆ ನೋಡಬಾರ್ದು. ಹಂದಿ ಆ ಕಡೆ ತಿರುಗಿದ್ರೆ ಇಳಿತಾರೆ, ಈ ಕಡೆ ಇಳಿದ್ರೆ ಇಳಿತಾರೆ. ಹೀಗೆ 10 ಸರಪಣಿಯಿಂದ ಹಳೆ ಒಡಂಬಡಿಕೆಯಲ್ಲಿ ಒಬ್ಬ ಮನುಷ್ಯನನ್ನ ಬಂಧಿಸಿರುವುದರಿಂದ ಹಂದಿ ಹೇಳ್ತಾ ಇದೆ, ನಾನು ಶುದ್ಧನಾಗಿದ್ದೇನೆ. ಸರಪಳಿ ತೆಗಿಬೇಕು, ಅವನ ಯಥಾರ್ಥತೆ ಗೊತ್ತಾಗಬೇಕಾದ್ರೆ. ಆದರೆ ನೀವು ವಾಕಿಂಗ್ ಹೋಗುವಾಗ ಒಂದು ಬೆಕ್ಕನ್ನು ಕರ್ಕೊಂಡು ಹೋಗಿ, ಯಾವ ಸರಪಣಿ ಬೇಡ, 5 ಕಿಲೋಮೀಟರ್ ನಿಮ್ಮ ಜೊತೆಯಲ್ಲಿ ಬೆಕ್ಕು ವಾಕ್ ಮಾಡಿ ಬಂದರೆ ಆ ಬೆಕ್ಕಿನಲ್ಲಿ ಯಾವ ಅಶುದ್ಧವೂ ಇರುವುದಿಲ್ಲ. ಇರ್ತದ? ಯಾಕಂದರೆ ಹಂದಿಗೂ ಬೆಕ್ಕಿಗೂ ಇರೋ ವ್ಯತ್ಯಾಸ ಏನು ಗೊತ್ತಾ? ಬೆಕ್ಕಿನಲ್ಲಿ ಇನ್ಬಿಲ್ಟ್ ಆಗಿದೆ ಪವಿತ್ರತೆ. ಅಂದರೆ ಅದರ ಸ್ವಭಾವವೇ ಆಗಿದೆ ಪವಿತ್ರತೆ. ಕೆಸರಿಗೆ ಬಿದ್ದರೆ ಅದು ಪಕ್ಕನೆ ಏನು ಮಾಡ್ತದೆ? ಅಲ್ಲಿಂದ ಚೇತರಿಸಿಕೊಂಡು ಕೆಸರನ್ನು ಬಿಟ್ಟು ಒಣ ನೆಲಕ್ಕೆ ಅದು ಬರ್ತದೆ. ಕಾರಣ ಬೆಕ್ಕಿನ ಸ್ವಭಾವ ಪವಿತ್ರತೆ, ಹಂದಿಯ ಸ್ವಭಾವ ಮಲಿನತೆ. ಹಂದಿಗೆ ಎಲ್ಲಿ ಕೆಸರಿದೆ ಅಂತ ಹುಡ್ಕೊಂಡು ಹೋಗುತ್ತೆ. ನೋಡಿ, ಹಂದಿ ಯಾವಾಗಲೂ ಕೆಳಗೇನೆ ನೋಡೋದು, ಮೇಲೆ ನೋಡಲ್ಲ. ಹಂದಿ ಲಾಸ್ಟ್ 1 ದಿವಸ ಮಾತ್ರ ಮೇಲೆ ನೋಡ್ತಂತೆ. ಅದನ್ನು ಹಿಡಿದು ಕಸಾಯಿಖಾನೆಗೆ ಕೊಂಡು ಹೋಗುವಾಗ ಅದನ್ನು ಉಲ್ಟಾ ಮಾಡ್ತಾರೆ. ಹಾಗೆ ಕೌಲ್ನಲ್ಲಿ ಕಟ್ಟಿ ಎತ್ತಿಕೊಂಡು ಹೋಗುವಾಗ ಆಕಾಶ ಜೀವಮಾನದಲ್ಲಿ ಫಸ್ಟ್ ಟೈಮ್ ನೋಡೋದು ಕಸಾಯಿಖಾನೆಗೆ ಹೋಗುವಾಗ. ಅಷ್ಟು ದಿವಸ ಹಂದಿ ಎಲ್ಲಿಗೆ ನೋಡ್ತಾ ಇರ್ತದೆ? ಕೆಲವರು ಹಂಗೆ, ಈ ಲೋಕದ ಜೀವಿತ ಮಾತ್ರ ಅವರಿಗೆ, ಮೇಲೆ ನೋಡುವುದೇ ಇಲ್ಲ. 1 ದಿವಸ ನೋಡ್ತಾರೆ, ಸಾಯುವ ಕೊನೆ ಗಳಿಗೆಯಲ್ಲಿ ದೇವರೇ ಅಂತ ಕರೀತಾರೆ. ಪ್ರೈಸ್ ದಿ ಲಾರ್ಡ್. ಆರೋಗ್ಯ ಇರುವಾಗ ದೇವರೇ ಅಂತ ಕರೆದ್ರೆ ನಿನ್ನ ಕಷ್ಟ ಕಾಲದಲ್ಲಿ ದೇವರು ಕರೆಯುವಾಗ ಕೇಳ್ತಾನೆ. ಪ್ರೈಸ್ ದಿ ಲಾರ್ಡ್. ಅಲ್ಲದೆ ಕೊನೆಯಲ್ಲಿ ದೇವರನ್ನೇ ಅಂತ ಕರೆದ್ರೆ ದೇವರು ಬರಲ್ಲ. ನಾನು ಹೇಳುತ್ತಾ ಬಂದದ್ದು ಧರ್ಮಶಾಸ್ತ್ರಕ್ಕೂ ಕೃಪೆಗಿರುವ ವ್ಯತ್ಯಾಸ, ಹಳೆ ಒಡಂಬಡಿಕೆಗೂ ಹೊಸ ಒಡಂಬಡಿಕೆ ಇರತಕ್ಕಂಥ ವ್ಯತ್ಯಾಸ. ಹಳೆ ಒಡಂಬಡಿಕೆಯಲ್ಲಿ ಒಬ್ಬ ಮನುಷ್ಯ ಶುದ್ಧನಾಗಬೇಕಾದ್ರೆ ಅವನಿಗೆ 10 ಸರಪಣಿಗಳಿಂದ ಬಂಧಿಸಿ ಅವನನ್ನು ನಡೆಸಬೇಕಿತ್ತು. ಆದರೆ ಹೊಸ ಒಡಂಬಡಿಕೆಯಲ್ಲಿ ಸರಪಣಿಗಳು ಬೇಡ, ನಿಯಮಾವಳಿಗಳು ನಮಗೆ ಬೇಡ, ಧರ್ಮಶಾಸ್ತ್ರ ನಮಗೆ ಬೇಡ. ನಾವು ಯೇಸು ಕ್ರಿಸ್ತನಿಂದ ಹೊಸದಾಗಿ ಹುಟ್ಟಿದವರಾದ್ದರಿಂದ ಆ ಹುಟ್ಟಿನಲ್ಲಿ ನಮಗೊಂದು ಪವಿತ್ರತೆ ಬಂದಿದೆ. ಇನ್ನು ಯಾವ ಸರಪಣಿಯು ಯಾವ ನಿಯಮವೂ ಇಲ್ಲದೆ ನಮಗೆ ಪವಿತ್ರರಾಗಿ ಜೀವಿಸುವುದಕ್ಕೆ ಸಾಧ್ಯ. ಸ್ತೋತ್ರ ಹೇಳೋಣ. ದೇವರ ಮಕ್ಕಳೇ, ಆತ ಆಗಿದೆ ಹೊಸ ಒಡಂಬಡಿಕೆ ಜೀವಿತ. ಪ್ರೈಸ್ ದಿ ಲಾರ್ಡ್. ಆ ಒಂದು ಜೀವಿತಕ್ಕೆ ನಾವು ಬರಬೇಕು. ಅದಕ್ಕೆ ನಮಗೆ ದೇವರ ಕೃಪೆ ಬೇಕಾಗಿದೆ. ಪ್ರೈಸ್ ದಿ ಲಾರ್ಡ್. ಈ ದಿವಸಗಳಲ್ಲಿ ಹಲ್ಲೆಲೂಯಾ, ನಾವು ಕೇವಲ ಬುದ್ಧಿಯಿಂದ ದೇವರನ್ನ ಅರಿತರೆ ನಮಗಿದು ಸಿಗುವಂಥದ್ದಲ್ಲ, ಆತ್ಮದಲ್ಲಿ ನಮಗೆ ದೇವರು ಪ್ರಕಟವಾಗಬೇಕು. ಪ್ರೈಸ್ ದಿ ಲಾರ್ಡ್. ಆದ್ದರಿಂದ ನೀವು ಪ್ರಾರ್ಥನೆ ಮಾಡಬೇಕು, ಕರ್ತನೇ ನನ್ನ ಆತ್ಮದಲ್ಲಿ ನಿನ್ನನ್ನು ಪ್ರಕಟಿಸಿಕೋ. ದೇವರೇ, ನನ್ನ ಆತ್ಮದಲ್ಲಿ ನಿನ್ನನ್ನು ತಿಳಿಯುವ ಹಾಗೆ, ನಿನ್ನನ್ನು ಪ್ರಕಟಿಸಿಕೊಳ್ಳುವ ಹಾಗೆ ನನಗೆ ಕೃಪೆ ಮಾಡು ಎಂಬುದಾಗಿ ಪ್ರಾರ್ಥಿಸಿದರೆ ಖಂಡಿತವಾಗಿಯೂ ದೇವರು ನಮಗೆ ರೆವಲೇಷನ್ ಕೊಡ್ತಾನೆ. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ನಾವು ಗಲಾತ್ಯ ಪತ್ರಿಕೆ ಕಲಿಯುವಾಗ 3 ರೀತಿಯ ಜನರಿದ್ದಾರೆ. ಎಷ್ಟು ರೀತಿಯ ಜನರಿದ್ದಾರೆ? 3. ಒಂದು, ಶರೀರ ಭಾವಕ್ಕೆ ಅನುಸಾರವಾಗಿ ನಡೆಯುವವರು. ಫಸ್ಟ್ ಟೈಪ್ ಆಫ್ ಪೀಪಲ್ ಈಸ್, ಅವರು ಶರೀರ ಭಾವಕ್ಕೆ ಅನುಸಾರವಾಗಿ ನಡೆಯುವರು. ಇನ್ನು 2ನೇ ಗುಂಪು ಜನರಿದ್ದಾರೆ ಗಲಾತ್ಯ ಪತ್ರಿಕೆಯಲ್ಲಿ, ಅವರು ಧರ್ಮಶಾಸ್ತ್ರಕ್ಕೆ ಅಧೀನರಾಗಿ ನಡೆಯುವಂಥವರು. 3ನೇ ಗುಂಪು ಜನರಿದ್ದಾರೆ ಆತ್ಮಾನುಸಾರ ನಡೆಯುವಂಥವರು. ಯಾರಲ್ಲ? ಶರೀರ ಭಾವಕ್ಕೆ ಅನುಸಾರವಾಗಿ ನಡೆಯುವವರು, ಧರ್ಮಶಾಸ್ತ್ರಕ್ಕೆ ಅನುಸಾರವಾಗಿ ನಡೆಯುವವರು. 3ನೇ ಗುಂಪು ಯಾರು? ಆತ್ಮಾನುಸಾರವಾಗಿ, ಆತ್ಮನಿಗೆ ಅನುಸಾರವಾಗಿ ನಡೆಯುವವರು. ಈಗ ನಾವು ಯೇಸು ಸ್ವಾಮಿಯನ್ನು ಕಂಡುಕೊಳ್ಳುವುದಕ್ಕಿಂತ ಮುಂಚೆ ಶರೀರ ಅಭಿಲಾಷೆಗಳಿಗೆ ಅನುಸಾರವಾಗಿ, ಶರೀರದ ಇಚ್ಛೆಗಳಿಗೆ ಅನುಸಾರವಾಗಿ ನಡೆಯುವರಾಗಿದ್ದೆವು. ಆದರೆ ಯೇಸು ಸ್ವಾಮಿ ನಾವು ಕಂಡುಕೊಂಡು ನಮ್ಮ ಹೃದಯವನ್ನು ದೇವರಿಗಾಗಿ ಸಮರ್ಪಿಸಿದಾಗ ನಾವು ದೇವರ ಮಕ್ಕಳಾದೆವು. ಆದರೆ ನಾವು ಆತ್ಮಾನುಸಾರವಾಗಿ ನಡೆಯುತ್ತಾ ಇಲ್ಲ. ಈಗ ಹೇಗೆ ನಡೆಯುತ್ತಾ ಇದ್ದೇವೆ? ಧರ್ಮಶಾಸ್ತ್ರಕ್ಕೆ ಅನುಸಾರವಾಗಿ ನಡೆಯುತ್ತಾ ಇದ್ದೇವೆ. ಅಂದರೆ ಬೋಧನೆ ಕೇಳ್ತೇವೆ, ವಾಕ್ಯ ಹೇಳ್ತಾ ಇದೆ, ಆ ಕಡೆ ತಿರುಗಬಾರ್ದು, ಅದು ಮಾಡಬಾರ್ದು, ಇದು ಮಾಡಬಾರ್ದು. ಯಾಕೆ ನಾವು ಮಾಡ್ತಾ ಇಲ್ಲ? ಒಂದೇ ಕಾರಣ, ದೇವರಿಗೆ ಹೆದರಿ. ನಾನು ಏನಾದ್ರು ತಪ್ಪು ಮಾಡಿದರೆ ದೇವರು
ಹೊಡೀತಾರೆ. ಅದಕ್ಕೆ ಸರಪಣಿ, ಧರ್ಮಶಾಸ್ತ್ರ. ಸರಪಣಿ ಇರುವುದರಿಂದ ನಾನು ಪಾಪ ಮಾಡ್ತಾ ಇಲ್ಲ. ಸರಪಣಿ ಇಲ್ಲದಿದ್ದರೆ ನಾನು ಏನು ಮಾಡ್ತೇನೆ? ಏನು ಬೇಕಾದ್ರೂ ಮಾಡ್ತೇನೆ. ಇದು ಧರ್ಮಶಾಸ್ತ್ರ ಅಧೀನವಾದ ಜೀವಿತ. ಕ್ರೈಸ್ತರಲ್ಲಿ 99% ಜನರು ಧರ್ಮಶಾಸ್ತ್ರ ಅನುಸಾರವಾಗಿ ಬದುಕುವರು. ಧರ್ಮಶಾಸ್ತ್ರ ಎರಡು ಸಂಗತಿ ಹೇಳ್ತಾ ಇತ್ತು. ಒಂದು ರಿವಾರ್ಡ್, ಆಶೀರ್ವಾದ. ಎರಡು ಪನಿಷ್ಮೆಂಟ್, ಶಿಕ್ಷೆ. ಧರ್ಮಶಾಸ್ತ್ರ ಅನುಸಾರವಾಗಿ ಅವರು ಬದುಕಲಿಕ್ಕೆ ಎರಡು ಕಾರಣ. ಒಂದು ಶಿಕ್ಷೆ, ಇನ್ನೊಂದು ಆಶೀರ್ವಾದ. ನಮ್ಮ ಮಕ್ಕಳಿದಾರಲ್ಲ, ಸಣ್ಣ ಮಕ್ಕಳಿಂದ ನಾವೇನಾದರೂ ಮಾಡಿಸುವುದು ಈ ಎರಡೂ ರೀತಿಯಿಂದ. ನೀನದು ಮಾಡದಿದ್ರೆ ನಾನು ನಿನಗೇನು ಪೆಟ್ಟು ಕೊಡ್ತೇನೆ, ಶಿಕ್ಷೆ ಕೊಡ್ತೇನೆ. ಶಿಕ್ಷೆಗೆ ಎದುರಿ ಅವರು ಮಾಡ್ತಾರೆ ಅಲ್ವಾ? ಇನ್ನು ಕೆಲವರು ಹೇಳ್ತಾರೆ, ನೀನು ಅದು ಮಾಡಿದರೆ ನಾನು ನಿನಗೆ ಚಾಕ್ಲೇಟ್ ಕೊಡ್ತೇನೆ, ಆಶೀರ್ವಾದ ಕೊಡ್ತೇನೆ. ಹಳೆ ಒಡಂಬಡಿಕೆಯಲ್ಲಿ ಯಾರಾದರೂ ಏನಾದರೂ ಮಾಡಬೇಕಾದ್ರೆ ಒಂದೋ ಶಿಕ್ಷೆಗೆ ಎದುರಿ, ಅಥವಾ ನಾನು ಇದು ಮಾಡಿದರೆ ದೇವರು ನನ್ನನ್ನು ಆಶೀರ್ವಾದ ಮಾಡ್ತಾನೆ ಚಾಕ್ಲೇಟಿಗೋಸ್ಕರ. ಪ್ರೈಸ್ ದಿ ಲಾರ್ಡ್. ನೀವು ಇವತ್ತು ಈ ಎರಡು ಕಾರಣಗಳಿಗೋಸ್ಕರ ದೇವರನ್ನು ಹಿಂಬಾಲಿಸುವರಾದರೆ, ಒಂದೋ ನಾನು ದೇವರ ಭಕ್ತನಾಗಿ ಪ್ರಾರ್ಥನೆ ಮಾಡದೆ, ದೇವರ ಮುಖದಲ್ಲಿ ನೋಡದೆ ಜೀವನ ಮಾಡಿದರೆ ದೇವರು ನನ್ನನ್ನು ಶಿಕ್ಷಿಸ್ತಾನೆ, ದೇವರ ಶಿಕ್ಷೆಗೆ ಎದುರಿ ನೀವು ಬದುಕುವುದಾದರೆ, ಅಥವಾ ನೀವೇನಾದರೂ ಮಾಡುವುದು ನಾನು ಹೀಗೆ ಮಾಡಿದರೆ ದೇವರು ನನ್ನನ್ನು ಆಶೀರ್ವದಿಸ್ತಾನೆ ಎಂಬ ಧೋರಣೆಯೊಂದಿಗೆ ನೀವು ಮಾಡುವುದಾದರೆ ನೀವು ಧರ್ಮಶಾಸ್ತ್ರದ ಕೆಳಗಿದ್ದೀರಿ. ಪ್ರೈಸ್ ದಿ ಲಾರ್ಡ್. ನೀವು ಯಾವುದರ ಕೆಳಗಿದ್ದೀರಿ? ಆದರೆ ಯೇಸು ಕ್ರಿಸ್ತನು ಬಂದದ್ದು ಧರ್ಮಶಾಸ್ತ್ರ ಅಧೀನರಾದವರನ್ನ ಆತ್ಮಾನುಸಾರ ನಡೆಯುವರಾಗಿ ಮಾಡುವುದಕ್ಕಾಗಿ. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ಗಲಾತ್ಯ ಪತ್ರಿಕೆ 5ನೇ ಅಧ್ಯಾಯದಲ್ಲಿ ಸ್ತ್ರೀಯಲ್ಲಿ ಹುಟ್ಟಿದವನಾಗಿ ಧರ್ಮಶಾಸ್ತ್ರಕ್ಕೆ ಅಧೀನನಾಗಿ ಬಂದದ್ದು ಯಾಕೆ ಗೊತ್ತಾ? ಧರ್ಮಶಾಸ್ತ್ರದ ಅಧೀನದಲ್ಲಿ ಇರುವವರನ್ನ ಆ ಉನ್ನತವಾದ ಆತ್ಮಾನುಸಾರವಾಗಿರುವ ಅನುಭವಕ್ಕೆ ನಡೆಸುವುದಕ್ಕಾಗಿ. ಆತ್ಮಾನುಸಾರವಾಗಿ ನಡೆಯುವುದು, ಧರ್ಮಶಾಸ್ತ್ರ ಅನುಸಾರವಾಗಿ ನಡೆಯುವುದು ಎರಡಾಗಿದೆ. ಆತ್ಮಾನುಸಾರವಾಗಿ ನಡೆಯುವಂಥದ್ದು ಶಿಕ್ಷೆಗೆ ಎದುರಿಯೋ ಅಥವಾ ನಾನು ಹೀಗೆ ಮಾಡಿದರೆ ದೇವರು ನನಗೆ ಆಶೀರ್ವಾದ ಮಾಡುತ್ತಾನೆ ಎಂಬ ರೀತಿಯಲ್ಲೋ ಅಲ್ಲ. ಆತ್ಮಾನುಸಾರವಾಗಿ ನಡೆಯುವಂಥದ್ದು ದೇವರನ್ನು ಪ್ರೀತಿಸುವುದರಿಂದ ನಡೆಯುವಂಥದ್ದಾಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆದ್ದರಿಂದ ಈ ದಿವಸಗಳಲ್ಲಿ ದೇವರು ನಮ್ಮನ್ನು ಕರೆದಿರುವುದು ಯಾತಕ್ಕೋಸ್ಕರ? ಆತ್ಮಾನುಸಾರ ನಡೆಯುವುದು. ನೋಡಿ, ಅಪೊಸ್ತಲನಾದ ಪೌಲನನ್ನು ದೇವರು ಕರೆದಾಗ ಅವನು ಧರ್ಮಶಾಸ್ತ್ರ ಅಧೀನನಾಗಿದ್ದ, ಅವನು ಧರ್ಮಶಾಸ್ತ್ರ ಸಂಪೂರ್ಣ ಬಲ್ಲವನಾಗಿದ್ದ. ಯಾರೋ ಅಂದೇನೆ ಅತಿ ದೊಡ್ಡ ಪ್ರೊಫೆಸರ್ ಆದಂತಹ ಗಮಾಲಿಯೇಲನ ಪಾದದ ಬಳಿಯಲ್ಲಿ ಸಣ್ಣ ಪ್ರಾಯದಿಂದಲೇ ಧರ್ಮಶಾಸ್ತ್ರವನ್ನು ಸಂಪೂರ್ಣವಾಗಿ ಕಲಿತವನಾಗಿದ್ದನು. ಆದರೆ ಧರ್ಮಶಾಸ್ತ್ರಕ್ಕೆ ಅವನನ್ನು ನೀತಿವಂತನಾಗಿ ಮಾಡಲಿಕ್ಕೆ ಸಾಧ್ಯವಾಗಲಿಲ್ಲ. ಯಾವಾಗ ಯೇಸು ಕ್ರಿಸ್ತನನ್ನು ಅಪೊಸ್ತಲನಾದ ಪೌಲನು ಕಂಡುಕೊಂಡನು, ಅವನು ಸೀದಾ ಅರೇಬಿಯಾಕ್ಕೆ ಹೋದನು. ಗಲಾತ್ಯ ಪತ್ರಿಕೆಯಲ್ಲಿ ಪೌಲ ಹೇಳ್ತಾ ಇದ್ದಾನೆ 1ನೇ ಅಧ್ಯಾಯದಲ್ಲಿ, ನಾನು 3 ವರ್ಷಗಳ ಕಾಲ ಅರೇಬಿಯಾದಲ್ಲಿ ಇದ್ದೆನು. ಯಾತಕ್ಕೋಸ್ಕರ? ಧರ್ಮಶಾಸ್ತ್ರದ ಅರಿವುಳ್ಳಂತಹ ನನಗೆ ಧರ್ಮಶಾಸ್ತ್ರವನ್ನು ಕಾರಿ ಬಿಡದೆ, ಧರ್ಮಶಾಸ್ತ್ರವನ್ನು ನಾನು ಕಾರಿ ಬಿಡದೆ ನನಗೆ ದೇವರ ಪ್ರಕಟಣೆ ಸಿಗುವಂಥದ್ದಲ್ಲ. ಧರ್ಮಶಾಸ್ತ್ರಕ್ಕೆ ಯಾರನ್ನು ವಿಮೋಚಿಸಲಿಕ್ಕೆ ಆಗುವುದಿಲ್ಲ, ಪ್ರಕಟಣೆಗೆ ಮಾತ್ರ ಒಬ್ಬನ್ನು ಬಿಡುಗಡೆ ಮಾಡಲಿಕ್ಕೆ ಸಾಧ್ಯ. ಆದ್ದರಿಂದ ಪೌಲ ಧರ್ಮಶಾಸ್ತ್ರದ ಅಧೀನದಲ್ಲಿದ್ದ ಪೌಲ ದೇವರಿಗೋಸ್ಕರ ಪ್ರಯೋಜನ ಪಡಲಿಕ್ಕೆ ಕಾರಣ ಧರ್ಮಶಾಸ್ತ್ರದಕ್ಕಿಂತ ಮಿಗಿಲಾಗಿ ದೇವರ ಪ್ರಕಟಣೆಗಾಗಿ ಅವನು ದೇವರ ಸನ್ನಿಧಾನದಲ್ಲಿ ಕೂತುಕೊಂಡನು. ಪ್ರೈಸ್ ದಿ ಲಾರ್ಡ್. ನಾನು ಹೇಳ್ತಾ ಬಂದದ್ದು, ದೇವರನ್ನು ಅರಿಯುವಂಥದ್ದು ಬುದ್ಧಿಯಿಂದ ನಾವು ಅರಿಯುವಂಥದ್ದಲ್ಲ, ಹೃದಯದಿಂದ ನಾವು ದೇವರನ್ನ ಅರಿಯುವಂಥದ್ದಾಗಿದೆ. ಪ್ರೈಸ್. ಅದಕ್ಕೆ ಅಪೊಸ್ತಲನಾದ ಪೌಲನು ಎಫೆಸ ಪತ್ರಿಕೆ 1ನೇ ಅಧ್ಯಾಯದ 18ನೇ ವಚನದಲ್ಲಿ ಈ ರೀತಿ ಪ್ರಾರ್ಥನೆ ಮಾಡುತ್ತಾ ಇದ್ದಾನೆ, ದ ಐ ಆಫ್ ಯುವರ್ ಹಾರ್ಟ್ ಬಿ ಎನ್ಲೈಟೆಂಡ್. ಅಂದ್ರೇನು? ನಿಮ್ಮ ಹೃದಯದ ಕಣ್ಣುಗಳು ಪ್ರಕಾಶಗೊಳ್ಳಬೇಕು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಅದಕ್ಕಾಗಿ ನಾನು ಪ್ರಾರ್ಥನೆ ಮಾಡುತ್ತಾ ಇದ್ದೇನೆ, ದೇವರ ಮಕ್ಕಳೇ, ನಮ್ಮ ಹೃದಯ ಕಣ್ಣುಗಳು ಪ್ರಕಾಶಗೊಳ್ಳಬೇಕು. ಅಂದರೆ ಹೃದಯದೊಳಗೆ ದೇವರ ಪ್ರಕಟಣೆ ಆತ್ಮದಲ್ಲಿ ನಮಗೆ ಪ್ರಕಟ ಮಾಡಬೇಕು. ಆವಾಗ ಮಾತ್ರವೇ ನಮಗೆ ಭಕ್ತರಾಗಿ ಜೀವನ ಮಾಡುವುದಕ್ಕಾಗಿ ಸಾಧ್ಯ. ನಾಲೆಜ್, ಅರಿವು ನಮ್ಮ ಮನಸ್ಸಿಗೆ, ನಮ್ಮ ಬುದ್ಧಿಗೆ ಬರುವಂಥದ್ದಾಗಿದೆ. ಆದರೆ ಲೈಟ್, ಪ್ರಕಟಣೆ ನಮ್ಮ ಆತ್ಮಕ್ಕೆ ಬರುವಂಥದ್ದಾಗಿದೆ. ನಾನು ಅನೇಕ ಸಂದೇಶ ಕೇಳ್ತೇನೆ, ಅವರು ಬುದ್ಧಿಗೆ ಕೊಡ್ತಾ ಇರ್ತಾರೆ. ನನಗೆ ವಾಕ್ಯದ ಬುದ್ಧಿ ಇದೆ, ಅರಿವಿದೆ, ನಾನು ಅದನ್ನು ಕಕ್ಕುತ್ತೇನೆ. ಆವಾಗ ಜನರ ಎಲ್ಲಿಗೆ ಹೋಗ್ತದೆ? ಅದು ಜನರ ತಲೆಗೆ, ಬುದ್ಧಿಗೆ ಹೋಗ್ತದೆ. ಅದು ಮನುಷ್ಯನಲ್ಲಿ ಯಾವ ಪರಿವರ್ತನೆ ಉಂಟು ಮಾಡುವಂಥದ್ದಲ್ಲ.
ಹೃದಯದಿಂದ ಹೃದಯಕ್ಕೆ ಹೋಗಬೇಕು. ಪ್ರೈಸ್ ದಿ ಲಾರ್ಡ್. ತಲೆಯಿಂದ ತಲೆಗೆ ಹೋಗುವಂಥದ್ದಲ್ಲ ಸಂದೇಶ. ಸಂದೇಶ ಹೇಗೆ? ಹೃದಯದಿಂದ ಹೃದಯಕ್ಕೆ ಹೋಗಬೇಕು. ನಾನು ನಿಮಗೆ ಹೇಳ್ತೇನೆ, ನೀವು ಹೃದಯವುಳ್ಳವರಾಗಬೇಕು. ದಾವೀದನು ತಿಳಿಯಲ್ಪಟ್ಟದ್ದು ಯಾವುದರಿಂದ? ಹೃದಯದಿಂದ. ದೇವರು ಹೇಳ್ತಾ ಇದ್ದಾನೆ, ನನ್ನ ಹೃದಯ ಪ್ರಕಾರವಿರುವ, ನನ್ನ ಹೃದಯದಂತಿರುವ ದಾವೀದನು. ಪ್ರೈಸ್ ದಿ ಲಾರ್ಡ್. 51ನೇ ಕೀರ್ತನೆಯಲ್ಲಿ ದಾವೀದನು ಅದರ ಕುರಿತಾಗಿ ಹೇಳುತ್ತಿದ್ದಾನೆ, ನೀನು ಅಂತರಂಗದ ಸತ್ಯವನ್ನು ಹುಡುಕ್ತಾ ಇದ್ದಿ, ಅಂತರಂಗದ ಒಳಗಣ ಸತ್ಯವನ್ನು ನೀನು ಬಯಸ್ತಾ ಇದ್ದಿ. ಆ ಒಳಗಣ ಜೀವಿತ ದಾವೀದ ಬಯಸಿದ, ಆದರೆ ದಾವೀದನಿಗೆ ಅದು ಸಿಗಲಿಲ್ಲ. ಯಾಕಂದ್ರೆ ದಾವೀದನ ಹಳೆ ಒಡಂಬಡಿಕೆಯಲ್ಲಿದ್ದ, ಆದರೆ ಅದಕ್ಕೆ ಒಂದು ಬಯಕೆ ಇತ್ತು. ಹೊಸ ಒಡಂಬಡಿಕೆ ಭಕ್ತರಾದ ನಾವು ಅಂತರಂಗ, ನಮ್ಮ ಹೃದಯವನ್ನು ದೇವರು ನೋಡುವಾತನಾಗಿದ್ದಾನೆ. ಇಸ್ರಾಯೇಲ್ನಲ್ಲಿ 2 ಅರಸರು ಇದ್ರು. ಮೊದಲನೇ ಅರಸ ಶೌಲ, 2ನೇ ಅರಸ ದಾವೀದ. ಮೊದಲನೇ ಅರಸನಾದ ಶೌಲನು ಒಂದು 1000 ಮಂದಿಯ ಗುಂಪಿನಲ್ಲಿ ನಿಂತರೆ ಅವನು ಎಲ್ಲರಿಗೂ ಕಾಣಿಸಿಕೊಳ್ತಾ ಇದ್ದ. ಯಾಕಂದ್ರೆ ತೋಳಿನಿಂದ ಮೇಲಕ್ಕೆ ಎತ್ತರವುಳ್ಳವನಾಗಿದ್ದನು. ಅಂದ್ರೆ 1000 ಮಂದಿ ಇರುವ ಗುಂಪಿನಲ್ಲಿ ಶೌಲ್ನ ತಲೆ ಎದ್ದು ಕಾಣ್ತಾ ಇತ್ತು. ಅಂದ್ರೆ ಎಲ್ಲರೂ ಶೌಲ್ನ ತೋಳ್ನಷ್ಟು, ತೋಳಿನಿಂದ ಮೇಲೆ ಶೌಲ, ತಲೆ ಮಾತ್ರ. ಅಂದ್ರೆ ಶೌಲು ತಿಳಿಯಲ್ಪಟ್ಟದ್ದು ತಲೆಯಿಂದ. ಆದರೆ ದಾವೀದ ಶೌಲ್ನಷ್ಟು ಎತ್ತರವಿಲ್ಲದಿದ್ದರೂ ದಾವೀದನಿಗೊಂದು ಹೃದಯವಿತ್ತು. ಪ್ರೈಸ್ ದಿ ಲಾರ್ಡ್. ಅದಕ್ಕೆ ದೇವರು ಹೇಳ್ತಾ ಇದ್ದಾನೆ, ನನ್ನ ಹೃದಯದಂಥ ದಾವೀದನು. ದೇವರಿಗೆ ತಲೆ ಅಲ್ಲ ಬೇಕಾದ್ದು, ಬುದ್ಧಿಯಿಂದ ದೇವರನ್ನ ಅರಿಯುವಂಥವ್ರನ್ನಲ್ಲ ಬೇಕಾದ್ದು, ಇಂಟಲೆಕ್ಚುಯಲ್ ಜನರನ್ನಲ್ಲ, ಕಳೆವರಾಗಿರುವವ್ರನ್ನಲ್ಲ, ದೇವರಿಗೆ ಹೃದಯವುಳ್ಳ, ಪ್ರಕಟಣೆ ಉಳ್ಳವರನ್ನ ದೇವರು ಹುಡುಕ್ತಾ ಇದ್ದಾನೆ. ಪ್ರೈಸ್ ದಿ ಲಾರ್ಡ್. ದೇವರ ಮಕ್ಕಳೇ, ನಾವು ದೇವರನ್ನ ಅರಿಯಬೇಕು. ದೇವರನ್ನ ಅರಿಯುವುದೇ ಅತಿ ಶ್ರೇಷ್ಠವಾದ ಸಂಗತಿ. ನಾವು ಅರಿತದ್ದು ಏನೂ ಇಲ್ಲ. ನಾವು ತಿಳಿದುಕೊಂಡ ಯೇಸು ಸ್ವಾಮಿ ಅಲ್ಲ ನಿಜವಾದ ಯೇಸು ಸ್ವಾಮಿ. ವಾಕ್ಯದಲ್ಲಿ ಇನ್ನೂ ಆಳವಾಗಿ ದೇವರನ್ನ ನಾವು ಅರಿಯಬೇಕು. ಅರಿಯುವುದಂದ್ರೆ ಏನು? ನಾನು ಹೇಳಿದೆ, ವಾಕ್ಯ ಅರಿಯುವುದಲ್ಲ ದೇವರನ್ನ ಅರಿಯುವುದು. 2 ಬುದ್ಧಿಯಿಂದ ಅರಿಯುವಂಥದ್ದಲ್ಲ ದೇವರನ್ನ ಅರಿಯುವುದು. 2 ಸಂಗತಿ ನಾನು ನಿಮಗೆ ಹೇಳಿದೆ. ಮುಂದಿನ ಭಾಗವನ್ನು ನಾನು ಮುಂದಿನ ದಿವಸಗಳಲ್ಲಿ ವಿವರಿಸಲಿಕ್ಕೆ ಬಯಸ್ತೇನೆ. ಎಷ್ಟು ಮಂದಿಗೆ ಬಯಕೆ ಇದೆ ನನಗೆ ದೇವರನ್ನ ಅರಿಯಬೇಕೆಂಬುದಾಗಿ? ನಿಜವಾಗಿ ನಾನು ನಿಮಗೆ ಕೇಳ್ತಾ ಇದ್ದೇನೆ. ನಾನು ವಾಕ್ಯ ಅರಿಯುವುದಲ್ಲ, ನಾನು ಬುದ್ಧಿಯಿಂದ ದೇವರನ್ನು ತಿಳಿದುಕೊಳ್ಳುವಂಥದ್ದಲ್ಲ, ನಿಜವಾಗಿ ನನ್ನ ಆತ್ಮದಲ್ಲಿ ನನಗೆ ದೇವರನ್ನು ತಿಳಿಯಬೇಕೆಂಬುದಾಗಿ ಎಷ್ಟು ಮಂದಿ ಬಯಸ್ತಾ ಇದ್ದೀರಿ? ಅಂಥವ್ರು ಮಾತ್ರ ದೇವರ ಸಮ್ಮುಖದಲ್ಲಿ ಎದ್ದು ನಿಂತುಕೊಳ್ತೀರಾ? ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡಲಿಕ್ಕೆ ಹೋಗ್ತಾ ಇದ್ದೇನೆ. ಹಾಲೆಲೂಯ, ಹಾಲೆಲೂಯ. ದೇವರನ್ನ ಅರಿಯಬೇಕೆಂಬ ಆಳವಾದ ಬಯಕೆ ಈ ಹಗಲು ನಮಗೆ ದೇವರು ಕೊಡ್ತಾ ಇದ್ದಾನೆ. ದೇವರು ಇರುವಂಥದ್ದು ದೇವರನ್ನು ಹುಡುಕುವವರನ್ನಾಗಿದೆ. ದೇವರೇ, ನಿನ್ನನ್ನು ನಾನು ಹುಡುಕುವುದಕ್ಕಾಗಿ ನಿನ್ನ ಸನ್ನಿಧಾನಕ್ಕೆ ಬರ್ತಾ ಇದ್ದೇನೆ. ನನ್ನ ಹೃದಯದ ಬಯಕೆ ನಿನ್ನನ್ನು ಅರಿಯುವುದಾಗಿದೆ. ಎಲ್ಲಕ್ಕಿಂತಲೂ ಹೆಚ್ಚಾಗಿ ನಿನ್ನನ್ನು ನನಗೆ ಅರಿಯಬೇಕು. ನಿನ್ನ ಪುನರುತ್ಥಾನದ ಶಕ್ತಿಯನ್ನು ನಾನು ಅರಿಯಬೇಕು. ಓ ಹಾಲೆಲೂಯಾ. ಆ ಕಷ್ಟತೆಯ ಅನ್ಯೋನ್ಯತೆ ನಾನು ಅರಿಯಬೇಕು ಕರ್ತನೇ. ಅದಕ್ಕಾಗಿ ನನ್ನನ್ನು ಸಮರ್ಪಿಸ್ತೇನೆ ಎಂಬುದಾಗಿ ಬಯಸುವಂಥವರೆಲ್ಲರೂ ಆ ಕೈಗಳನ್ನು ಮೇಲಕ್ಕೆ ಎತ್ತಿದವರಾಗಿ ಅಲ್ಪ ಸಮಯ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತೀರ, ಬಾಯಿ ತೆರೆದು ಪ್ರಾರ್ಥನೆ ಮಾಡುತ್ತೀರ. ಕರ್ತನೇ, ನನಗೆ ನಿನ್ನನ್ನು ಅರಿಯಬೇಕೆಂಬ ಬಯಕೆ ಇದೆ. ನಾನು ಅರಿಯುತ್ತದೆ ಏನೂ ಇಲ್ಲ. ಈ ದಿವಸಗಳ ಆಳವಾಗಿ ನಿನ್ನನ್ನು ಅರಿಯುವಂತೆ ಸಹಾಯ ಮಾಡು. ವಾಕ್ಯದ ಮೂಲಕ ನಿನ್ನನ್ನು ಅರಿಯುವಂತೆ ಸಹಾಯ ಮಾಡು. ಅನುಭವದಿಂದ ನೀನು ಸರ್ವೋತ್ತಮನೆಂಬುದಾಗಿ ಅರಿಯುವುದಕ್ಕಾಗಿ ನನಗೆ ಕೃಪೆ ಮಾಡು ಸ್ವಾಮಿ. ಯೋಬನ ಹಾಗೆ ನಾನು ಒಂದು ದಿವಸ ಬೋಲ್ಡ್ ಆಗಿ ಹೇಳಬಲ್ಲೆ, ನನ್ನ ಕಣ್ಣುಗಳಿಂದ ನಿನ್ನನ್ನು ನೋಡಿದೆನೆಂಬುದಾಗಿ, ನನ್ನ ಈ ಕಣ್ಣುಗಳಿಂದ ನಿನ್ನನ್ನು ನೋಡುವುದಕ್ಕಾಗಿ ನನಗೆ ಭಾಗ್ಯವನ್ನು ಕೊಡು ಕರ್ತನೆ ಎಂಬುದಾಗಿ ಎಷ್ಟು ಮಂದಿ ಪ್ರಾರ್ಥನೆ ಮಾಡುತ್ತೇವೆ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ. ಈ ಲೋಕದಲ್ಲಿ ನೀವೆಷ್ಟೇ ಅರಿವುಳ್ಳವರಾದರೂ, ಎಷ್ಟೇ ಜ್ಞಾನಿಗಳಾದರೂ, ಎಷ್ಟೇ ಪಂಡಿತರಾದರೂ, ನೀವು ದೇವರನ್ನ ಅರಿಯದೆ ಹೋದರೆ ನಿಮ್ಮ ಜೀವಿತದಿಂದ ಯಾವ ಪ್ರಯೋಜನವಿಲ್ಲ. ಆದ್ದರಿಂದ ಈ ಬೆಳಗಿನ ಸಮಯದಲ್ಲಿ ದೇವರ ಕೈಲಿಗೆ ಒಪ್ಪಿಸಿಕೊಟ್ಟವರಾಗಿ ನಮಗೆ ಪ್ರಾರ್ಥನೆ ಮಾಡೋಣ. ಕರ್ತನೇ, ನಿನ್ನನ್ನು ಅರಿಯುವುದಕ್ಕಾಗಿರುವ ಒಂದು ಪ್ರಕಟಣೆ ನನ್ನ ಆತ್ಮದಲ್ಲಿ ನಮಗೆ ದಯಪಾಲಿಸು. ನನ್ನ ಆತ್ಮದಲ್ಲಿ ನಿನ್ನನ್ನು ಅರಿಯುವಂತೆ, ನಿನ್ನ ಆತ್ಮಸ್ವರೂಪನಾದ ದೇವರು ನಿನ್ನನ್ನು ನನ್ನ ಆತ್ಮದಲ್ಲಿ ಅರಿಯುವಂತೆ ನೀನು ನನಗೆ ಪ್ರಕಟಿಸಿಕೋ ಕರ್ತನೆ ಎಂಬುದಾಗಿ ಎಷ್ಟು ಮಂದಿ ಬಯಸ್ತೀರಿ? ಪೌಲನಿಗೆ ದಮಸ್ಕದ ಆ ಊರ ಬಾಗಿಲಿನಲ್ಲಿ ದೇವರು ಪ್ರಕಟಿಸಿಕೊಂಡ ಹಾಗೆ ಕರ್ತನೆ, ನನಗೆ ನೀನು ಪ್ರಕಟಿಸಿಕೋ ಕರ್ತನೆ. ಓ ಹಾಲೆಲೂಯಾ. ದರ್ಶನಗಳ ಮೂಲಕ, ಪ್ರಕಟಣೆಗಳ ಮೂಲಕ ನನ್ನೊಟ್ಟಿಗೆ ಒಡನಾಡು ಕರ್ತನೆ, ನಿನ್ನನ್ನು ನನಗೆ ಅರಿಯಬೇಕು ಕರ್ತನೆ ಎಂಬುದಾಗಿ ಎಷ್ಟು ಮಂದಿ ಬಯಸ್ತೀರಿ? ಅಂಥವರೆಲ್ಲರೂ ಅಲ್ಪ ಸಮಯ ಕೈಗೊಳ್ಳುತ್ತಿ ದೇವರ ಸಂದಲ್ಲಿ ಪ್ರಾರ್ಥನೆ ಮಾಡಿ. ಯಾರು ಆ ಕಡೆ ಈ ಕಡೆ ನೋಡದೆ ಎಲ್ಲರೂ ಕಣ್ಣುಗಳನ್ನು ಮುಚ್ಚಿ ದೇವರ ಸಮ್ಮುಖದಲ್ಲಿ ಮಾತನಾಡಿರಿ. ದೇವರು ನಿಮ್ಮ ಹೃದಯವನ್ನು ಬಲ್ಲಾತನಾಗಿದ್ದಾರೆ. ದೇವರಿಗೆ ನಿಮ್ಮ ತಲೆ ಎಲ್ಲ ಬೇಕಾದ್ದು, ದೇವರಿಗೆ ನಿನ್ನ ಬುದ್ಧಿ ಎಲ್ಲ ಬೇಕಾದ್ದು,
ಬೇಕಾದ್ದು, ದೇವರಿಗೆ ನಿನ್ನ ಕ್ಲೆವರ್ನೆಸ್ ಅಲ್ಲ ಬೇಕಾದ್ದು, ದೇವರಿಗೆ ನಿನ್ನ ಜ್ಞಾನವಲ್ಲ ಬೇಕಾದ್ದು, ದೇವರಿಗೆ ನಿನ್ನ ಹೃದಯ ಬೇಕಾಗಿದೆ. ಆದ್ದರಿಂದ ಹೃದಯದಲ್ಲಿ ಕರ್ತನೆ ನಿನ್ನನ್ನು ಅರಿಯುವಂತಹ ಭಾಗ್ಯ ನನಗೆ ಕೊಡು. ನನ್ನಲ್ಲಿ ಮಾರ್ಪಾಟಗಳು ಉಂಟಾಗಬೇಕು ಕರ್ತನೆ, ನನ್ನ ಸ್ವಭಾವದಲ್ಲಿ ಬದಲಾವಣೆಗಳು ಉಂಟಾಗಬೇಕು ಕರ್ತನೆ. ನಾನೊಬ್ಬ ಸಾಧಾರಣ ಮನುಷ್ಯನಾಗಿ ಭೂಮಿಯಲ್ಲಿ ಬದುಕಿ ಕೊನೆಗೊಳ್ಳುವಂತವನಲ್ಲ. ಆ ಪರಲೋಕದ ಸಂತೋಷವನ್ನ, ಆ ಪರಲೋಕದ ಆಶೀರ್ವಾದವನ್ನ, ಆ ಪರಲೋಕದ ಬಿಡುಗಡೆಯನ್ನ ನನ್ನ ದೈನಂದಿನ ಜೀವಿತದಲ್ಲಿ ಅನುಭವಿಸಿ ಪ್ರತಿ ದಿವಸ ನನ್ನ ಮನೆ, ನನ್ನ ಜೀವಿತ ಒಂದು ಪರಲೋಕ ಸಮಾನವಾದ ಜೀವಿತವಾಗಿ ಕರ್ತನೆ ಮಾರ್ಪಡಿಸು ಎಂಬುದಾಗಿ ಬಯಸುವಂತವರು ಅಲ್ಪ ಸಮಯ ಕರ್ತನಲ್ಲಿ ಪ್ರಾರ್ಥನೆ ಮಾಡಿರಿ. ಇವತ್ತು ನಿಮ್ಮ ಮನೆ ನರಕದಂತೆ, ಇವತ್ತು ನಿಮ್ಮ ಜೀವಿತ ನರಕದಂತೆ ಕೊರಗುವಂತಹ ಜೀವಿತದೊಡನೆ ಯಾರಾದರೂ ಇಲ್ಲಿ ಕೇಳುತ್ತಿರುವುದಾದರೆ, ಯಾರಾದರೂ ನಮ್ಮ ಹಾಲೆಲೂಯಾ ಮಾಧ್ಯಮದ ಮೂಲಕ ಈ ಮಾತನ್ನು ಕೇಳುತ್ತಿರುವುದಾದರೆ, ನೀವಿರುವ ಸ್ಥಳದಲ್ಲಿ ಕರ್ತನಲ್ಲಿ ಪ್ರಾರ್ಥನೆ ಮಾಡಿರಿ. ಯೇಸುವೇ, ನನ್ನ ಜೀವಿತದ ಕತ್ತಲೆಯನ್ನು ತೆಗೆದುಹಾಕು, ನನ್ನ ಜೀವಿತದ ನಿರಾಶೆಯನ್ನು ತೆಗೆದುಹಾಕು, ನನ್ನ ಜೀವಿತದ ಸಂಕಟವನ್ನು ತೆಗೆದುಹಾಕು. ನೀನು ನನ್ನಲ್ಲಿ ಆತ್ಮದಲ್ಲಿ ಪ್ರಕಟಿಸಿಕೋ ದೇವರೇ, ನಿನ್ನನ್ನು ತಿಳಿಯುವುದಕ್ಕಾಗಿ ನನಗೆ ಭಾಗ್ಯ ಕೊಡು ಎಂಬುದಾಗಿ ಪ್ರಾರ್ಥನೆ ಮಾಡಿದರೆ, ಬೆಳಕಾಗಿರುವ ಯೇಸು ನಿಮ್ಮ ಹೃದಯಕ್ಕೆ ಬಂದರೆ ನಿಮ್ಮ ಕತ್ತಲೆಗಳು, ನಿಮ್ಮ ನಿರಾಶೆಗಳು, ನಿಮ್ಮನ್ನು ಬಾಧಿಸುವ ಸಕಲ ಸೈತಾನ ಕಟ್ಟುಗಳು, ಎಲ್ಲ ಬಂಧನಗಳು ಯೇಸು ಮುರಿದು ನಿಮ್ಮನ್ನು ಸ್ವತಂತ್ರಪಡಿಸುವ ಆತನಾಗಿದ್ದಾನೆ. ರಿಕಮನ ಶಂದರಾರಿ ಗಮನಾದುರ ಗಡಗ ಶೈಡವ. ಕರ್ತನೇ, ನೀನು ಪ್ರಕಟಿಸಿಕೋ ಕರ್ತನೆ. ನಿನ್ನ ಪ್ರಕಟಣೆ ಈ ಜನರಿಗೆ ನಿನ್ನ ದಯಪಾಲಿಸು ಕರ್ತನೆ. ಅವರು ನಿನ್ನಿಂದ ಪ್ರಕಟಣೆಯನ್ನು ಹೊಂದಿ ಆತ್ಮದಲ್ಲಿ ನಿನ್ನನ್ನು ಅನುಭವಿಸಿ ತಿಳಿಯುವಂತೆ ನಿನ್ನ ಕೃಪೆ ಮಾಡು. ನಿನ್ನ ಹಾಗೆ ಮಾಡಿದಕ್ಕಾಗಿ ಸ್ತೋತ್ರ. ಈ ಜನರನ್ನು ಆಶೀರ್ವದಿಸಿ ಪ್ರಾರ್ಥಿಸ್ತೇವೆ. ಜೀವಿತದಲ್ಲಿ ನಿರಾಶೆಯೊಡನೆ, ಕೊರಗುವಿಕೆಯೊಡನೆ, ಭಾರದೊಡನೆ, ದುಃಖವನ್ನು ಹೊತ್ತುಕೊಂಡು ಬಂದ ಈ ಪ್ರಿಯರು ವಾಕ್ಯ ಕೇಳಿದ್ದಾರೆ ಕರ್ತನೆ. ಇವತ್ತು ಅವರು ಹೋಗುವಾಗ ಸೈತಾನ ಇಟ್ಟಿರುವಂತಹ ಸಕಲ ನೊಗಗಳು, ಸೈತಾನ ಇಟ್ಟಿರುವಂತಹ ಸಕಲ ಬಂಧನಗಳು ಬಿಚ್ಚಲ್ಪಡಲಿ ಕರ್ತನೆ. ಯೇಸುವಿನ ಮೂಲಕ ಅವರು ಸ್ವಾತಂತ್ರ್ಯದ ಜೀವಿತ ಅನುಭವಿಸಲಿ ಕರ್ತನೆ. ಎಲ್ಲ ತಡೆಗಳನ್ನು ನೀಗಿಸಿದಕ್ಕಾಗಿ ಸ್ತೋತ್ರ. ಈ ಜನರನ್ನ ಹೆಸರಸರಾಗಿ ನಿನ್ನ ಆಶೀರ್ವದಿಸಿದಕ್ಕಾಗಿ ಸ್ತೋತ್ರ. ವಾಕ್ಯ ಕೇಳಿದ ಪ್ರತಿಯೊಬ್ಬರನ್ನು ಬಲಪಡಿಸಿದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥನೆ ಕೇಳು ಪರಮ ತಂದೆ, ಆಮೇನ್.